पराशरसु सत्यवती हृदय नंदनो व्यास यस्य आस्य कमलगलितं वाङ्मयमृतं जगत् भुजग भोगाभमुद्यम्य हृत्यं निजभुजं दक्षिणं रक्षणाढ्यं ललितमुद्रिक्तविज्ञानमुद्रं भज भज अनन्तमित्यानन्दं प्रणतवान् प्राणिनां प्रणतुतं प्रणतिभिः प्रीणये पूर्णबोधम् भवदवोष्णेन तातत्यवानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु धीर्माइति न संद्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ಎರಡು ಶ್ಲೋಕ ಹೇಳಿದ್ದೇನೆ. ಅದು ಆಚಾರ್ಯರ ಲಕ್ಷಣವನ್ನು, ಅವರ ವಿಗ್ರಹದ ಲಕ್ಷಣವನ್ನು ಹೇಳ್ತಕ್ಕಂತಹ ಶ್ಲೋಕ. ಇದು ಬಹುತೇಕ ತಿರುಕುವ ಪಂಡಿತರು ಮಾಡಿದ್ದು ಅಂತ ಈ ಶ್ಲೋಕಗಳನ್ನ. ಇದನ್ನು ಅನುಸರಿಸಿಯೇ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಆಚಾರ್ಯ ಮಠದ ವಿಗ್ರಹ, ನೀವು ಗರ್ಭಗುಡಿಯ ಒಳಗೆ ಹೋಗುವ ಮೊದಲನೇದಲ್ಲಿ ಮುದ್ರಿತ ವಿಜ್ಞಾನ ಮುದ್ರಂ. ಯಾವ ಆಚಾರ್ಯ ಪುರುಷರ ಕೈಯಲ್ಲೂ ಶಿಲ್ಪದಲ್ಲಿ ಇರಬೇಕಾಗಿರ್ತಕ್ಕ ಮುದ್ರೆ ಜ್ಞಾನ ಮುದ್ರೆ. ಜ್ಞಾನ ಬಂದಾಗ ಭವತು ಭೀರ್ಮಾಯಿಸಿ ನ ಸಾಂತ್ವಯಂತ. ಅಭಯ, ಅಜ್ಞಾನವೇ ಭಯ, ಜ್ಞಾನದಿಂದ ಅಭಯ. ಅದನ್ನೇ ಭೀಮನಾದ ಅಂದರೆ ಭೀರ್ಮಾಯಿನ ಭವತು ಭೀರ್ಮೇತಿ ನ ಸಾಂತ್ವಯಂತಂ. ಹೆದರಬೇಡಿ, ನಾನಿದ್ದೇನೆ ಅಂತ ಆಚಾರ್ಯರು ಹೇಳ್ತಾರೆ. ಇದು ಒಂದು ಭಂಗಿ. ಶಿಲ್ಪಶಾಸ್ತ್ರ ಆಚಾರ್ಯರ ವಿಗ್ರಹ ಇರುವಂತಹದ್ದು ಒಂದು ಭಂಗಿ. ಉಡುಪಿಯಲ್ಲಿ ಕೃಷ್ಣ ಮಠದ ಗರ್ಭಗುಡಿಯ ಹೊರಗೆ ಪ್ರವೇಶ ಮಾಡುವಾಗಿರುವಂಥದ್ದು. ಇನ್ನೊಂದು ರೀತಿಯಿಂದ ಆಚಾರ್ಯರ ವಿಗ್ರಹದ ಶಾಸ್ತ್ರೀಯ ಭಂಗಿಯಿಂದ ಜ್ಞಾನ ಮುದ್ರೆ ಮತ್ತು ಪುಸ್ತಕ ಮುದ್ರೆ. ಇದು ಬಿಟ್ಟರೆ ಮೋದಿಯ ಭಂಗಿ ಇಲ್ಲ. ಇದು ಎರಡೇ ಶಾಸ್ತ್ರೀಯ ಭಂಗಿ ಇರೋದು. ಅದರಲ್ಲಿ ಈ ಅಭಯ ಮುದ್ರೆ ವಿಶೇಷವಾಗಿರತಕ್ಕಂಥದ್ದು. ಆಚಾರ್ಯರನ್ನು ಕಂಡವರು ಬರೆದ ಸ್ತೋತ್ರ. ಅದನ್ನ ಮತ್ತೆ ಪ್ರಾಯ ಈ ಸ್ತೋತ್ರದ ಆಧಾರದ ಮೇಲೆಯೇ ಉಡುಪಿಯಲ್ಲಿ ವಾದರಾಜರು ಆ ವಿಗ್ರಹವನ್ನು ಮಾಡಿಸಿ. ಈ ಸ್ತೋತ್ರ ಮೊದಲು ಇದ್ದದ್ದು ತ್ರಿಪುರ ಪಂಡಿತರು ಮಾಡಿ, ಅದರಂತೆ ಆ ವಿಗ್ರಹ ಮಾಡಿಸಿ. ಅಂದರೆ ಆಚಾರ್ಯರ ಸರಿಯಾದ ವಿಗ್ರಹಕ್ಕೆ ಎರಡು ಭಂಗಿ. ಒಂದು ಜ್ಞಾನ ಮುದ್ರೆ ಸಮಾನ, ಮತ್ತೊಂದು ಅಭಯ ಮುದ್ರೆ ಅಥವಾ ಪುಸ್ತಕ ಮುದ್ರೆ. ಇದು ಒಬ್ಬ ಆಚಾರ್ಯರೇ ಅವತಾರ ಪುರುಷನಾಗಿರ್ತಕ್ಕಂಥ ಮಹಾತ್ಮನನ್ನ ನಾವು ಶಿಲ್ಪದಲ್ಲಿ ಮೂಡಿಸುವಂತಹ ವಿಧಾನ. ಜ್ಞಾನ ಮುದ್ರೆ ಅಂತೂ ಆಚಾರ್ಯ ಪುರುಷರು ಅಂದರೆ ಅನಿವಾರ್ಯ ಇರಲೇಬೇಕು. ಇದರ ಅರ್ಥ ನಾನು ಅನೇಕ ಬಾರಿ ಹೇಳಿದ್ದೆ. ಜ್ಞಾನ ಮುದ್ರೆ ಎಂದರೆ ಕೈ ಹೀಗಿರುತ್ತೆ ಮನೆ. ಇದು ಭಗವಂತ, ಅವನು ದೂರ ಇರ್ತಾನೆ. ಇದು ಜೀವ, ಅವನ ಒಟ್ಟಿಗೆ ಅವಿದ್ಯಾ ಕಾಮ ಕರ್ಮ. ಅವಿದ್ಯಾ ಕಾಮ ಕರ್ಮ ಒಟ್ಟಿಗೆ ಜೀವ ಇರ್ತಾನೆ. ಅವಾಗ ಭಗವಂತ ದೂರ ಇರ್ತಾನೆ. ಇದು ಮಾಮೂಲಿ ಅಂಗ ಇದೆ. ಈ ಅವಿದ್ಯೆ ಕಾಮ ಕರ್ಮಗಳು ದೂರ ಆಗಿ ಅದರಿಂದ ದೂರ ಸರಿತಾನೆ ಜೀವ. ಅದರಿಂದ ದೂರ ಸರಿದಾಗ ಬಗ್ಗುತ್ತಾನೆ, ಶರಣಾಗ್ತಾನೆ ಭಗವಂತನಿಗೆ. ಅದು ಜ್ಞಾನ. ಇವಾಗ ಅವಿದ್ಯೆ ಕಾಮ ಕರ್ಮಗಳಿಂದ ಕಳಚಿಕೊಂಡು ಭಗವಂತನಿಗೆ ಶರಣಾದ ಜೀವ, ಅದು ಜ್ಞಾನ ಮುದ್ರೆ. ಇದು ಜ್ಞಾನ ಮುದ್ರೆ ಆದಾಗ ಇದು ಅವಿದ್ಯೆ ಕಾಮ ಕರ್ಮಗಳ ಹೊತ್ತು ಹೋದವು, ಜ್ಞಾನ ಭಕ್ತಿ ವೈರಾಗ್ಯಗಳಾದವು. ಅವಾಗ ಎಲ್ಲ ಒಟ್ಟಾಯಿತು, ಅದು ಅಭಯ ಮುದ್ರೆ. ಜ್ಞಾನ ಭಕ್ತಿ ವೈರಾಗ್ಯ ಒಟ್ಟಿಗೆ ಜೀವ ಮತ್ತು ಪರಮ. ಹೀಗೆ ಜ್ಞಾನ ಮುದ್ರೆ ಮತ್ತು ಅಭಯ ಮುದ್ರೆಗಳು ಒಂದು ಅಪೂರ್ವವಾಗಿರ್ತಕ್ಕಂಥ ನಮ್ಮ ಅನುಸಂಧಾನವನ್ನು ಮುದ್ರೆ ಮೂಲಕ ತೋರಿಸುತ್ತೆ. ಒಳಗೆ ಈ ಅನುಸಂಧಾನ ಇರಬೇಕು, ಹೊರಗಿಂದ ಮುದ್ರೆ ಇರಬೇಕು. ಹೊರಗಿನಿಂದ ಮುದ್ರೆ ಇಲ್ಲದೆ ಒಳಗೆ ಅನುಸಂಧಾನ ಇದ್ದರೂ ನಡೀತದೆ. ಒಳಗೆ ಅನುಸಂಧಾನ ಇಲ್ಲದೆ ಹೊರಗೆ ಮುದ್ರೆ ಆದರೆ ಅದು ನಾಟಕ. ಆ ಮುದ್ರೆ
ಮುದ್ರೆ ಅರ್ಥ ಅದು ಏನು ಅನ್ನೋದು ತಿಳ್ಕೊಂಡು, ಈಗ ಏನಾಗಿದೆ ಅಂದರೆ ಎಲ್ಲ ಮರೆತು ಹೋಗಿದೆ ನಮಗೆ. ಕೈ ಮುಗಿಯುವುದು ಇದು ಒಂದು ಮುದ್ರೆ. ಆಶೀರ್ವಾದ ಮಾಡುವುದಾಗ ಒಂದೇ ಕೈಯಿಂದ ಅಥವಾ ಎರಡು ಕೈಯಿಂದ, ಇದು ಒಂದು ಮುದ್ರೆ. ಅದು ಕೂಡ ಯಾಕೆ ಅಂದರೆ ನಮ್ಮ ಕೈಯಿಂದ ನಿರಂತರವಾಗಿ ಪ್ರಾಣಶಕ್ತಿ, ಪ್ರಾಣದೇವರು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್, ಅದು ಪ್ರಾಣಶಕ್ತಿ ನಮ್ಮ ಕೈಯಿಂದ ನಿರಂತರ ಅದು ಹೊರಗೆ ಹೋಗ್ತಾ ಇದೆ. ಆ ಕೈಯಿಂದ ನಿರಂತರ ಹೋಗ್ತಾ ಇರುವುದು ಆ ಪ್ರಾಣಶಕ್ತಿ ರೋಗ ನಿವಾರಕ ಆಂಟಿಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥ. ಆದ್ದರಿಂದಲೇ ಕೈಯಿಂದ ತಲೆಯ ಮೇಲೆ ಕೈ ಇಟ್ಟು ಜಪ ಮಾಡಿದರೆ ಆ ಪ್ರಾಣಶಕ್ತಿ ರೋಗಿಯ ಮೇಲೆ ಅದು ಹರಿದು ಅವನ ದೇಹದ ಮೇಲೆ ಆ ಪ್ರಾಣಶಕ್ತಿ ಶಕ್ತಿಪಾತ ಅಂದರೆ ಆ ಶಕ್ತಿ ಹರಿದು ಅವನ ರೋಗ ಗುಣ ಆಗುತ್ತೆ, ಅವನು ನೀರವನಂತ. ಇದೇ ಟಚಿಂಗ್ ಇರೋದ್ರೆ ಇದೆ ಶಕ್ತಿಪಾತ ಅಂತ. ಹಾಗಾಗಿ ಹೀಗೆ ನಾವು ಚಿಕ್ಕವರು ನಮಸ್ಕಾರ ಮಾಡಿದಾಗ ಹೀಗೆ ಮಾಡ್ತೀವಿ. ಕೈ ಅಂದರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ಆ ಮಕ್ಕಳ ಮೇಲೆ ಹರಿಸ್ತೇವೆ. ಇನ್ನೂ ಡೈರೆಕ್ಟ್ ಆಗಬೇಕು ಅಂದರೆ ತಲೆ ಮೇಲೆ ಕೈ ಇಡ್ತೀವಿ. ದೊಡ್ಡವರಿಗೆ ಆಗುವಾಗ ನಮ್ಮ ಪ್ರಾಣಶಕ್ತಿಯನ್ನು ನಮಗೆ ಕೊಡೋದನ್ನು ವಿಡ್ರಾ ಮಾಡಿಕೊಡೋದು. ನೀವು ದೊಡ್ಡವರು, ನಿಮ್ಮ ಮುಂದೆ ನನ್ನ ಪ್ರಾಣಶಕ್ತಿಯ ಪ್ರದರ್ಶನ ಇಲ್ಲ, ಅದನ್ನು ಮುಚ್ಚಿಕೊಳ್ಳಿ, ಅದು ಕೈ ಮುಚ್ಚಿಕೊಳ್ಳೋದು. ಹಾಗಾಗಿ ಪ್ರತಿಯೊಂದು ಭಂಗಿಗೆ ನಾವು ಮಾಡ್ತಕ್ಕ ಕ್ರಿಯೆಯಿಂದ ಮನುಷ್ಯ ಮೊದಲು ಮಾತನಾಡುವುದಕ್ಕೆ ಕಲಿಯುವ ಮುಂಚೆ ಅವನು ಅಭಿನಯದ ಮೂಲಕವೇ ತನ್ನ ಭಾವನೆಗಳನ್ನು ತೋರಿಸ್ತಾ ಇದ್ದ. ಹಾಗಾಗಿ ಈ ಈ ಈ ಮುದ್ರೆಗಳುಂಟಲ್ಲ, ಇದು ಭಾಷೆಗಿಂತ ಪ್ರಾಚೀನ. ಆ ಭಾಷೆ ಮತ್ತೆ ನಾವು ಭಾಷೆ ಕಲಿತ ಮೇಲೆ ಆ ಮುದ್ರೆಗಳ ಭಾವವನ್ನು ಭಾಷೆಯನ್ನು ಹೇಳಿ ಈಗ ಇಷ್ಟೇ. ಆಮೇಲೆ ದೇವರು ಒಳ್ಳೆಯಪ್ಪ, ಇದು ಭಾಷೆ. ಇದರ ಅರ್ಥ ಏನಂದರೆ ನಿನಗೆ ನನ್ನ ಕೈಯಲ್ಲಿರತಕ್ಕಂಥ ಪ್ರಾಣಶಕ್ತಿಯನ್ನು ಕಾಣಿಸಿಕೊಟ್ಟು ಕಳಿಸಿದ್ದೇನೆ, ಪ್ರಾಣದೇವರು ಮತ್ತು ಭಗವಂತ ನಿನಗೆ ಆರೋಗ್ಯ ಕೊಡಲಿ. ಇದು ಭಾಷೆ. ಅದರ ಕೈಯಲ್ಲಿ ಅಷ್ಟು ಕೆಲಸ ಆಗೋದು, ಬಾಯಿಂದ. ಹೀಗೆ ಪ್ರಾಚೀನರು ಪ್ರತಿಯೊಂದು ಕ್ರಿಯೆ ಇದೆ, ಆ ಕ್ರಿಯೆ ಒಂದು ಅರ್ಥ, ಆ ಅರ್ಥಕ್ಕೆ ಅನುಗುಣವಾದ ಕ್ರಿಯೆ, ದೈಹಿಕ ಕ್ರಿಯೆ. ಇಡೀ ಪೂಜೆಯಲ್ಲಿ ನಾವು ಮಾಡ್ತಕ್ಕಂಥ ಮುದ್ರೆಗಳಲ್ಲಿ ಮುದ್ರೆ ಅನ್ನೋದು ಮೌನದ ಭಾಷೆ. ಅದನ್ನ ಹೀಗೆ ಉಪಯೋಗಿಸ್ತಿದ್ದು ಪೂಜಾ ಕಾಲದಲ್ಲಿ. ಮತ್ತು ಪೂಜಾ ಕಾಲದಲ್ಲಿ ಆಯ್ತು ನಾಟ್ಯ. ಇವತ್ತು ನಾಟ್ಯ ಮಾಡಬೇಕಾದ್ರೆ ನಾಟ್ಯದಲ್ಲಿ ಭರತನಾಟ್ಯ ಎಂಬುದು ಅಥವಾ ಯಕ್ಷಗಾನದ ನಾಟ್ಯ, ಅದನ್ನು ಮುದ್ರೆಗಳು. ಆ ಮುದ್ರೆಗಳನ್ನು ತೋರಿಸುವ ಮೂಲಕ, ಯಾಕೆಂದರೆ ಭರತನಾಟ್ಯದಲ್ಲಿ ಮಾತಿಲ್ಲ, ಬರೀ ಮುಖದ ಭಂಗಿ, ಮುಖದ ಭಾವ. ಅಂದರೆ ರಸಗಳನ್ನು ತೋರಿಸುವುದು ಮುಖದ ಮೂಲಕ. ದುಃಖ ಆಯಿತು, ಆನಂದ ಆಯಿತು, ಕೋಪ ಬಂತು, ಎಲ್ಲ ಮುಖದಿಂದ, ಕೈಯಿಂದ ತೋರಿಸಿ ಬರುವುದಿಲ್ಲ. ಅಲ್ಲ, ಕೈ ತೋರಿಸುವುದು ಹೀಗಿರುವುದಕ್ಕೆ. ಅಷ್ಟೇ ಮುಖದಲ್ಲಿ ಭಾವಗಳನ್ನು, ರಸಗಳನ್ನು ತೋರಿಸುವುದು, ಆ ರಸದಿಂದ ಆಗತಕ್ಕಂಥ ಕ್ರಿಯೆಗಳನ್ನು ತೋರಿಸುವುದು ಮುದ್ರೆ. ಅಂದ್ರೆ ಈ ಇಡೀ ದೇಹ ಅದು ನಮ್ಮ ಅಭಿಪ್ರಾಯವನ್ನು ಅಭಿವ್ಯಕ್ತಗೊಳಿಸುವುದಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ಮಣಿಸಿಕೊಳ್ಳುವುದೇ, ಅದನ್ನೇ ನಾವು ಪೂಜೆಯಲ್ಲಿ ಮುದ್ರಾ ವಿಧಾನ ಅಥವಾ ನಾಟ್ಯದಲ್ಲಿ ಬೇರೆ ವಿಧಾನವೇ ಇಲ್ಲ. ಯಾಕೆಂದರೆ ಹಾಡು ಇರುತ್ತೆ, ಹಾಡ್ತಾ ಇರ್ತಾರೆ, ಆದರೆ ಅಭಿನಯ ಮಾಡುವವರು ಮಾತಾಡೋದಿಲ್ಲ. ಮಾಡುವವನು ಅಂತೂ ಹೇಳುವುದು, ಹೆಚ್ಚಾಗಿ ನಾಟ್ಯ ಮಾಡುವ ಹೆಣ್ಮಕ್ಕಳಾದರೆ ಹೇಳಿದೆ ನಾನು. ಅವರು ತಮ್ಮ ಎಲ್ಲ ಭಾವನೆಗಳನ್ನು ಮುದ್ರೆಗಳನ್ನು ತೋರಿಸ್ತಾರೆ ಮತ್ತು ಬಹಳ ಪರಿಣಾಮಕಾರಿಯಾಗಿ. ಹೀಗೆ ಹೇಳಿದ್ಬಿಟ್ರೆ ಅವರು ಕಮಲದ ಮಗ್ಗು ಅಂತ ಹೇಳೋದಕ್ಕೆ ಮತ್ತೆ ವ್ಯಾಖ್ಯಾನ ಮಾಡೋದು ಬೇಡ. ಹೀಗೆ ಹೇಳಿದ್ಬಿಟ್ರೆ ಪಕ್ಷಿಯು ಹಾರ್ತಾ ಇದೆ ಅಂತ ಹೇಳೋದಕ್ಕೆ ಅದನ್ನು ಕನ್ನಡದಲ್ಲಿ ಹೇಳಬೇಕಾಗಿಲ್ಲ. ಅದೆಲ್ಲ ಮುದ್ರೆಗಳು ತನ್ನಷ್ಟಕ್ಕೆ ನಾವು ಆ ಮುದ್ರೆಗಳು ಹೀಗೆ ಹೇಳಿಬಿಟ್ರೆ, ನಾಲ್ಕು ಕೆಚ್ಚಲು ಕಾಮಧೇನು ಹಾಲು ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇನ್ನೊಂದು ರೀತಿಯಿಂದ ಅಭಿನಯ ಮಾಡಿ ತೋರಿಸಬೇಕಾಗಿಲ್ಲ. ಇವೆಲ್ಲ ಮುದ್ರೆಗಳ ಭಾಷೆ. ಅದು ಬಹಳ ಮುದಮರಾತು. ಮುದ್ರಾ ಅಂದರೆ ಖುಷಿ ಕೊಡುವಂಥದ್ದು, ಮುದ್ದರೆ ಆನಂದ, ರಾಗ ಕೊಡುವಂಥದ್ದು, ಅದು ಖುಷಿ ಕೊಡುವಂಥದ್ದು. ನಾವು ಮುದ್ರೆಗಳ ಮೂಲಕ ಮಾತಾಡಿದರೆ ಅದು ಇನ್ನೊಂದು ತಮಾಷೆ ಇದೆ. ಈ ಬೇರೊಬ್ಬರಿಗೆ ಗೊತ್ತಾಗದ ಹಾಗೆ ನಾವು ಒಬ್ಬರಿಗೆ ಸಂಕೇತ ಕೊಡಲಿಕ್ಕೆ ಮುದ್ರೆ ಬೇಕಾಗುತ್ತೆ. 3-4 ಜನ ಇರ್ತಾರೆ, ಯಾರೋ ನಮ್ಗೆ ಬೇಕಾದವರಿಗೆ ಮೆಸೇಜ್ ಕೊಡಬೇಕು, ಆಗ ಮುದ್ರೆ ಮೂಲಕ ಕೊಟ್ಟರು ಉಳಿದವರಿಗೆ ಗೊತ್ತಾಗಲ್ಲ. ಯಾಕಂದರೆ ಅವರು ಬೆನ್ನ ಹಿಂದೆ ನೀವು ಮುದ್ರೆ ಕೊಡಬೇಕು, ಆದರೆ ಬಾಯಲ್ಲಿ ಸಂಕೇತ ಕೊಡಲಿಕ್ಕೆ ಹೋಗುದು. ಮುದ್ರಾ ಅನ್ನೋದು ಬಹಳ ಒಂದು ಚಕ್ರ, ಶಂಖ, ಗದಾ, ಪದ್ಮ, ಇವೆಲ್ಲ ಮುದ್ರೆಗಳು. ದೇವರ ಕೈಯಲ್ಲಿ ಇರ್ತಕ್ಕಂಥದ್ದನ್ನು
ನಾವು ಸಮರ್ಪಣೆ ಚಕ್ರಂ ಸಮರ್ಪಯಾಮಿ ಶಂಖ ಏನು ಶಂಖ ಆಗೋಯ್ತು ಅಂತ ಹೇಳಿಲ್ಲ, ಇದೆ ಶಂಖ ಈಗ ಮಾಡಿದ್ರೆ ಕದೇ ಆಯಿತು, ಈಗ ಮಾಡಿ ಮಹಾತ್ಮ ಆಯಿತು. ನಾವು ಭಗವಂತನಿಗೆ ನಮ್ಮ ಕೈಯಿಂದಲೇ ಆಯುಧಗಳನ್ನು ಸಮರ್ಪಿಸೋದು. ಅದಕ್ಕೆ ನಾವು ಬೆಳ್ಳಿ ಚಕ್ರ ಮಾಡಿಸೋದು, ಬೆಳ್ಳಿ ಶಂಖ ಮಾಡಿಸೋದು ಅದೆಲ್ಲ ದೇವರಿಗೆ ಇಷ್ಟ ಆಗುತ್ತೆ. ನಾವು ನಮ್ಮ ಹೃದಯದ ಭಾವನೆಗಳನ್ನು ದೈಹಿಕವಾಗಿ ಅಂಗಗಳ ಮೂಲಕ ಆಂಗಿಕ, ಅದು ನಾಟ್ಯದಲ್ಲೂ ಆಂಗಿಕ ಮುಖ್ಯ, ಪೂಜೆಯಲ್ಲೂ ಆಂಗಿಕ ಬಹಳ ಮುಖ್ಯವಾದ. ಅದು ಹಾಗೆ ಆಚಾರ್ಯ ತೋರಿಸೋದಕ್ಕೆ ಎರಡೇ ಮುಖ್ಯ. ಒಂದು ಜ್ಞಾನಕ್ಕೋಸ್ಕರ ಪ್ರವಚನದಿಂದ ಅಪಾಯ. ಈ ಮೂರು ಅಲ್ಲದೆ ಬೇರೆ ಭಂಗಿ ಶಾಸ್ತ್ರದಲ್ಲಿ ಇಲ್ಲ. ಇದು ನಾನು ಮಂಗಲ ಶ್ಲೋಕ ಹೇಳಿದೆ, ಅದು ಆಚಾರ್ಯರ ಸ್ತೋತ್ರ ರೂಪವಾಗಿರ್ತಕ್ಕಂಥದ್ದು. ಇವತ್ತು ಆಚಾರ್ಯರು ಬದರಿಗೆ ತೆರಳಿದ ದಿನ. ಅದರ ಬಗ್ಗೆ ನಾನು ಬೆಳಿಗ್ಗೆ ಒಂದು ಕಡೆ ಹೇಳಿದೆ. ಒಂದು ತಪ್ಪು ಕಲ್ಪನೆ ಇದೆ, ಅದನ್ನು ನಿವಾರಿಸಬೇಕು ಮೊದಲು, ಮತ್ತೆ ನಾನು ವಿಷಯಕ್ಕೆ ಬರ್ತೇನೆ. ಏನು ಅಂದರೆ, ಆಚಾರ್ಯರು ಉಡುಪಿಯಲ್ಲಿ ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಪ್ರವಚನ ಮಾಡ್ತಾ ಇದ್ದಾಗ ಪುಷ್ಪವೃಷ್ಟಿಯಾಯಿತು. ಆಚಾರ್ಯರು ಅದೃಶ್ಯರಾದರು ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಇದು ಆಚಾರ್ಯರ ಕಥೆಗೆ ನಾವು ಮಾಡತಕ್ಕಂಥ ಅಪಚಾರ. ಅದು ಇಲ್ಲಿ ಮಾತ್ರ ಅಲ್ಲ, ಉಡುಪಿಯಲ್ಲೂ ಹಾಗೆ ಅಲ್ಲಿ ಬೋರ್ಡ್ ಇತ್ತು, ಶ್ರೀಮದ್ ಆಚಾರ್ಯರು ಅದೃಶ್ಯರಾದ ಸ್ಥಳ ಅಂತ. ನಾನು ಹೇಳಿದೆ ಈ ತಪ್ಪು ಬೋರ್ಡ್ ಹಾಕಿಬಿಡಿ, ಈಗ ತೆಗೆದಿದ್ದಾರೆ, ಅದು ಹೇಳಿದ ತೆಗೆದಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆಚಾರ್ಯರು ಅಲ್ಲಿ ಅದೃಶ್ಯರಾದರು. ಅಲ್ಲಿ ಪಾಠ ಪ್ರವಚನ ಮಾಡ್ತಾ ಇದ್ರು ಆಚಾರ್ಯರು. ಈಗ ಏನು ಗುಡಿ ಇದೆ ಆಚಾರ್ಯರದ್ದು, ಅಲ್ಲಿ ಆಚಾರ್ಯರ ವಿಗ್ರಹ ಇಲ್ಲ, ಒಂದು ಶಿಲಾಫಲಕ ಇದೆ. ಅದು ಆಚಾರ್ಯರು ಪ್ರವಚನ ಮಾಡುವಾಗ ಕೂತ್ಕೊಳ್ತಾ ಇದ್ದ ಶಿಲಾಫಲಕ. ಅದರಲ್ಲಿ ಕೂತು ಆಚಾರ್ಯರು ಪ್ರವಚನ ಮಾಡ್ತಾ ಇದ್ರು. ಒಂದು ದಿನ ಆಚಾರ್ಯರು ಪ್ರವಚನ ಮಾಡ್ತಾ ಇದ್ದಾಗ ಪುಷ್ಪವೃಷ್ಟಿಯಾಗಿ ಏನಪ್ಪ ಇದು ಹೂ ಬೀಳ್ತಾ ಇದೆ ಅಂತ ಶಿಷ್ಯರು ಆಶ್ಚರ್ಯದಿಂದ ನೋಡಿದಾಗ ಸುತ್ತಮುತ್ತ ಹೂ ಬಿದ್ದದ್ದು ಅಷ್ಟೇ ಅಲ್ಲ, ಆಚಾರ್ಯರ ಕೊರಳಿಗೆ ಒಂದು ಮಾಲೆ ಬಂದಿತ್ತು. ಇದನ್ನು ನಾರಾಯಣ ಪಂಡಿತರು ಬರೀತಾರೆ. ಇದು ಆಚಾರ್ಯರ ಅದೃಶ್ಯ ಮಾಲೆ ಕಾಣುತ್ತೆ. ಆಚಾರ್ಯರ ಕೊರಳಲ್ಲಿ ತುಳಸಿ ಮಾಲೆ ಇತ್ತು. ಮೊದಲು ತುಳಸಿ ಮಣಿ ಸಣ ಮಾತ್ರ ಇತ್ತು. ಪುಷ್ಪವೃಷ್ಟಿ ಆದ್ಮೇಲೆ ನೋಡಿದಾಗ ಆಚಾರ್ಯರ ಕೊರಳಲ್ಲಿ ದೇವಲೋಕದ ತುಳಸಿ ಮಾಲೆ ಇತ್ತು. ಇದನ್ನು ನೋಡಿ ಶಿಷ್ಯರೆಲ್ಲ ವಿಸ್ಮಿತರಾದರು. ಅದರಿಂದ ಅಲ್ಲಿ ಅದೃಶ್ಯರಾಗಲಿಲ್ಲ. ಅಲ್ಲಿ ಆಚಾರ್ಯರು ಪಾಠ ಪ್ರವಚನ ಮಾಡಿ ಆದ್ಮೇಲೆ ಪುಷ್ಪವೃಷ್ಟಿ ಆದ್ಮೇಲೆ ಕೂಡ ಎಲ್ಲರಿಗೂ ಕಾಣಿಸಿಕೊಂಡಿದ್ದರು. ಆಚಾರ್ಯರು ಆಮೇಲೆ ಅದೃಶ್ಯರಾದದ್ದಲ್ಲ, ಮಧ್ವನವಮಿ ದಿವಸ ತಿಂಗಳಾಗ್ದೇ ಮಾಘ ಶುದ್ಧ ನವಮ್ಯಾಂ ಹೇಳಿ ಹೋದದ್ದು, ಅಪ್ಪ ನಿಮಗೆ ಕೊಡಬೇಕಾದನ್ನು ಕೊಟ್ಟಿದ್ದೇನೆ, ಇದನ್ನು ಉಳಿಸಿಕೊಳ್ಳಿ ಬೆಳೆಸಿಕೊಳ್ಳಿ ಅಂತ ಹೇಳಿ ಬದಲಿಗೆ ಒಬ್ಬರೇ ಬರ್ತಾರೆ. ಮುಂಚೆ 2 ಬಾರಿ ಹೋಗುವಾಗಲೂ ಶಿಷ್ಯರನ್ನು ಕರ್ಕೊಂಡು ಹೋಗಿದ್ರು. 3ನೇ ಬಾರಿ ಹೋಗುವಾಗ ನೀವು ಯಾರು ಬರಬೇಡಿ ನನ್ನ ಜೊತೆಗೆ ಅಂತ ಹೊರಟು. ಇಷ್ಟೇ ಹೊರತು ಅಲ್ಲಿ ಇದ್ದಕ್ಕಿದ್ದ ಹಾಗೆ ಕಣ್ಣ ಅಂತ ಅದೃಶ್ಯರಾದದ್ದಲ್ಲ. ಅಲ್ಲಿ ಅವರು ಮತ್ತೆ ಕಾಣಿಸಿಕೊಂಡಿದ್ದಾರೆ. ಮತ್ತೆ ಅವರು ಕೊರಳಲ್ಲಿ ತುಳಸಿ ಮಾಲೆ ಕಾಣಿಸಿಕೊಂಡಿದೆ. ಮತ್ತೆ ಅಲ್ಲಿ ವರ್ಣನೆ ಮಾಡುವಾಗ ವಾದರಾಜ ಒಂದು ಮಾತಾಡ್ತಾರೆ, ಅದೃಶ್ಯ ಪೀಠೆ ಅಸ್ತಿ. ಅಂದರೆ ಆಚಾರ್ಯರು ಇವತ್ತಿಗೂ ಅದೃಶ್ಯರಾಗಿ ಉಡುಪಿಯಲ್ಲಿ ಸನ್ನಿಹಿತರಾಗಿ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಅಂತ ಅರ್ಥ. ಅದೃಶ್ಯರಾಗಿ ಉಡುಪಿಯಲ್ಲಿ ಸನ್ನಿಹಿತರಾಗಿದ್ದಾರೆ ಹೊರತು ಉಡುಪಿಯ ಆ ಜಾಗದಲ್ಲಿ ಅದೃಶ್ಯರಾಗಿದ್ದಾರೆ ಅಂತ ಅರ್ಥ ಅಲ್ಲ. ಆ ಶ್ಲೋಕ ಅರ್ಥ ಆಗಬೇಕು. ಮಂದಿ ಹೀಗೆಲ್ಲ ತಪ್ಪು ಅರ್ಥ ಮಾಡ್ತಾರೆ. ಅವರು ಅದೃಶ್ಯರಾದದ್ದಲ್ಲ, ಅಲ್ಲಿಂದ ತಾನು ಎಲ್ಲರಿಗೂ ದೃಶ್ಯರಾಗಿ ಹೊರಟು ಹೋಗಿದ್ದಾರೆ. ಅನಂತರ ಅವರು ಹೊರಟು ಹೋದಲ್ಲ ಅಂದ್ರೆ ಉಡುಪಿ ಕಳ್ಕೊಳ್ಳಿಲ್ಲ ಆಚಾರ್ಯರನ್ನ, ಅದೃಶ್ಯರಾಗಿ ಉಡುಪಿಯಲ್ಲಿದ್ದಾರೆ ಅಂತ ಅವರು ವಾದರಾಜ ಹೇಳಿದ್ದಾರೆ. ಅದೃಶ್ಯ ಇದಾನಿವತ್ತು ರೂಪೇರಿಕೆ ಅಸ್ತಿ. ಅವರು ದೃಶ್ಯರಾಗಿ ಬದಲಿಯಲ್ಲಿ ಇದ್ದರು, ಅದೃಶ್ಯರಾಗಿ ನಮ್ಮನ್ನು ಹರಸ್ತ ಉಡುಪಿಯಲ್ಲೇ ಇದ್ದಾರೆ. ಅವರು ಪ್ರತಿಷ್ಠೆ ಮಾಡಿದ ಕೃಷ್ಣನ ಬಳಿಯಲ್ಲಿ ಸದಾ ಅವರ ಸನ್ನಿಧಾನ ಇದೆ ಅನ್ನೋ ಮಾತನ್ನು ವಾದರಾಜರು ಹೇಳಿದರು. ನಮ್ಮ ಕಷ್ಟ ಏನು ಅಂದರೆ, ನಮಗೆ ಇತಿಹಾಸವೂ ಗೊತ್ತಿಲ್ಲ, ಸರಿಯಾಗಿ ಸಂಸ್ಕೃತ ಭಾಷೆಗೂ ಅರ್ಥ ಆಗುವುದಿಲ್ಲ. ಏನಾದರೂ ಒಂದು ಕಥೆ ಕಟ್ಟೋದು, ಜನರನ್ನು ಆ ಕಥೆಯನ್ನು ನಂಬಿಸಿಬಿಡೋದು, ಸುಳ್ಳು ಕಥೆಗಳನ್ನು ಹಬ್ಬಿಸಿಬಿಡ್ತೇವೆ. ಮಹಾತ್ಮರ ಬಗ್ಗೆ ಇಂಥ ಸುಳ್ಳು ಕಥೆಗಳನ್ನು ಕಟ್ಟಬಾರದು. ಸಾಮಾನ್ಯರ ಬಗ್ಗೆ ಏನು ಬೇಕಾದ್ರೆ ಕಟ್ಟಲಿ ಬಿಟ್ರಿ, ಈಗ ನಾವು ಲೋಕೋದ್ಧಾರವಾಗಲು ಲೋಕನಾಶವಾಗಲ್ಲ. ಮಹಾತ್ಮರ ಚರಿತ್ರೆಯನ್ನು ತಿಳ್ಕೊಳ್ಳುವಾಗ ಹಿಸ್ಟಾರಿಸಿಟಿಯ ಬಗ್ಗೆ ಬಹಳ ಪರ್ಫೆಕ್ಷನ್ ಇರಬೇಕು. ಒಂದೇ ಒಂದು ತಪ್ಪು ವಿಷಯವನ್ನು ನಾವು ದೊಡ್ಡವರ ವಿಷಯದಲ್ಲಿ ಗ್ರಹಣ ಮಾಡಿಕೊಳ್ತೇವೆ. ಹಾಗಾಗಿ ಆಚಾರ್ಯರು ಅಲ್ಲಿ ಇದ್ದರ ಈಗಲೂ ಅಷ್ಟೇ
ಅಲ್ಲಿ ಮಾತ್ರ ಅಲ್ಲ, ನಾವು ಎಲ್ಲಿ ಆಚಾರ್ಯರನ್ನು ಭಕ್ತಿಯಿಂದ ಚಿಂತನೆ ಮಾಡ್ತೇವೆ, ಆಚಾರ್ಯರ ಶಾಸ್ತ್ರಶ್ರವಣವನ್ನು ಮಾಡ್ತೇವೆ, ಅಲ್ಲಿ ಎಲ್ಲ ಕಡೆ ಆಚಾರ್ಯರು. ಅದರಿಂದ ಆಚಾರ್ಯರು ಎಲ್ಲಿದ್ದಾರೆ ಅಂತ ಹುಡುಕುವುದು ಬೇಡ. ಆಚಾರ್ಯರು ನಮಗೆ ಆಚಾರ್ಯರ ಬಗ್ಗೆ ಭಕ್ತಿ ಶ್ರದ್ಧೆಗಳಿದ್ದರೆ ನಮ್ಮಲ್ಲಿ ಆಚಾರ್ಯರು ಇದ್ದೇ ಇರ್ತಾರೆ. ನಮಗೆ ಭಕ್ತಿ ಶ್ರದ್ಧೆ ಇಲ್ಲದೇ ಇದ್ದರೆ ಆಚಾರ್ಯರು ಬರುತ್ತಾರೆ. ಅದು ಆಂಜನೇಯ ಎಲ್ಲಿ ರಾಮಾಯಣದ ಗಾನ ನಡೆಯುತ್ತೆ ಅಲ್ಲಿ ಹನುಮಂತ ಬಂದಿರ್ತಾನೆ ಅಂತಕ್ಕಂಥ ಒಂದು ಮಾತಿಗೆ, ಹಾಗೆ ಹನುಮಂತ ರಾಮನ ಕಥೆ ಗಾನ ಮಾಡಿದಾಗ ಇರ್ತಾನೆ ಅಂದರೆ ಬರೀ ರಾಮನ ಕಥೆ ಅಂತಲ್ಲ, ಅದು ಹನುಮಂತನಿಗೆ ಸಂಬಂಧಪಟ್ಟದ್ದು ರಾಮಾಯಣ. ಹಾಗಾಗಿ ರಾಮನ ಕಥೆ ನಡೆಯುವಲ್ಲೆಲ್ಲ ಹನುಮಂತ ಇರ್ತಾನೆ ಅನ್ನೋದಾಗಿ, ಭಗವಂತನ ಕಥೆ ನಡೆಯುವಲ್ಲೆಲ್ಲ ಹನುಮಂತ ಇರ್ತಾನೆ. ಹನುಮಂತ ಇದ್ದರೆ ರಾಮ, ಹಾಗಾದ್ರೆ ಭಾರತದ ಕಥೆ ನಡೆಯುವಾಗೆಲ್ಲ ವಿಭೀಷಣನಾಗಿರ್ತಾನೆ. ರಾಮಾಯಣ ಭಾರತ ಯಾವ ಕಥೆ, ಭಗವಂತನ ಕಥೆ ನಡೆಯುವಲ್ಲೆಲ್ಲ ಒಬ್ಬರೇ. ಇದು ನಮಗೆ ಇರಬೇಕಾದಂತಹ ಅನುಸಂಧಾನ. ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ಈಗ ಕೃಷ್ಣ ಹೇಳಿದ, ನನ್ನ ಭಕ್ತರು ನನ್ನನ್ನು ಎಲ್ಲಿ ಗಾನ ಮಾಡ್ತಾರೆ ಅಲ್ಲಿ ನಾನಿದ್ದೇನೆ. ಹಾಗಾಗಿ ನಾವು ಭಗವಂತನ ಚಿಂತನೆ ಮಾಡುವಲ್ಲಿ ಭಗವಂತನೂ ಇದ್ದಾನೆ, ಪ್ರಾಣದೇವರು ಇದ್ದಾರೆ, ಹನುಮಂತ, ಭೀಮ ಮೂವರೇ. ಹಾಗಾಗಿ ನಮ್ಮ ಈ ಅನುಸಂಧಾನ ಸ್ವಚ್ಛವಾಗಿ ಈ ಸಂಧಾನ ಇದೆ. ಆಚಾರ್ಯರು ನಮ್ಮ ಜೊತೆಗಿದ್ದಾರೆ, ನಮ್ಮ ಒಳಗೆ ಇದ್ದಾರೆ. ಯಾಕೆಂದರೆ ಇವತ್ತು ನಾವು ನುಡಿಯುವುದು ಒಳಗೆ ಆಚಾರ್ಯರು ನುಡಿಸಿದ್ದೇವೆ. ಇಲ್ಲದಿದ್ದರೆ ನಾವು ಬರೇ ಕ್ಯಾಸೆಟ್ಗಳು ಅದು ಪ್ಲೇ ಮಾಡೋದು ಬೇಕಲ್ಲ, ನುಡಿಸ್ಬೋದು. ಯೋಂತ ಪ್ರವಿಶ್ಯಮೋ ವಾಚ ವಿಮಾಂಬ ಸುತ್ತಾಂ ಅಂತ ಪ್ರಹ್ಲಾದ ಧ್ರುವ ಮಾತನ್ನು ಹೇಳಿದಾಗ, ಹಾಗೆ ನಮ್ಮ ಒಳಗೆ ಕೂತು ನುಡಿಸುವುದು ಪ್ರಾಣದೇವರು. ಪ್ರಾಣದೇವರು ಅಂದರೆ ಮಧ್ವರೂಪದಿಂದ ಈ ಜ್ಞಾನದ ಇದನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಮಂತ್ರ ಇದೆ, ಅದರಲ್ಲಿ ಮುಂದೆ ಆ ವಿಷಯ ಸ್ಪಷ್ಟ. ಅದನ್ನೇನೆ ನಾನು ಉಪಸಂಹಾರ ಮಾಡುವಾಗ ಒಂದು ವಿಷಯ ಪ್ರಸ್ತಾವ ಮಾಡಿ ಬಿಟ್ಟುಬಿಟ್ಟೆ. ಅದನ್ನು ಆ ಕಥೆಯನ್ನು ಇವತ್ತು ನಾನು ಪೂರ್ಣ ಮಾಡಿ ನಮ್ಮ ಮುಂದೆ ನಿವೇದಿಸಿಕೊಡ್ತಾರೆ. ಆಚಾರ್ಯರು ಕುರುಕ್ಷೇತ್ರದಲ್ಲಿ ಯಾತ್ರೆ ಬರ್ತಾ ಇದ್ದಾರೆ. ಕುರುಕ್ಷೇತ್ರದಲ್ಲಿ ಯಾತ್ರೆ ಮಾಡ್ತಾ ಇದ್ದಾಗ ಆಚಾರ್ಯ ಹೇಳಿದ್ದೆ, ಇಲ್ಲಿ ಯುದ್ಧ ನಡೆದ ಜಾಗ. ಆಗ ಶಿಷ್ಯರಿಗೆ ಒಂದು ಕುತೂಹಲ, ಆಚಾರ್ಯರು ತಾನೇ ಧೀಮಾಂತ ಹೇಳ್ತಾರೆ, ಅವರು ಇಲ್ಲಿ ಯುದ್ಧ ಮಾಡಿರ್ತಾರೆ, ಆ ಯುದ್ಧದ ಕುರುಡು ಏನಾದರೂ ತೋರಿಸಿದ್ರೆ ಒಳ್ಳೆಯದಿತ್ತು. ಕೇಳಲಿಕ್ಕಾಗತ್ತ, ನೀವು ಭೀಮ ಅನ್ನೋದಕ್ಕೆ ಏನು ಪುರಾವೆ ಅಂತ ಕೇಳಲಿಕ್ಕಾಗತ್ತ. ಆದರೆ ಒಳಗಿಂದ ಒಂದು ಕುತೂಹಲ, ನಮ್ಗೆ ಏನಾದರೂ ಸಾಕ್ಷಿ ತೋರಿಸಿದ್ರೆ ಆಚಾರ್ಯ ಅಂತ ಶಿಷ್ಯರಿಗೆ ಒಳಗಿಂದೊಳಗೆ ಒಂದು ಕುತೂಹಲ ಇದೆ. ಇದು ಆಚಾರ್ಯರಿಗೆ, ಶಿಷ್ಯರ ಹೃದಯವನ್ನು ಆಚಾರ್ಯರು ಓದಿದೆ. ಅವಾಗ ಅದು ಹತ್ತಿರದಲ್ಲಿ ಸತ್ಯತಿ ಎಲ್ಲ ಯತಿಗಳು ಇದ್ದರು, ಯತಿ ಶಿಷ್ಯರೆಲ್ಲ ಇದ್ದರು. ಸತ್ಯತೀರ್ಥರು ಅವರ ಪಕ್ಕದಲ್ಲಿದ್ದರು. ಸತ್ಯತೀರ್ಥರು ಆಚಾರ್ಯರಿಗೆ ಬಹಳ ಪ್ರೀತಿಯ ಶಿಷ್ಯ. ಅಂದರೆ ಒಂದು ವಿಷಯ ಇದೆ, ಅದು ಇತಿಹಾಸದಲ್ಲಿ ಸ್ಪಷ್ಟ ದಾಖಲೆ ಇಲ್ಲ, ಆದರೆ ಹೀಗೆ ಆಗಿರಬೇಕು ಅನಿಸುತ್ತೆ. ಯಾಕೆಂದರೆ ಆಚಾರ್ಯರಿಗೆ ಆಶ್ರಮ ಕೊಟ್ಟವರು ಲೌಕಿಕ ದೃಷ್ಟಿಯಿಂದ ಅಚ್ಯುತ ಪ್ರಜ್ಞೆ, ಅಚ್ಯುತ ಪ್ರಜ್ಞೆಯ ಸಂಸ್ಥಾನ ಬಾರ್ಕೂರ್ನಲ್ಲಿ, ಈಗಲೂ ಅಲ್ಲೇ ಇರೋದು, ಭಂಡಾರಿಕೆರೆ ಮಠ ಅಂತ ಬರುತ್ತೆ. ಅದು ಅಚ್ಯುತ ಪ್ರಜ್ಞೆಯ ಮೂಲ ಸಂಸ್ಥಾನ. ಅಚ್ಯುತ ಪ್ರಜ್ಞರು ಏನು ಮಾಡಿದ್ರು, ವೇದಾಂತ ವಿದ್ಯಾ ನಿಜರಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುನಾಮ ದಿವ್ಯಸಿ ಅಂತ ಆಚಾರ್ಯರಿಗೆ ವೇದಾಂತ ವಿದ್ಯೆಯ ಪಟ್ಟಾಭಿಷೇಕ ಮಾಡಿ ಆನಂದ ತೀರ್ಥ ಅಂತ. ಮೊದಲು ಆಚಾರ್ಯರಿಗೆ ಅವರ ಆಶ್ರಮದ ಹೆಸರಿಟ್ಟದ್ದು ಪೂರ್ಣ ಪ್ರಜ್ಞಾ. ಹಿಂದೆ ಎರಡು ಕ್ರಮ ಇತ್ತು. ಆಶ್ರಮ ಕೊಡುವಾಗ ಒಂದು ನಾಮಧೇಯ, ಆ ಹೆಸರಿನಲ್ಲಿ ತೀರ್ಥ ಅಂತ ಹೇಳುವಾಗಿಲ್ಲ, ಪೂರ್ಣ ಪ್ರಜ್ಞೆ ತೀರ್ಥರು ಅಂತ ಹೇಳುವುದಿಲ್ಲ. ಆಶ್ರಮ ಕೊಡುವಾಗ ಒಂದು ನಾಮಧೇಯ ಕೊಟ್ಟಿದ್ದರು. ಆಮೇಲೆ ಅವರು ಆಶ್ರಮದಲ್ಲಿ ವಿದ್ವಾಂಸನಾಗಿ ಜ್ಞಾನ ಪ್ರಸಾರಕ್ಕೆ ತಯಾರಾದ ಮೇಲೆ ಅವರಿಗೆ ಆ ಸಂಸ್ಥಾನ ಆಧಿಪತ್ಯ, ಆ ಆಧಿಪತ್ಯ ಕೊಡುವಾಗ ತೀರ್ಥ ಶಬ್ದ ಹಾಕಿ ಕೊಡ್ತಿದ್ರು. ಆವಾಗ ಆನಂದ ತೀರ್ಥ ಅಂತ ನಾವು ಪೂರ್ಣ ಪ್ರಜ್ಞಾ ಅನ್ನುವುದು ಅವರ ಆಶ್ರಮ ನಾಮಧೇಯ. ಇದು ಲೌಕಿಕವಾಗಿ ನಡೆದಂತಹ ಘಟನೆ. ಆಚಾರ್ಯರಿಗೆ ವೇದಾಂತ ವಿದ್ಯೆಯನ್ನು ಪಟ್ಟಾಭಿಷೇಕ ಮಾಡಿ ಆ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟರು. ಅದ ಆವಾಗ ಇಟ್ಟದ್ದು ಆನಂದ ತೀರ್ಥ. ಇದು ಎರಡರ ನಂತರ ಆಚಾರ್ಯರು ನನ್ನ ನಾಮಿನಿಕ್ಲು, ನನ್ನ ಹೆಸರು ಮಧ್ವ ಅಂತ ಹೇಳಿದರು. ಅದು ಗುರುಗಳಿಟ್ಟ ಹೆಸರಲ್ಲ,
ಆಶ್ರಮ ನಾಮಧೇಯವೂ ಅಲ್ಲ, ಸನ್ಯಾಸ ನಾಮಧೇಯವೂ ಅಲ್ಲ, ವೈದಿಕ ನಾಮಧೇಯ. ಅದು ವೇದದಲ್ಲಿ ಬಂದಿರತಕ್ಕಂಥ. ನನ್ನ ಮುಂದೆ ನೋಡೋಣ. ಮಧ್ವ ಆಘವೇ ತೃತೀಯವಸ್ಯ ವೃಣಭಸ್ಯ ದೋಹಸೆ ದಶ ಪ್ರವತಿಂ ಜನಯಂತ ಯೋಷಣ. ಅದು ಮಧ್ವ ಅನ್ನೋದು ನನ್ನ ಹೆಸರು, ಅದು ವೇದದಲ್ಲಿ ಬಂದಿರತಕ್ಕಂಥ ಹೆಸರು. ಹಾಗಾಗಿ ಆಚಾರ್ಯರು ಮೊದಲು ಎರಡು ಹೆಸರು ಆನಂದ ತೀರ್ಥ ಅಂತ ಅವರಿಗೆ ಪಟ್ಟ ಕೊಟ್ಟರು. ಹಾಗಾಗಿ ನಿಜವಾಗಿ ಏನಾಗಬೇಕಾಗಿತ್ತು, ಆಚಾರ್ಯರು ಭಂಡಾರಗಿರಿ ಮಠದ ಮೂಲ ಸಂಸ್ಥಾನದ ಅಧಿಪತಿಗಳಾಗಬೇಕು. ಅವರು ಅದನ್ನು ತಿರಸ್ಕಾರ ಮಾಡಿದರು. ನನಗೆ ಯಾವ ಸಂಸ್ಥಾನದ ಅಧಿಪತ್ಯವೂ ಬೇಡ ಅಂತ ಆಚಾರ್ಯರು ಅದನ್ನು ಪಟ್ಟಾಭಿಷೇಕ ಮಾಡಿದರೂ ಅದರ ಉತ್ತರಾಧಿಕಾರಿಯಾಗಿ ತಾನು ನಿಲ್ಲಲಿಲ್ಲ. ಅವಾಗ ಏನಾಯಿತು, ಭಂಡಾರಗಿರಿ ಮಠದ ಉತ್ತರಾಧಿಕಾರಿಯಾಗಿ ಸತ್ಯತೀರ್ಥರು ಅಂದರೆ ಆಚಾರ್ಯರು ಬಿಟ್ಟುಕೊಟ್ಟರು. ಆಚಾರ್ಯ ಬಿಟ್ಟುಕೊಟ್ಟರು, ಸತ್ಯತೀರ್ಥರಿಗೆ ಬಿಟ್ಟುಕೊಟ್ಟರು. ಸತ್ಯತೀರ್ಥರು ಹಾಗಾಗಿ ಆಚಾರ್ಯರ ಬಹಳ ಅಭಿಮಾನಿ ಶಿಷ್ಯರು. ಅವರು ಭಂಡಾರಗಿರಿ ಮಠದ ಪರಂಪರೆಯಲ್ಲಿ ಇವತ್ತಿಗೆ ಅವರಿಗೆ ದಂಡವತ್ಕಾರಡಿ. ಅದು ಆಚಾರ್ಯರ ಹತ್ತಿರವೇ ಮತ್ತೆ ಅನೇಕ ಬಾರಿ ಪಾಠ ಕೇಳಿದರು. ಆಚಾರ್ಯರ ಹತ್ತಿರ ಇತರೆ ಉಪನಿಷತ್ ಪಾಠ ಕೇಳಿದರು. ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕರು ಆಚಾರ್ಯರು ಬಂದ ಬ್ರಹ್ಮಸೂತ್ರದ ಆಚಾರ್ಯರು ರಚಿಸಿದ ಬ್ರಹ್ಮಸೂತ್ರದ ಮೊದಲ ಹಸ್ತಪ್ರತಿಯನ್ನು ಬರೆದವರು ಸತ್ಯತೀರ್ಥರು. ಪ್ರಾಯ ಎರಡನೇ ಹಸ್ತಪ್ರತಿ ಋಷಿಕೇಶ ತೀರ್ಥ. ಹಾಗಾಗಿ ಆಚಾರ್ಯರು ಅದನ್ನು ಬಿಟ್ಟುಕೊಟ್ಟು, ಆದರೆ ಆನಂದ ತೀರ್ಥ ಅನ್ನೋ ಹೆಸರನ್ನು ಬಿಟ್ಟುಕೊಡ್ತಾರೆ. ಯಾಕೆಂದರೆ ಅದು ದೈವೇಚ್ಛೆಯಿಂದ ಅವರಿಗೆ ಪ್ರೇರಣೆ ಆದದ್ದು. ಸತ್ಯ ಪೂರ್ಣ ಪ್ರಜ್ಞೆ ಆನಂದ ತೀರ್ಥ ಅನ್ನೋದು ಅಲ್ಲ. ಆನಂದ ತೀರ್ಥ ಅನ್ನೋದನ್ನು ಅವರು ಆನಂದ ತೀರ್ಥಾಖ್ಯಮುನಿ ಅಂತ ತನ್ನನ್ನು ಹೇಳ್ಕೊಡ್ತಾರೆ. ಆನಂದ ತೀರ್ಥಾಖ್ಯಮುನಿ ಸುಪೂರ್ಣ ಪ್ರಜ್ಞಾಭಿಧೋ ಗ್ರಂಥಮೇವಂಚಕಾರ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ನಾನು ಪೂರ್ಣ ಪ್ರಜ್ಞೆನೂ ಹೌದು, ನಾನು ಆನಂದ ತೀರ್ಥನೂ ಹೌದು. ಯಾಕೆಂದರೆ ಪೂರ್ಣ ಪ್ರಜ್ಞಾ ಅಂತ ಅವ್ರ ಹೆಸರಿಟ್ಟದ್ದಷ್ಟೇ, ಅದು ಸಾರ್ಥಕ ಮಾಡಿದ್ರು ಅವರು. ಯಾಕಂದರೆ ಪೂರ್ಣ ಪ್ರಜ್ಞೆ ಇತ್ತು ಅವರಲ್ಲಿ, ಅದರಿಂದ ಅದು ಅವರ ಹೆಸರಿನಿಂದ ಬಂದದ್ದಲ್ಲ, ಇತ್ತು, ಆ ಹೆಸರು ಕೊಟ್ಟರು ಅಷ್ಟೇ. ಅದರಿಂದ ಅದು ಅಚಿಂತ ಪ್ರಜ್ಞರು ಭಗವತ್ ಪ್ರೇರಣೆಯಿಂದ ಕೊಟ್ಟ ಹೆಸರು. ಆದ್ದರಿಂದ ಅದನ್ನೇ ನೋಡಿ, ಪೂರ್ಣ ಪ್ರಜ್ಞಾ ಅನ್ನೋದೇ ವೇದದಲ್ಲಿ ದಶ ಪ್ರಮತಿ ಜನಯಂತ ಯೋಷಣ. ಬಹಳ ಆಶ್ಚರ್ಯ ಅಂತಂದರೆ ಇದು ವಿಚಿತ್ರ. ಇಡೀ ವೇದದಲ್ಲಿ ಸಮಸ್ತ ವೈದಿಕ ವಾಂಗ್ಮಯದಲ್ಲಿ ಒಂದೇ ಸರ್ತಿ ಪ್ರಯೋಗ ಆಗತ್ತೆ ಈ ಶಬ್ದ ದಶಪ್ರಮತಿ. ಇನ್ನೊಂದು ಕಡೆ ಇಲ್ಲ ವೇದದಲ್ಲಿ. ದಶಪ್ರಮತಿ ಅನ್ನುವ ಶಬ್ದ ಒಂದೇ ಬಾರಿ ಪ್ರಯೋಗ ಆದದ್ದು ಆಚಾರ್ಯ. ದಶಪ್ರಮತಿ ಜನ ಮಧ್ವ ಅಥವೇ ಗುಹಾಸಂತಂ ಆದರ್ಶ್ವ, ಅವನು ದಶಪ್ರಮತಿ. ದಶಪ್ರಮತಿ ಇದ್ರು ಪೂರ್ಣ ಪ್ರಜ್ಞಾ ಅಂತ ಒಂದೇ ಅರ್ಥ. ಪ್ರಜ್ಞಾ ಪ್ರಮಕ ದ್ವೇಷ್ಟ ದಶೇತಿ ಪೂರ್ಣ ಉತ್ಕೃಷ್ಟಂ. ದಶ ಅಂದರೆ ಪೂರ್ಣ ಅಂತ ಸಂಸ್ಕೃತದಲ್ಲಿ, ಪ್ರಮತಿ ಅಂದರೆ ಪ್ರಜ್ಞೆ. ಅದರಿಂದ ದಶಪ್ರಮತಿ ಅಂದರೆ ಪೂರ್ಣ ಪ್ರಜ್ಞೆ. ಈ ಶಬ್ದ ವೇದದಲ್ಲಿ ಒಂದೇ ಬಾರಿ ಬಂದದ್ದು. ಇಡೀ ವೈದಿಕ ವಾಂಗ್ಮಯದಲ್ಲಿ ಇನ್ನೊಂದು ಕಡೆ ಎಲ್ಲಿಯೂ ಬರ್ತದೆ. ಹಾಗಾಗಿ ಆಚಾರ್ಯರು ಆಮೇಲೆ ಆಚಾರ್ಯರು ಏನು ಮಾಡಬೇಕು, ಈಗ ಆಚಾರ್ಯರು ಒಂದು ಪಟ್ಟಾಭಿಷೇಕ ಆಯಿತು. ನೀನು ಈ ಮಠದ, ನಾನು ಯಾವ ಮಠದ ಉತ್ತರಾಧಿಕಾರಿಗಲ್ಲ, ನಾನು ಆಚಾರ್ಯರು ಭಗವಂತನ ಸಿದ್ಧಾಂತದ ಉತ್ತರಾಧಿಕಾರಿ ಹೊರತು ನಾನು ಮಠದ ಉತ್ತರಾಧಿಕಾರಿ ಆಗೋಲ್ಲ ಅಂತ ಆಚಾರ್ಯರನ್ನು ಪರಿಚಯ ಆಗಬೇಕು. ಅದರ ನಂತರ ಯಾರು ಉತ್ತರಾಧಿಕಾರಿ ಆಗಬೇಕು? ಆಚಾರ್ಯರು ಹೇಳಿದರು, ನೀವು ಯಾರಿಗೂ ಒಬ್ಬನಿಗೆ ನನ್ನ ಉತ್ತರಾಧಿಕಾರಿ ಆಗುವ ಯೋಗ್ಯತೆ ಇಲ್ಲ, ನೀವೆಲ್ಲರೂ ನನ್ನ ಉತ್ತರಾಧಿಕಾರಿ. ಹಾಗಾಗಿ ಯಾವುದೇ ಒಬ್ಬರಿಗೆ ಆಚಾರ್ಯ ಪಟ್ಟಾಭಿಷೇಕ ಮಾಡಲಿಲ್ಲ. ಆಚಾರ್ಯರು ತನ್ನ 9 ಮಂದಿ ಶಿಷ್ಯರು, ಅವರ ಒಟ್ಟಿಗೆ ಸನ್ಯಾಸಿ ಶಿಷ್ಯರು 9 ಮಂದಿ ಶಿಷ್ಯರಲ್ಲಿ ಯಾರಿಗೂ ಅವರು ಪಟ್ಟಾಭಿಷೇಕ ಮಾಡಿ ಉತ್ತರಾಧಿಕಾರಕ್ಕೆ ಮಾಡಲಿಲ್ಲ. ಮತ್ತು ಇನ್ನೊಂದು ತಮಾಷೆ ಅಂದರೆ, ಅದು ಮಾಡಿದರೆ ಅವರಿಗೆ ಮತ್ತೆ ಒಂದು ಹೆಸರಿಡಬೇಕಿತ್ತು. ಅವರಿಗೆ ಆಶ್ರಮ ನಾಮ ಒಂದೇ ಋಷಿಕೇಶ ಮಥೋಲ್ಲ ಸಿಂಹಂ ಜನಾರ್ದನಂ ಚಿಂತಯತಿ ರೂಪೇಂದ್ರಂ ಶ್ರೀವಾಮನಂ ಸಂಸ್ಮರ ವಿಷ್ಣುಮೇನಿ ಶ್ರೀರಾಮಂಚೇಹ ಮಧೋಕ್ಷಜಂಚ. ಅಷ್ಟೇ, ತೀರ್ಥ ಕೊಡಲಿಲ್ಲ ಅವರು. ಆಶ್ರಮ ಕೊಡುವಾಗ ತೀರ್ಥ ಶಬ್ದ ಹಾಕಲಿಲ್ಲ. ಋಷಿಕೇಶ, ಪದ್ಮನಾಭ. ಅದು ಆಚಾರ್ಯ ಶಿಷ್ಯರಲ್ಲಿ ಮೊಟ್ಟ ಮೊದಲನೇ ಶಿಷ್ಯರು ಋಷಿಕೇಶ ತೀರ್ಥ. ತೀರ್ಥ ಅಲ್ಲ, ಋಷಿಕೇಶ. ಎರಡನೇ ಶಿಷ್ಯರು ಪದ್ಮನಾಭ ತೀರ್ಥ. ಮೂರನೇ ಶಿಷ್ಯರು ನರಹರಿ ಅಥವಾ ನರಸಿಂಹ ತೀರ್ಥ. ಆಮೇಲೆ ಕೊನೆಯವರು ಬೇಜಾರು ಮಠದ ಮಧೋಕ್ಷಜ ತೀರ್ಥ. ಇದು ಆಚಾರ್ಯರು ಆಶ್ರಮ ಕೊಟ್ಟ ಕ್ರಮದಲ್ಲಿ ನಮಗೆ ಸಿಗ್ತಕ್ಕಂತಹ ದಾಖಲೆ. ಆದರೆ ಯಾರಿಗೂ ಕೂಡ ಅವರು ಪಟ್ಟಾಭಿಷೇಕ ಮಾಡಲಿಲ್ಲ. ಅದು ಹೇಳಿದರು, ನೀವು ಎಲ್ಲರಿಗೂ ಒಟ್ಟಿಗೆ ಪಟ್ಟಾಭಿಷೇಕ, ನೀವು ಅದಕ್ಕೆ ತೀರ್ಥ ಶಬ್ದ ಹಾಕ್ಕೊಳ್ಳಿ. ಯಾರಿಗೂ ಋಷಿಕೇಶ, ಆಮೇಲೆ ಋಷಿಕೇಶ ತೀರ್ಥ, ಪದ್ಮನಾಭ ತೀರ್ಥ, ನರಹರಿ ತೀರ್ಥ, ಎಲ್ಲರೂ ಒಟ್ಟಿಗೆ ನೀವು ತೀರ್ಥರು. ಯಾಕೆಂದರೆ ವಿಷ್ಣು ಸರ್ವೋತ್ತಮತ್ವವನ್ನು
ವಿಷ್ಣು ಸರ್ವಪ್ರಪಂಚ ಸರ್ವದಾ ಪ್ರತಿಪಾದಯ ಅಂತ ಹೇಳಿದ್ರು. ಯಾರಿಗೂ ತೀರ್ಥ ಶಬ್ದವನ್ನು ವಿಶೇಷವಾಗಿ ಪಟ್ಟಾಭಿಷೇಕ ಮಾಡೇ ಇಲ್ಲ. ಮಾಡಿದ್ರೆ ಅದು ಬೇರೆ ಒಂದು ಹೆಸರು ಕೊಟ್ಟು ಏನು ಕೊಟ್ಟಿಲ್ಲ. ಆದ್ದರಿಂದ ಅನಂತರ ಆಚಾರ್ಯರ ನಂತರ ಏನಾಯಿತು ಅಂದರೆ ಪಟ್ಟಾಭಿಷೇಕದ ನಾಮ ಆಶ್ರಮ ಒಂದೇ ಇಲ್ಲ. ಈಗ ಆಶ್ರಮದ ನಾಮ ಬೇರೆ, ಪಟ್ಟಾಭಿಷೇಕ ನಾಮ ಬೇರೆ ಕೊಡೋಲ್ಲ. ಅದು ಅಲ್ಲಿಂದ ಶುರುವಾಯಿತು. ಋಷಿಕೇಶ ಅಂತ ಆಚಾರ್ಯ ಹೆಸರು ಕೊಟ್ಟರು, ತೀರ್ಥ ಸೇರಿಸಿಕೊಂಡ್ರು. ಈಗ ಹಾಗೆ ಪಟ್ಟಾಭಿಷೇಕದ ನಾಮ ಮತ್ತು ಸನ್ಯಾಸ ನಾಮ ಎರಡಿರೋದು ಒಂದೇ. ಯಾಕೆಂದರೆ ಮತ್ತೊಂದು ಕಾರಣ ಉಂಟು. ಈಗ ಪಟ್ಟಾಭಿಷೇಕ ಮತ್ತು ಸನ್ಯಾಸ ಕಾರ್ಯಕ್ರಮವೇ ಇಲ್ಲ. ಸನ್ಯಾಸದ ದಿವಸವೇ ಪಟ್ಟಾಭಿಷೇಕ ಮಾಡೋದು. ಯಾಕೆಂದರೆ ಪಟ್ಟಾಭಿಷೇಕ ಮಾಡದೇ ಇದ್ದರೆ ಯಾರು ಸನ್ಯಾಸ ಆಗಲಿಕ್ಕೆ ಕೇಳೋದು. ಆಗೋದೇ ಪಟ್ಟಾಭಿಷೇಕ ಮಠ ಸಿಗುತ್ತೆ, ಸನ್ಯಾಸ ಆಗೋದು ವೈರಾಗ್ಯಕ್ಕೋಸ್ಕರ. ಆದ್ದರಿಂದ ಪಟ್ಟಾಭಿಷೇಕ ಮಾಡುವುದಿಲ್ಲ ಆದರೆ ಯಾರು ಸನ್ಯಾಸಗಳೇ ಆಗಲ್ಲ. ಅದಕ್ಕೋಸ್ಕರ ಇಲ್ಲಪ್ಪ ಇವತ್ತೇ ನಿಮಗೆ ತೀರ್ಥ ಮಾಡಿಬಿಡ್ತೇವೆ ಅಂತ ತೀರ್ಥ ಮಾಡದಿದ್ದರೆ ಯಾರು ಸನ್ಯಾಸಗಳಿಗೆ ಬರೋಲ್ಲ. ಇದು ಅನಂತರದ ನಮ್ಮ ಡಿಟೀರಿಯರೇಷನ್, ಅಧಃಪಾತ, ಅಧ್ಯಾತ್ಮದ ಅಧಃಪಾತ ಇದೆ. ಸರಿ, ಅಲ್ಲಿ ಸತ್ಯತೀರ್ಥರು ಅವರು ಸತ್ಯಾತ್ಮ ಅಂತ ಹೇಳ್ತಾರೆ. ಅಲ್ಲಿ ಅವರು ಸತ್ಯತೀರ್ಥ ಅಂತ ಹೆಸರು ಬಂದಿತ್ತು, ಪೂರ್ತಿ ಆ ತೀರ್ಥ ಶಬ್ದ ಬಂದಿತ್ತು ಇಲ್ಲೋ ಗೊತ್ತಿಲ್ಲ. ಆಗ ಈ ಸಂಶಯ ಅದು ಕಾಡ್ತಾ ಇದ್ದದ್ದು. ಸತ್ಯತೀರ್ಥರಿಗೂ ಆ ಸಂಶಯ ಕಾಡ್ತಿತ್ತು. ಆವಾಗ ಆಚಾರ್ಯ ಹೇಳಿದ್ರು, ನಾನು ಮಾತ್ರ ಅಲ್ಲಪ್ಪ, ನೀವೆಲ್ಲ ಸನ್ಯಾಸಿಗಳಲ್ವ, ನೀವು ಈಗ ಸನ್ಯಾಸಿಗಳು. ನಾನು ಆಗ ಭೀಮಸೇನಾಗಿದ್ದಾಗ ನೀವೆಲ್ಲ ರಾಜರಾಗಿ ನನ್ನ ಒಟ್ಟಿಗೆ ಯುದ್ಧ ಮಾಡ್ತಿದ್ದೆ, ನೀವೆಲ್ಲ ಕ್ಷತ್ರಿಯರಾಗಿದ್ದೆ. ಈಗ ನಾನು ಮಧ್ವನಾದೆ, ನೀವು ನನ್ನ ಶಿಷ್ಯರಾಗಿ ಸನ್ಯಾಸ ತಗೊಂಡ್ರಿ. ಆಗ ನಾನು ಕ್ಷತ್ರಿಯನಾಗಿದ್ದೆ, ನೀವೆಲ್ಲ ಕ್ಷತ್ರಿಯ ರಾಜರಾಗಿದ್ದೀರಿ ಅಂತ ಆಚಾರ್ಯ ಹೇಳಿದ್ರು. ಹೌದಾ? ಆಗ ನಾವು ಯುದ್ಧ ಮಾಡೋದು ಆಯುಧಗಳೆಲ್ಲ ಇಲ್ಲಿ ಬಿದ್ದಿದೆ. ಬಹಳ ತಪ್ಪು ಹೇಳ್ತಾರೆ ಇಲ್ಲಿ. ಆಚಾರ್ಯರ ಆಯುಧವನ್ನು ತೋರಿಸಬೇಕು ಅಂತ ಅವರು ಆಸೆ ಪಟ್ಟರು. ಆಚಾರ್ಯರ ಗದೆಯನ್ನು ತೋರಿಸಿದ್ರು ಅಂತ. ಆಚಾರ್ಯ ಗದೆ ಬಿದ್ದು ಹೋದದ್ದು ಯಾವಾಗ? ಭೀಮಸೇನ ಗದೆ ಬಿದ್ದು ಹೋಗಿದೆ ಯುದ್ಧ ಮಾಡುವಾಗ. ಕಥೆ ಹೇಳುವಾಗ ಎಷ್ಟು ಪರಿಜ್ಞಾನ ಇಲ್ಲದೆ ಹೇಳ್ತಾರೆ ಅಂದರೆ, ಭೀಮಸೇನ ಗದೆ ಬಿದ್ದು ಹೋಗಿತ್ತು. ಯಾಕೆ ಯುದ್ಧ ಹಿಡ್ಕೊಂಡು ಹೋಗ್ಲಿಲ್ಲ ಅವನ ಮನೆ ಅರಮನೆಗೆ, ಅಲ್ಲಿ ನಿಷಾಗ ಮಾಡಿದ. ಎಷ್ಟು ಅಸಂಗತ ಕಥೆ ಹೇಳ್ತಾರೆ. ಭೀಮಸೇನನ ಗದೆಯನ್ನು ತೆಗೆದು ತೋರಿಸಿದ್ರು. ಹಾಗೆಲ್ಲ ಇರೋದು. ಆಚಾರ್ಯರು ಹೇಳಿದ್ರು, ನೀವು ನನ್ನ ಶಿಷ್ಯರಾಗಿ ಈಗ ಸನ್ಯಾಸಿಗಳಾಗಿದ್ದೀರಲ್ಲ, ನೀವೆಲ್ಲ ಕ್ಷತ್ರಿಯ ರಾಜರಾಗಿದ್ದೀರಿ. ಇವರು ಯಾವಾಗ ನಾವು ರಾಜರಾಗಿದ್ದಾಗ ಯುದ್ಧ ಮಾಡಿ ಸಾಯಿಬಿಟ್ಟು, ಸತ್ಯತೀರ್ಥರೇ ನೀವು ಗದಾ ಯುದ್ಧ ಮಾಡಿದ್ದೀರಿ, ಆ ಗದೆ ಹಿಡಿದೆ ತೆಗೆಯಿರಿ, ಅದು ತೆಗೆಯುವ ಗದೆ ಸಿಕ್ಕಿ, ಇದು ನೀವು ಉಪಯೋಗಿಸುವ ಗದೆ ಅಲ್ಲೇ ಹಿಡಿಯುತ್ತೇನೆ. ಅಂದರೆ ಇದು ಆಚಾರ್ಯರು ಮಾಡಿ ತೋರಿಸಿ, ಅಲ್ಲಿ ತೋರಿಸಿದ್ದು ಆಚಾರ್ಯರ ಗದೆಯನ್ನ. ಸತ್ಯತೀರ್ಥರು ತಾನು ಬಳಸಿದಂಥ ಆಯುಧವನ್ನು ನೋಡಬೇಕು ಅಂತ ಆಸೆ ಪಟ್ಟರು, ಆಚಾರ್ಯ ತೋರಿಸಿದ್ರು ಅಂತಿರುವುದೈತಿ. ಅದು ಕಥೆ ಇರುತ್ತ. ನಾನು ಹೇಳಿದ್ನಲ್ಲ, ಎಲ್ಲ ಕಥೆಗಳನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಡಿಸ್ಟಾರ್ಟ್ ಮಾಡಿ ಏನೇನೋ ಕಥೆ ಹೇಳ್ತಾರೆ. ಶುದ್ಧ ಜ್ಞಾನ ಪರಂಪರೆ ಇಲ್ಲ. ಹಾಗೆ ಯಾಕೆ ಈ ಕಥೆ ಹೇಳಿದ? ಆಚಾರ್ಯರು ತಾನು ಭೀಮಸೇನಾಗಿದ್ದೆ ಅನ್ನುವುದಕ್ಕೆ ಅತ್ಯಂತ ಕರಾರುವಾಕಾಗಿರತಕ್ಕಂಥ ಒಂದು ದಾಖಲೆ, ಸಾಕ್ಷಿ ತೋರಿಸಿಕೊಟ್ಟು, ತಾನು ಮಾತ್ರ ಅಲ್ಲ ನೋಡಿ, ಇವರೆಲ್ಲ ಕ್ಷತ್ರಿಯರು ಯಾರು ಸನ್ಯಾಸತ್ವವನ್ನು ಯತಿಗಳಾಗಿದ್ದಾರೆ ಅವರೆಲ್ಲರೂ, ಅವರು ಆಚಾರ್ಯರು ಭೀಮಸೇನಾಗಿದ್ದಾಗ ಅವರು ಕ್ಷತ್ರಿಯರಾಗಿ ಅವರ ಆಚಾರ್ಯ ಭೀಮ ಅಂದರೆ ಪಾಂಡವರ ಪಕ್ಷದಲ್ಲಿ ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿ ಉಳಿದಿಲ್ಲ, ಯುದ್ಧದಲ್ಲಿ ಮೃತರಾಗಿದ್ದಾರೆ. ಪಾಂಡವರ ಪಕ್ಷದಲ್ಲಿ ಕೂಡ ಪಾಂಡವರ ಪಕ್ಷದವರು ಯಾರು ಉಳಿಲಿಲ್ಲ, ಎಲ್ಲ ಯುದ್ಧದಲ್ಲಿ ಸತ್ತದ್ದರಿಂದ ಅವರ ಆಯುಧಗಳು ಅಲ್ಲಿ ಬಿದ್ದಿದೆ. ಯಾರು ಬದುಕಿದ್ದರೋ ಅವರ ಆಯುಧವನ್ನು ನಾನು ಬಿಸಾಡಿ ಹೋಗೋದು, ಅಥವಾ ಭೀಮಸೇನನ್ನು ಬಿಸಾಡೋ ಪ್ರಶ್ನೆ ಇಲ್ಲ. ಅದು ಬಹಳ ಮಹತ್ವದ ಗದೆ, ಇತಿಹಾಸ ಇದೆ. ಹಾಗಾಗಿ ಅದು ಶಿಷ್ಯರು ಉಪಯೋಗಿಸಿದ ಆಯುಧ. ಅದರಲ್ಲಿ ವಿಶೇಷವಾಗಿ ಸತ್ಯಾತ್ಮ ತೀರ್ಥನಿಗೆ ಕುತೂಹಲ ಬಂದದ್ದು. ಹೌದಾ, ನಾನು ಕ್ಷತ್ರಿಯನಾಗಿದ್ದೇನೆ, ನಾನು ಯುದ್ಧ ಮಾಡಿದ್ದೆ, ಹೌದಪ್ಪ ನೋಡೋಣ. ಬೇರೆಯವರ ಆಯುಧವನ್ನು ತೋರಿಸಲಿಲ್ಲ ಆಚಾರ್ಯ. ಒಂದು ಕುತೂಹಲಕ್ಕೆ, ನೋಡಪ್ಪ ನಿನ್ನ ಆಯುಧ ಇದ್ದಿದೆ, ಅದನ್ನು ತೆಗೆಯಿರಿ. ಅದು ನಾನು ಗದೆ ಸಿಕ್ಕಿದ್ದು, ಇದು ನಿನ್ನ ಆಯುಧ, ಅದನ್ನು ಅಲ್ಲೇ ಇಡಿ. ನೋಡಿ ತಮಾಷೆ ಏನು ಅಂದರೆ, ಆ ಪ್ರಾಚೀನ ಆ ಅವಶೇಷಗಳನ್ನು ನಾಶ ಮಾಡಲಿಕ್ಕೆ ಬಿಡಲಿಲ್ಲ. ಅದು ಎಲ್ಲಿತ್ತು ಅಲ್ಲೇ ಇಡಿ, ಅಲ್ಲೇ ಹಚ್ಚಿ ಮಣ್ಣು ಮುಚ್ಚಿ ಸೋತೋಗ್ತಾರೆ. ಅಂದರೆ ತಮಾಷೆ ಆಚಾರ್ಯರು ಎಷ್ಟು ಹಿಂಟು ಕೊಟ್ಟಿದ್ದಾರೆ. ಇವತ್ತು ನೀವು ಕುರುಕ್ಷೇತ್ರವನ್ನು ಅಗದರೆ ಖಂಡಿತವಾಗಿ ಆಯುಧಗಳು ಸಿಗ್ತಾರೆ. ಆದರೆ ಯಾರು ಧೈರ್ಯ ಮಾಡ್ತಾ ಇದ್ದಾರೆ.
ಅಲ್ಲಿ ಆಯುಧಗಳು ಬಿದ್ದಿವೆ, ಅಡಿಯಲ್ಲಿ ಮಣ್ಣಿನ ಅಡಿಯಲ್ಲಿ ಆಯುಧಗಳಿವೆ. ಆ ಯುದ್ಧದಲ್ಲಿ ನಾಶವಾಗಿರ್ತಕ್ಕಂಥ ಆಯುಧಗಳು ಇವತ್ತಿಗೂ ಇವೆ. ಅದನ್ನು ಹುಡುಕಿ ತೆಗೆಯುವ ಧೈರ್ಯ ಅಥವಾ ಸಾಹಸ ಯಾರು ಆಗಲೇ ಮಾಡಿ, ಪ್ರಾಯ ಕೊನೆಯ ಅದು ಘಟನೆ ಆಚಾರ ಮಾಡಿ ತೋರಿಸಿದ್ದು. ಅದರ ನಂತರ ಯಾರು ಅಭಿನಯಿಸಿಲ್ಲ, ಆಯುಧಗಳು ನೋಡಿದೆ. ಹೀಗೆ ಆಚಾರ್ಯರು ನಾನು ಏನು ಹೇಳಿದೆ ಪ್ರತಿಯೊಂದಕ್ಕೆ ಸಾಕ್ಷಿ ತೋರಿಸಿ ಹೋಗಿದ್ದಾರೆ. ಬರೇ ಬಾಯಿಯ ಹಾಕಿದ್ದಕ್ಕೆ ನಾನು ವಾಯುವಿನ ಅವತಾರ ಅಂತ ಆಚಾರ್ಯ ಹೇಳಿದ್ದಾರೆ, ನಾನು ಹೇಳಿದ್ದೇನೆ, ನೀವು ನಂಬಿಕೆ ಹೇಳಿಲ್ಲ. ಅದಕ್ಕೆ ಸಾಕ್ಷಿ ಬೇಕು, ತೋರಿಸ್ತೀನಿ. ಯಾವ ಆಚಾರ್ಯರ ಒಂದು ವಿಶೇಷ ಏನು ಅಂದರೆ, ನಮ್ಮ ಅಲ್ಲಿ ತನಕ ಎಲ್ಲ ಆಚಾರ್ಯರುಗಳು ವಿದ್ವಾಂಸರು ವಾದ ಅಂತಂದರೆ ಅಂದರೆ ಅದು ಲಾಜಿಕಲ್ ಡೈಲೆಕ್ಟಿಕ್ಸ್, ತರ್ಕ, ಆರ್ಗ್ಯುಮೆಂಟ್, ತರ್ಕದಲ್ಲಿ ಬಾಯಿ ಕಟ್ಟಿಸು, ನಿಮ್ಮನ್ನು ಸೋಲಿಸು, ಅದು ವಾದ. ಆಚಾರ್ಯರು ಈ ಭೀಮನಾದ ಅಂತ ವಿಶೇಷವಂತ ವಾಯು ಭೀಮನಾದ ಅಂತ 3 ಅವತಾರಗಳಿಗೆ ಸಂಬಂಧಪಟ್ಟಂಥ ಹೆಸರು. ಯಾಕೆಂದರೆ ಆಂಜನೇಯ ಅವನು ರಾಮಾವತಾರದಲ್ಲಿ ಏನು ಮಾಡಿದ್ರು, ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದಲ್ಲಿ ಕೂತು ಭೀಮನಾದ ಮಾಡಿದ ಅಂತ ಹೇಳ್ತಾರೆ ಮಹಾಭಾರತ, ಸಿಂಹನಾದ. ಆದರೆ ಏನಾಯ್ತು ಅದರಿಂದ ಅಂದರೆ, ಹನುಮಂತನ ಸಿಂಹನಾದ ಕೇಳಿಯೇ ಎಷ್ಟೋ ಜನ ಕೈಕಾಲು ನಡುಗಿ ಬಿದ್ದು ಸತ್ರು, ಯುದ್ಧ ಮಾಡಲೇ. ಹಾಗಾಗಿ ಅಂಥ ಭೀಮನಾದ ಅಲ್ಲಿ ಮಾಡಿದ್ದಾರೆ, ಅರ್ಜುನನ ರಥದ ಮೇಲೆ ಕೂತು. ಭೀಮಸೇನನ ಹತ್ರ ಹನುಮಂತ ಅವನ ಬಾಲ ಎತ್ತಲಿಕ್ಕೆ ಆದ ಒಂದು ಘಟನೆ ಬರುತ್ತಾನೆ. ಪೂರ್ಣಜ್ಞಾನೋಗ್ಯ ಸ್ವಸ್ಥೆ ಗುರುತಮೋ ಕುಶೋ ಶಿವನಾನಂದ ತೀರ್ಥ ಕ್ರೀಡಾ ಮಾತ್ರ ತದೇತ ಪ್ರಬಂಧದ ಸುದ್ಯ ಮೋಹದ ದ್ವೇಷವಾಯ ಅಂತ ಅವನ ಬಾಲ ಎತ್ತಲಿಕ್ಕೆ ಬರುವುದಿಲ್ಲ. ಅವಾಗ ಭೀಮಸೇನ ಹನುಮಂತ, ನಿನ್ನ ತಮ್ಮನ ರಥದಲ್ಲಿ ನಾನು ಕೊಡ್ತೇನೆ ಮತ್ತು ಅಲ್ಲಿ ಕೂತು ಸಿಂಹನಾದ ಮಾಡುತ್ತೇನೆ, ಆ ಸಿಂಹನಾದಕ್ಕೆ ಕೌರವ ಸೇನೆ ನಾಶ ಆಗುತ್ತೆ. ಅದು ಭೀಮನಾದ. ಭೀಮಸೇನ ಅಂತ ಭೀಮನಾದವೇ. ಆಚಾರ್ಯರ ಭೀಮನಾದ ವಾಕ್ಯೇನ ಏಕೇನ ಅಕ್ಷುಪ ಹರ್ಷತೀರ್ಥ. ಆಚಾರ್ಯರು ಪಾಪ ಅವರು ಲಕ್ಷ ಗ್ರಂಥಗಳನ್ನು ಬರೆದು ಅದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಿದರೆ ಆ ಕಾಲದ ವಿದ್ವಾಂಸರು ದುಃಖ ಏನಂದರೆ, ನಾವು ಇಷ್ಟೆಲ್ಲ ಗಂಟೆಗಟ್ಟಲೆ ವಾದ ಮಾಡಿದರೆ ವಾಕ್ಯನ ಏಕೇನ ಆಕ್ಷೇಪದ ಒಂದು ವಾಕ್ಯದಿಂದ ಎಲ್ಲ ಖಂಡಿಸ್ಬಿಟ್ರಲ್ಲ ಇವರು. ಗಂಟೆಗಟ್ಟಲೆ ವಾದ ಬೇಕಿಲ್ಲ, ಒಂದೇ ಒಂದು ಮಾತಿನಲ್ಲಿ ಎಲ್ಲ ನಮ್ಮ ವಾದದ ಸೌಧವನ್ನು ಉರುಳಿಸಿಬಿಟ್ರು. ಅದು ಭೀಮನಾದ. ಒಂದು ಮಾತಿನಲ್ಲಿ ಸಮಸ್ತ ಆ ಕಟ್ಟಿದಂತಹ ಸೌಧ ಅಂದರೆ ಅವರ ವಾದದ ಸೌಧ, ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡೋದಕ್ಕೋಸ್ಕರ ಅದನ್ನು ಆಚಾರ್ಯರು ಜಾಡಿಸಿಬಿಟ್ರು ಒಂದು ವಾಕ್ಯದಿಂದ. ಅವರೆಲ್ಲರೂ ಮಾತಾಡಲಿಕ್ಕೆ ನಿಮಗೆ ಒಂದು ದೃಷ್ಟಾಂತ ಹೇಳಬೇಕು. ನಾನು ಕಾಶಿಯಲ್ಲಿ ಒಬ್ಬ ವಿದ್ವಾಂಸ ಬಂದ, ಅದ್ವೈತ ವಿದ್ವಾಂಸ. ಆಚಾರ್ಯರನ್ನು ಸೋಲಿಸಬೇಕು ಅಂತ ಏನಾದರೂ ಮಾಡಿ ಆಚಾರ್ಯರನ್ನು ಸೋಲಿಸಬೇಕು, ಇದು ಒಂದೇ ಅವ್ರ ಜೀವನದ ಗುರಿ. ಬೇರೆ ಏನು ಅದ್ವೈತ ಮಾಡಿ ವಿದ್ವಾಂಸರಿಗೆ ಏನು ಮಾಡಿದ್ರೆ ಅವ್ರು ಸಿಗೋಲ್ಲಪ್ಪ, ನಮ್ಮ ಕೈಗೆ ಸಿಗೋಲ್ಲ, ಅವ್ರು ಏನಾದ್ರು ಮಾಡಿ ಒಂದು ಸರ್ತಿ ಬಾಯಿ ಕಿಚ್ಚಿಸ್ಬೇಕು. ಇವ್ರು ಹೋದ್ರು, ಏನಂತ ನೀವು ಜ್ಞಾನೇನೆಯೋ ಪರಂಪದಂ, ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳ್ತೀರಿ ನೀವು. ಯಾಕೆಂದರೆ ಸತ್ಯವಾದ ಮುಕ್ತಿ ಅದು ಸಂಸಾರ. ನಿಮ್ಮ ಪ್ರಕಾರ, ನಮ್ಮ ಪ್ರಕಾರ ಸಂಸಾರ ಸತ್ಯ ಅಲ್ಲ, ಸಂಸಾರ ಸುಳ್ಳು. ಆದ್ದರಿಂದ ಸುಳ್ಳು ಅಂತ ಜ್ಞಾನ ಬಂದಕೊಂಡ ಮೋಕ್ಷ ಆಯಿತು ನಮಗೆ. ಸರಿ, ನೀವಂಥದ್ದು ಸತ್ಯವಾದ ಜ್ಞಾನದಿಂದ ಹೋಗುದೇ. ಈಗ ಒಂದು ವಸ್ತು ಸತ್ಯ ಆಗಿದ್ದರೆ ಅದರ ಜ್ಞಾನ ಬಂದ ಕೂಡ ನಾಶ ಆಗುತ್ತದೆ. ಅದು ಸಾಧ್ಯವೇ? ಯಾವ ವಸ್ತು ಜ್ಞಾನದಿಂದ ಅದೇನು ಬದಲಾಗುತ್ತದೆ, ವಸ್ತು ಇದ್ದಾಗಿರುತ್ತೆ. ಅದರಿಂದ ಜ್ಞಾನದಿಂದ ಸತ್ಯವಾದ ಸಂಸಾರ ನಿವೃತ್ತಿ ಮೋಕ್ಷ ಆಗುತ್ತೆ ಅಂತ ಹೇಳ್ತೀನಿ. ಏನು ಆ ಜ್ಞಾನ ಅಂದರೆ? ಅಂಥ ಜ್ಞಾನ ಅಂದರೆ ಏನು? ನಮ್ಮ ಜ್ಞಾನ ನಮ್ಗೆ ಅರ್ಥ ಆಗುತ್ತೆ. ಯಾಕೆಂದರೆ ಒಂದು ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನ ಬಂದದ್ದು ಕೂಡಲೇ ನಿವೃತ್ತಿ ಆಯಿತು. ಮಿಥ್ಯಾ ಇದ್ದದ್ದು ಮಿಥ್ಯಾ ಗೊತ್ತಾದ ಕೂಡಲೇ ಹೋಯ್ತು ಸಂಸಾರ. ಸಂಸಾರ ಮತ್ತೆ ಹೋಗ್ತೇವೆ. ಅದು ಸತ್ಯವಾದ ಮೋಕ್ಷವಾದ ಸಂಸಾರ ಹೋಗ್ತೇವೆ ಜ್ಞಾನದಿಂದ. ಅದು ಏನು ಅಂಥ ಜ್ಞಾನ? ಜ್ಞಾನ ಅಂದರೆ ಏನು ಡಿಫೈನ್ ಮಾಡಿ ಅಂತ ಪ್ರಾಯ ಬೇರೆ ಯಾರಾದರೂ ಆದರೆ ಸ್ವಲ್ಪ ತಲೆ ಕೆರೆದುಕೊಳ್ಳುವ ಏನು ಜ್ಞಾನ ಅಂದರೆ ಡಿಫೈನ್ ಮಾಡಿ. ಆಚಾರ್ಯ ನಕ್ಕರು, ಜ್ಞಾನ ಅಂದರೆ ಏನು ಅಂತ ಹೇಳಬೇಕಾ? ನಿನಗೆ ಅಂದರೆ ನಿನಗೆ ಜ್ಞಾನ ಇಲ್ವಾ ಅಂತ ಹೇಳಿ ಇಷ್ಟೇ ವಾದಕ್ಕಿದೆ. ಅವರ ವಾದ ನಿನಗೆ ಜ್ಞಾನ ಇಲ್ಲ ಅಂತ ಆಯ್ತಾಗತ್ತೆ. ಏನು ಜ್ಞಾನ ಅಂದರೆ ಏನು ಅಂತ ಕೇಳ್ತೀವಿ. ನಿನಗೆ ಜ್ಞಾನ ಇಲ್ಲ ಅಂತ ಆಯಿತು, ಹೋಗಪ್ಪ
ಜ್ಞಾನ ಸಂಪಾದಿಸ್ಕೊಳ್ಬಾ ಮತ್ತೆ ಮಾತಾಡೋಣ. ಮೂಲಾಯ್ತು ಅವ್ರಿಗೆ ಎಂತ ಹೊಡೆದು ಬೆಚ್ಚಾಗ್ಬಿಟ್ಟ ಅವನು. ಜ್ಞಾನ ನಿನಗೆ ಜ್ಞಾನ ಇದ್ರೆ ಈ ಪ್ರಶ್ನೆ ಹಾಕ್ತಿರ್ಲಿಲ್ಲ. ಜ್ಞಾನ ಇಲ್ಲ ಅಲ್ಲ ನೀನು ಮಾತಾಡ್ಲಿಕ್ಕೆ ಹೊರಟೋಗೋದು. ಅಲ್ಲಿಗೆ ಮಾತಿಲ್ಲ ಅವರು. ಅದೇ ವಾಕ್ಯವೇ ಏಕೆ ಹೀಗೆ ಖಂಡದುಂಡವಾಗಿ ನಿರಾಕರಣೆ ಮಾಡಿಬಿಟ್ಟಿದ್ರು ಆಚಾರ. ತಮಾಷೆ ಅಂದರೆ ಪ್ರಪಂಚ ಇಲ್ಲ. ಯಾಕೆಂದರೆ ಹಾವಿನಲ್ಲಿ ನಾವು ಹಗ್ಗದಲ್ಲಿ ಹಾವು ನೋಡ್ತೇವೆ, ಹಗ್ಗದಲ್ಲಿ ಹಾವು ನೋಡ್ತೇವೆ, ಅಲ್ಲಿ ಹಾವು ಉಂಟ ಇಲ್ಲ, ಕಾಣೋದು ಮಾತ್ರ ಹಾವು ಹಾವು ಇಲ್ಲ. ಹಾಗೆ ಇದು ಕಾಣೋದು ಮಾತ್ರ ಇಲ್ಲ. ಅದನ್ನು ಕೊನೆ ಒಂದು ತೀರ್ಮಾನ ಮಾಡಿದ್ರು, ಯಾರು ಕಾಣುತ್ತೋ ಅದು ಇಲ್ಲ. ಹಾಗೆ ವಾದ ಚೆನ್ನಾಗಿಲ್ಲ. ಹಗ್ಗ ನೋಡಿದಾಗ ಹಾವು ಅಂತ ಕಂಡಿತು, ಹಾವು ಕಂಡಿತು ಆದರೆ ಹಾವು ಇಲ್ಲ. ಅದನ್ನು ಪ್ರಪಂಚ ಕಾಣುತ್ತೆ, ಪ್ರಪಂಚ ಇಲ್ಲ. ಯಾವುದು ಕಾಣುತ್ತೋ ಅದು ಇಲ್ಲ, ಯಾವುದು ಇದೆಯೋ ಅದು ಕಾಣೋದಿಲ್ಲ. ಒಂದು ಲಾಜಿಕ್ ಶುರುವಾಯಿತು. ಆಚಾರ್ಯ ನೋಡಿ, ಹಾವು ಕಾಣುತ್ತೆ, ಹಾವು ಕಂಡು ಆದರೆ ಹಾವು ಇಲ್ಲ. ಆಚಾರ್ಯ ಹೇಳಿದ್ರು ಹಾವು ಕಣ್ಣೇ ಇಲ್ಲ. ಯಾಕಂದ್ರೆ ಕಣ್ಣಿಗೆ ಕಾಣೋದು ಕಣ್ಣಿಗೆ ಕಾಂಟ್ಯಾಕ್ಟ್ ಆಗೋದಲ್ವ, ಹಾವಿಗೆ ಕಣ್ಣಿಗೆ ಕಾಂಟ್ಯಾಕ್ಟ್ ಆಗಲೇ ಇಲ್ಲ. ಹಗ್ಗವೇ ಕಂಡದ್ದು, ತಿಳ್ಕೊಂಡದ್ದು ಹಾವು ಅಂತಷ್ಟೇ. ಹಾವು ಕಂಡಿದೆ ಅಂದರೆ ತಪ್ಪು ಅಂತ ಹಾಗೆ ಈಗಲ್ಲಿ ಯಾರು ಹೊಡಿದೇ ಇಲ್ಲ. ಹಾವು ಕಂಡಿತು, ಇಲ್ಲದ್ದು ಕಣ್ಣು ಕಾಣಲೇ ಇಲ್ಲ. ಅವನು ಕಂಡದ್ದು ಹಗ್ಗವೇ. ಯಾಕೆಂದ್ರೆ ಕಣ್ಣಿಗೆ ಕಂಡದ್ದು ಹಾವಲ್ಲ, ತಿಳ್ಕೊಂಡದ್ದು ಹಾವು, ಅದು ಬೇರೆ. ಹಾಗಾಗಿ ಹಾವು ಕಂಡಿತು ಅನ್ನೋದೇ ತಪ್ಪು. ಹೌದಲ್ಲ, ಇವತ್ತು ಹೊಡಿಲೇ ಇಲ್ಲ ನಮಗೆ ಇಷ್ಟವರೆಗೆ. ಹಾವು ಕಣ್ಣಿಗೆ ಕಾಣಲೇ ಇಲ್ಲ, ಹಾವು ಕಾಣಲೇ ಇಲ್ಲ, ಹಗ್ಗವೇ ಕಂಡದ್ದು. ಆಮೇಲೆ ಹಾವು ತಿಳ್ಕೊಂಡಿದ್ದೇವೆ, ಅದು ಏನು ತಿಳ್ಕೊಂಡಿದ್ದೇವೋ ಅದು ಇಲ್ಲ. ಅದಕ್ಕೆ ಆಚಾರ್ಯ ಹೇಳಿದರು, ಹಾವು ತಿಳ್ಕೊಳ್ಳಿಕ್ಕೆ ಹಾವು ಇರಲಿಲ್ಲ ಅಂತ. ಅದು ಹಾವು ತಿಳ್ಕೊಳ್ಳಿಕ್ಕೆ ಕಾರಣ ಏನು? ನೀನು ಮೊದಲು ಹಾವು ಕಂಡಿರ್ಬೇಕಲ್ಲ. ಹಾವನ್ನು ಕಾಣದೇ ಇದ್ದವನಿಗೆ ಹಗ್ಗವನ್ನು ನೋಡಿ ಹಾವನ್ನು ಕಾಣುತ್ತೆ. ಹಾಗಾದರೆ ಈ ಸುಳ್ಳು ಹಾವು ನಿನಗೆ ಭ್ರಮೆಯಲ್ಲಿ ಬರಬೇಕಾಗಿದ್ದರೆ ಮೊದಲು ಸತ್ಯದ ಹಾವು ನಿಮ್ಗೆ ಗೊತ್ತಿರ್ಬೇಕಲ್ಲ. ಈ ಪ್ರಪಂಚ ಸುಳ್ಳು ಅಂತಾಗಬೇಕು, ಒಂದು ಸತ್ಯ ಪ್ರಪಂಚ ಇರಬೇಕಲ್ಲ. ಮತ್ತೆ ಏನು ಸತ್ಯದಲ್ಲಿ ಭ್ರಮೆ ಬರುವುದು ಹೇಗೆ? ಉಂಟಲ್ಲ, ಇದೆ ಕಥೆ. ಅಂದರೆ ಇಷ್ಟು ಸರಳವಾಗಿ ಸಣ್ಣ ಮಕ್ಕಳಿಗೂ ಬಹಳ ಅದ್ಭುತ. ನಾರಾಯಣ ಪಂಡಿತರು ಒಂದು ಮಾತು ಹೇಳಿದರು, ಏನು ಅಂದರೆ ಬಾಲ ಸಂಗಮ ವಿಬೋಧ ಯತ್ಪುರುಷಂ ಜ್ಯೋತಿರೂಪ ವಚನಂಚ ಪಂಡಿತೈ. ಇದು ಆಚಾರ. ಮಕ್ಕಳಿಗೂ ಅರ್ಥ ಆಗುತ್ತೆ, ಪಂಡಿತರಿಗೂ ಅರ್ಥ ಆಗುತ್ತೆ. ಇದು ಆಚಾರವಾದ. ಅದು ಪಂಡಿತರು ಕಲಿಸಿ ಏನು ಮಾಡೋದು ಅಂತ ಅವ್ರ ಮಾತು ಹಾಗೆ ಸಣ್ಣ 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 ಮಾತುಗಳು. ಅದು ಏನು ಪಂಡಿತರಿಗೂ ಅದು ಬಗೆಹರಿಯುವುದಿಲ್ಲ, ಆದರೆ ಮಕ್ಕಳಿಗೂ ಅರ್ಥ ಆಗುತ್ತೆ. ಅಷ್ಟು ಸರಳ, ಯಾವುದೂ ಅಂಥ ಅರ್ಥವಾದ ಗಂಭೀರವಾದ ಪದಪುಂಜಗಳೇ ತುಂಬ ಸರಳ, ಮಕ್ಕಳಿಗೂ ಅರ್ಥ ಆಗುತ್ತೆ, ವಿದ್ವಾಂಸರಿಗೆ ಅರ್ಥ. ಅದು ಅಂಥ ಒಂದು ವಿಚಿತ್ರವಾದಂಥ ಆಚಾರ್ಯರ ಗ್ರಂಥ ರಚನೆ. ಹಾಗಾಗಿ ಸಣ್ಣ ಸಣ್ಣ ಮಾತುಗಳು ಹೊಡೆದುಬಿಡೋರು. ಮುಂದೆ ಅವ್ರು ಒಂದು ಶಬ್ದ ಹೇಳ್ಬಿಟ್ರೆ ಮುಂದೆ ಏನು ಮಾತಾಡಬೇಕು ಗೊತ್ತಿಲ್ಲ. ವಿಶೇಷ ಹಾವು ಹಾವು ಎಲ್ಲಿ ಕಂಡಿದೆ, ಹಗ್ಗಲ್ಲ ಕಂಡದ್ದು. ಇವರಿಗೆ ಪ್ರಶ್ನೆ ವಾದ ಮಾಡುವವರಿಗೆ ನಿತ್ಯ ಹೋಯ್ತು, ತಾವಿಷ್ಟು ತಿಳ್ಕೊಂಡು ತಪ್ಪಾಯ್ತಲ್ಲ. ಯಾಕಂದ್ರೆ ಹಾವು ಕಂಡಿಲ್ಲ, ಅವ್ರು ಈಗ ಮಾತಾಡೋದು. ಅವ್ರ ಮೂಲವನ್ನು ಚೆಂದ ಮಾಡಿಬಿಡ್ತಿತ್ತು. ಆಮೇಲೆ ಇಂಥದೇ ಆಚಾರ್ಯರ ಜೀವನದಲ್ಲಿ ಎಲ್ಲ ಪ್ರತಿಯೊಂದು ಆಧಾರಕ ಬಂದಿರತಕ್ಕ ತಪ್ಪು ಕಲ್ಪನೆಯನ್ನ ಸರಳವಾಗಿ ನಿರಾಕರಿಸಬೇಕು. ನೋಡಿ, ಅವ್ರು ಮತ್ತೊಂದು ಹೇಳಿದರು, ಈ ಪ್ರಪಂಚವನ್ನು ಕಂಡು ಇದು ಭ್ರಮಿಸಿತ್ತು, ಪ್ರಪಂಚ ಇಲ್ಲ ಇದೇ ಅಂತ ಭ್ರಮಿಸಿದ್ದೀವಿ, ಅದಕ್ಕೆ ಇನ್ನೊಂದು ಪ್ರಪಂಚ ಇದೆ. ನೋಡಿ, ಅವ್ರು ಹೇಳಿದ್ರು ಒಂದಲ್ಲಪ್ಪ, ಒಂದು ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮಿಸಿದೆ. ಬೇರೆ ಒಂದು ನಿಜವಾದ ಹಾವು ಇರಬೇಕು ಮತ್ತು ಒಂದು ನಿಜವಾದ ಹಗ್ಗ ಇರಬೇಕು. ಒಂದು ಸುಳ್ಳು ಆಗಬೇಕಾಗಿದ್ದರೆ ಎರಡು ಸತ್ಯ ಇರಬೇಕು. ನೀವು ಸತ್ಯ ಒಂದೂ ಇಲ್ಲ, ಒಂದು ಸುಳ್ಳು ಆಗುತ್ತೆ, ಒಂದು ಸುಳ್ಳು ಬಂದು ಅವು ಎರಡು ಹೋಗೋದಲ್ಲ. ಹೇಳಿದ ಹಾಗೆ ಒಂದು ಸುಳ್ಳು ಆಗುತ್ತೆ, ಒಂದು ಎರಡು ಸತ್ಯ ಇರಬೇಕು. ನಮ್ಮಲ್ಲಿ ಹಗ್ಗವೂ ಇಲ್ಲ, ಬೇರೆ ಕಡೆ ಹಾವು ಇಲ್ಲ, ಮತ್ತೆ ಇದನ್ನು ಭ್ರಮೆ ಹಾಕೋದು. ಅಂದರೆ ಸಣ್ಣ ಸಣ್ಣ ಸಂಗತಿಗಳಿವೆ. ಆದರೆ ಒಬ್ಬ ಚಿಂತಕನಿಗೆ ಒಂದು ಸಣ್ಣ ವಿಷಯ ಇರುತ್ತಲ್ಲ, ಮತ್ತೆ ಅವನು ಅಲ್ಲಿ ತನಕ ಬಳಸಿಕೊಂಡು ಬಂದು ಇಡೀ ಸೌಧ ಮುಸಿದು ಹೋಯಿತು, ಬೇರೆ ರೀತಿಯಲ್ಲಿ ಚಿಂತನೆ ಮಾಡಿ. ಹೀಗೆ ಒಂದು ವಾದದಲ್ಲಿ ಒಂದು ಹೊಸ ಆಯಾಮವನ್ನು ಕೊಟ್ಟವರು. ಅಂದರೆ ಅವರ ವಿಷಯ ಇಷ್ಟೇ, ಅವರು ವಾದದಲ್ಲಿ ಮುಗಿಸ್ತಿರ್ಲಿಲ್ಲ ಯಾವುದನ್ನು. ವಾದದನ್ನ ಕೊನೆಗೆ ತಂದು ನಮ್ಮ ಅನುಭವದಲ್ಲಿ ನಿಲ್ಲಿಸಿ ಮುಗಿಸ್ತೀವಿ. ಬರೇ ತರ್ಕದಲ್ಲಿ ನಿಂತಿತ್ತು. ಅವ್ರು ಏನು ತರ್ಕ ಮಾಡಿದ್ರು, ಕೊನೆಗೆ ನಿನ್ನ ಅನುಭವ ಏನು ಹೇಳುತ್ತೆ ಅಂತ ಕೇಳ್ಬೋದು. ನಿನ್ನ ಅನುಭವ ಅಲ್ಲಿಗೆ ಹೋದಾಗ
ನಾವು ಸೋಲ್ಲೇಬೇಕಾದ್ರೆ. ಅನುಭವದ ಒಂದು ವಿಶೇಷ ಅಂದರೆ ನಮ್ಮ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ವಾದದ ಕಥೆ ಬರ್ತದೆ. ಯಾಜ್ಞವಲ್ಕ್ಯರು ಮತ್ತು ಆ ಕಾಲದ ಋಷಿಗಳ ಜೊತೆಗೆ ವಾದ. ಅದರಲ್ಲಿ ಪ್ರಶ್ನೆ ಹಾಕ್ತಾರೆ ಋಷಿಗಳು. ಆ ಕಾಲದ ಎಲ್ಲ ಋಷಿಗಳು ಪ್ರಶ್ನೆ ಹಾಕ್ತಾರೆ. ಆ ಪ್ರಶ್ನೆಗೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ಪ್ರಶ್ನೆ ಹಾಕಿದವರು ಸುಮ್ಮನೆ ಕೂತ್ಬಿಡ್ತಾರೆ. ವಾದವೇ ಇಲ್ಲ, ವಾಕ್ಯಾರ್ಥವೇ ಇಲ್ಲ. ಯಾಕೆ ಅಂತ ನಮಗೆ ಗೊತ್ತಾಗೋದು. ಬೇರೆ ಯಾವ ಆಚಾರ್ಯರು ಅದಕ್ಕೆ ಯಾಕೆ ಕಾರಣ ಬರೀಲಿಲ್ಲ. ವಾಕ್ಯಾರ್ಥ ಆಗುತ್ತೆ, ಒಂದು ಉತ್ತರ ಯಾಕೆ ಒಪ್ಪಬೇಕು. ಅದಕ್ಕೆ ಆಚಾರ್ಯರು ಬರೆದು ವಾಕ್ಯಾರ್ಥ ಯಾವಾಗ ಆಗೋದು ಗೊತ್ತಾ? ನಿಮ್ಮಲ್ಲಿ ಅನುಭವ ಇಲ್ಲದೆ ಮಾತು ಬೆಳೆಸಿದಾಗ, ಅನುಭವದ ಮಾತು ಹೇಳಿದಾಗ, ಊಟ ಮಾಡಿದಾಗ ಹೊಟ್ಟೆ ತುಂಬಿತು, ಯಾಕೆ ತುಂಬಿತು, ವಾಕ್ಯಾರ್ಥ ಮಾಡಿ ಹೇಳ್ತಾರೆ. ಅದು ಯಾವುದು ಅನುಭವ ಉಂಟು, ಅನುಭವದ ಮೂಲಕ ಮಾತಾಡುವಾಗ ವಾಕ್ಯಾರ್ಥದ ಅಗತ್ಯ ಇಲ್ಲ. ಯಾವಾಗ ಮನುಷ್ಯನಿಗೆ ಅನುಭವ ಶೂನ್ಯನಾದ ಆಗ ವಾಕ್ಯಾರ್ಥ ಬೆಳೆಯಿತು ಅಂತಾರೆ ಆಚಾರ್ಯ. ಹಾಗಾಗಿ ಅನುಭವಕ್ಕೆ ನೀವು ಕೊಂಡೋಗಿ ಮುಟ್ಟಿಸ್ಬಿಟ್ರೆ, ಅವನು ಉತ್ತರ ಕೊಟ್ಟರು, ಇವನ ಅನುಭವಕ್ಕೆ ನಾಟಿದ್ದು ಕೂತ್ಬಿಟ್ಟ. ಮತ್ತೆ ಅನುಭವ ನೋಡಿ, ಅನುಭವ ಇಲ್ಲದೆ ಇದ್ದಾಗ ಎಷ್ಟು ತರ್ಕ ಮಾಡಿದ್ರು ಏನು ತಿಳಿದಿದೆ. ಅನುಭವ ಬಂದ ಮೇಲೆ ತರ್ಕದ ಅಗತ್ಯ ಇಲ್ಲ. ಹಾಗಾಗಿ ಏನು ತರ್ಕದ ಸ್ಥಾನ? ಈ ತರ್ಕವನ್ನೇ ಧ್ಯಾನಿಸ್ಬಿಟ್ಟು ಅವ್ರ ಕಡೆ ಬಹಳ ವಿಚಿತ್ರ ಅಂದರೆ, ಅವರು ಒಂದು ಗ್ರಂಥ ಬರ್ತದೆ ಅನುವ್ಯಾಖ್ಯಾನ. ಅದು ವ್ಯಕ್ತ ತರ್ಕ ಅತಿಂಕುರು ಅಂತ ತಿರುಕುರು ಪಂಡಿತರು ನಮಗೆ ತರ್ಕ ಮಾಡಲಿಕ್ಕೂ ತಿಳಿಯೋಲ್ಲ, ಹೇಗೆ ತರ್ಕ ಮಾಡಬೇಕು ಅಂತ ತೋರಿಸುವ ಒಂದು ಗ್ರಂಥ ಬರೀರಿ ಅಂತ ಆಚಾರ್ಯ ಹೇಳಿದ್ರು. ನಾನು ತರ್ಕವನ್ನೇ ಒಪ್ಪುವನಲ್ಲಪ್ಪ, ನೀನು ತರ್ಕದ ಮೇಲೆ ಗ್ರಂಥ ಬರೆಯಲ್ಲ ಅಂತ. ಕಡೆಗೆ ತಿರುಕುರು ಪಂಡಿತರ ಪ್ರೀತಿಯಿಂದ ಆ ಗ್ರಂಥ ಬರಲು ಅದರಲ್ಲಿ ತರ್ಕಗಳನ್ನು ಅದ್ಭುತವಾದ ತರ್ಕಗಳನ್ನು ಕೊಟ್ಟಿದ್ದಾರೆ. ಕೊಟ್ಟು ಏನು ಯಾಕೆ ತರ್ಕಗಳನ್ನು ಕೊಟ್ಟರು ಅಂದರೆ, ತರ್ಕ ಬರೀ ತರ್ಕಕ್ಕೋಸ್ಕರ ಅಲ್ಲ, ಅದು ಭೂಮಿರಾಗಿ ಮಾಡೋದಕ್ಕೋಸ್ಕರ. ನೀವು ಏನು ಆಚಾರ್ಯ ಯಾಕೆ ತರ್ಕ ಬೇಕು ಅಂತ ಆಚಾರ್ಯ ಹೇಳಿದ್ರು, ಅನುಭವ ಇದ್ದಾಗ ತರ್ಕ ಬೇಡ. ಆದರೆ ಅನುಭವ ಇಲ್ಲದ ಜನ ತರ್ಕ ಮಾಡಲಿಕ್ಕೆ ಬರ್ತಾರೆ. ಆವಾಗ ನೀವು ಅನುಭವ ಹೇಳಿದರೆ ಅವರಿಗೆ ಅನುಭವ ಇಲ್ಲ. ಅನುಭವ ಇಲ್ಲದ ಜನ ತರ್ಕ ಮಾಡಿದಾಗ ಅದೇ ತರ್ಕದಿಂದ ಅವ್ರನ್ನ ಹೊಡೆದು ಹಾಕೋದು ಅಷ್ಟೇ. ತರ್ಕ ಅನ್ನೋದು ತರ್ಕದಿಂದ, ಶುಷ್ಕ ತರ್ಕದಿಂದ ವಾದ ಮಾಡುವ ಜನಕ್ಕೆ ಭೂಮಿರಾಗಿ ಮಾಡೋದಕ್ಕೋಸ್ಕರ ಮಾತ್ರ ತರ್ಕ ಹೊರತು. ಆಚಾರ್ಯ ಹೇಳ್ತಾರೆ, ಮೊದಲು ತರ್ಕ ಮಾಡಬೇಡ, ಪೃಷ್ಟೇನ ಆಗಮೇ ವಾದವು ವಕ್ತವ್ಯ. ಯಾರಾದ್ರೂ ಏನು ಆಧಾರ ಅಂತ ಕೇಳಿದರೆ ನಿನ್ನ ಅನುಭವ ಬಿಟ್ಟು ಎರಡನೇ ಆಧಾರ ಏನು ಅಂದರೆ ವೇದದ ವಚನವನ್ನು ಕೋಟ್ ಮಾಡು. ಆಮೇಲೆ ಆ ವೇದದ ವಚನ ಯಾಕೆ ಒಪ್ಪಬೇಕು ಅಂತ ಹೇಳಿ ಮುಂದಿನ ತರ್ಕ. ಹಾಗಾಗಿ ಎಂದೂ ಕೂಡ ತರ್ಕಕ್ಕೆ ಪ್ರಾಧಾನ್ಯ ಕೊಡಲಿಲ್ಲ ಆಚಾರ್ಯ. ತರ್ಕ ಅನ್ನುವಂಥದ್ದು ಸ್ವತಂತ್ರವಾಗಿ ಪ್ರಮಾಣವೇ ಅಲ್ಲ ಅಂತ ಮೊದಲು ಘೋಷಣೆ ಮಾಡಿದವರು ಆಚಾರ್ಯ. ಯಾಕೆಂದರೆ ಹೆಸರೇ ಅನುಮಾನ ಅನ್ನೋದು. ಬೇರೆ ಪ್ರಮಾಣಗಳನ್ನು ಅನುಸರಿಸಿದರೆ ಮಾತ್ರ ಅದು ಪ್ರಮಾಣ. ಬೇರೆ ಪ್ರಮಾಣಗಳ ಸಪೋರ್ಟ್ ಇಲ್ಲದೇ ಇದ್ದರೆ ತರ್ಕದಿಂದ ಏನನ್ನೂ ಪ್ರೂವ್ ಮಾಡಿಕೊಡುವುದು. ಆದ್ದರಿಂದ ಇಂಥ ಆ ಕಾಲದ ತನಕ ಪಂಡಿತರು ತರ್ಕವೇ ದೊಡ್ಡ ಅಸ್ತ್ರ ಅಂತ ಕೂತಿದ್ರೆ ಇವರ ಅಸ್ತ್ರವನ್ನು ಜಾಸ್ತಿ ತರ್ಕ ಅನ್ನೋದು ಉಪಯೋಗವೇ ಇಲ್ಲ. ಅನುಭವದ ಮುಂದೆ ಅವರು ಬಹಳ ಮಹತ್ವದ ಒಂದು ಮಾತು ಹೇಳಿದರು. ಬರೀ ತರ್ಕ ಅಲ್ಲ ಅವರು ಹೇಳೋದು. ನಾವೆಲ್ಲ ಒಂದೊಂದು ವಿಷಯ ಏನು, ಅದು ಭಗವದ್ಗೀತೆಯಲ್ಲಿ ಹೇಳಿದೆ, ಅದು ಭಾರತದಲ್ಲಿ ಹೇಳಿದೆ, ಅದು ರಾಮಾಯಣದಲ್ಲಿ ಹೇಳಿದೆ, ಅದು ಅದರಲ್ಲಿದೆ ಇದರಲ್ಲಿದೆ ಅಂತೇಳಿ ನಾವು ಆಚಾರ್ಯ ಹೇಳ್ತಾರೆ ಅದೂ ಸರಿ ಅಲ್ಲ. ಭಗವದ್ಗೀತೆಯಲ್ಲಿ ಹೇಳಿದರೆ ಏನಾಯಿತು ಅಂದರೆ ಅದು ಬರೇ ಕೊಟೇಶನ್, ನಿನ್ನ ಪಾಲಿಗೆ ಅದು ಬರೇ ಕೊಟೇಶನ್. ಅದು ಯಾವಾಗ ನಿನ್ನ ಪಾಲಿಗೆ ಪ್ರಮಾಣ ಆಗುತ್ತೆ ಅಂದರೆ ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣ. ನೀನು ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್ ದೆನ್ ಓನ್ಲಿ ಇಟ್ ಈಸ್ ಪ್ರಮಾಣ ಟು ಯು. ನಿರ್ಧಾರ ಯಾರು ಹೇಳಿಲ್ಲ ಅಂತ. ಅದು ಒಂದು ತರ್ಕ ಮಾಡಿದರೆ ಒಂದು ಕೊಟೇಶನ್ ಹೇಳಿ, ಕೊಟೇಶನ್ ಹೇಳಿ ಏನು ಬೇಕಯ್ಯ, ಅದು ನಿನಗೆ ನಿನ್ನ ಅನುಭವಕ್ಕೆ ಬಂದಿದೆಯೋ ಆ ಕೊಟೇಶನ್ನು, ಆಗ ನಿನಗೆ ಪ್ರಮಾಣ. ಇಲ್ಲದೆ ಉಪಯೋಗ ಇಲ್ಲ. ಇದು ಒಂದು ಪ್ರಸಂಗ. ಒಬ್ಬರು ವಿದೇಶಿಯರು ಬಂದಿದ್ದರು ಉಡುಪಿಗೆ. ಅವರು ಸತಿ ಒಬ್ಬರು ಸ್ವಾಮಿಗಳ ಭೇಟಿಯಾಗಿ ಅವರು ಸ್ವಾಮಿಗಳ ಭೇಟಿಯಾಗುವ ಒಂದು ಪ್ರಶ್ನೆ ಏನು ಅಂದರೆ, ಮಧ್ವ ಸಿದ್ಧಾಂತದಲ್ಲಿ ಜೀವತ್ರೈಕ್ಯವನ್ನು ಹೇಳ್ತಾರೆ. ಸಾತ್ವಿಕರು, ರಾಜಸರು ಅಂತ.
ನಾನೇ ಕರ್ಕೊಂಡು ಹೋಗ್ತಾ ವಿದೇಶಿ. ಅವರ ಪ್ರಶ್ನೆ ಏನು ಗೊತ್ತ, ಐ ವಾಂಟ್ ಟು ನೋ ವೆದರ್ ಸ್ವಾಮೀಜಿ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಇದಕ್ಕೆ ಪ್ರಮಾಣ ಏನು ಹೇಳಿಲ್ಲ ಅವರು, ಜೀವನದಲ್ಲಿ ಏನು ಪ್ರಮಾಣ ಅಂತ ಹೇಳಿಲ್ಲ. ಐ ವಾಂಟ್ ಟು ನೋ ವೆದರ್ ಸ್ವಾಮೀಜಿ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಇಟ್. ನಿಮ್ಮ ಅನುಭವದಲ್ಲಿ ಇದು ಗೋಚರವಾಗಿದೆ. ತಮಾಷೆ ಗೊತ್ತಲ್ಲ, ಅದು ನನ್ನ ಅನುಭವಿಸಿದ್ದ ಅಂತ ಹೊರಟುಬಿಟ್ಟಿದ್ದೆ, ವಾದ ಮಾಡ್ತಿರ್ಲಿಲ್ಲ. ಒಂದು ಪ್ರಶ್ನೆ ಇದು ನೋಡಿ, ನಮ್ಮಲ್ಲೇ ಜೀವನದಲ್ಲಿ ಏನು ಪ್ರಮಾಣ ಅಂತ ಹೇಳ್ತಾರೆ ಹೊರತು ನೀವು ಅನುಭವಿಸಿದ್ದ ಅಂತ ಕೇಳೋದೇ ಇಲ್ಲ. ನಾವು ಬೇಸಿಕಲಿ ನಮ್ಗೆ ತಪ್ಪಿದೆ. ನಮ್ಮ ಇವತ್ತಿಗೂ ನಾವು ಆಚಾರ್ಯರ ಅನುಭವಕ್ಕೆ ಮಹತ್ವವನ್ನು ಕೊಡ್ತಾ ಇಲ್ಲ. ಅವನ್ನೆಲ್ಲ ನಿಮ್ಮ ಅನುಭವ ಏನು ಹೇಳುತ್ತೆ? ನಾನು ಹೇಳಿದೆ, ಸ್ವಾಮಿ ನಿಮ್ಮ ಅನುಭವ ಏನು ಅಂತ ಕೇಳ್ತಾ ಇದ್ದಾರೆ. ಜೀವನ ಏನಿದೆ ಬಗ್ಗೆ ನಿಮ್ಮ ಅನುಭವ ಏನು ಹೇಳುತ್ತೆ? ಅದಕ್ಕೆ ಅವರು ಸ್ವಾಮಿಗಳು ಹೇಳಿದರು, ನಮ್ಮ ಅನುಭವ ಎಂಥದ್ದು ಹೇಳೋದು ಆಚಾರ್ಯ, ನಮಗೆ ಏನು ಅನುಭವ ಆಗುತ್ತೆ ಜೀವನದಲ್ಲಿ ಅಲ್ಲಿ ಉಂಟಲ್ಲ. ದೋ ಬುದ್ಧ ಸದ್ದು ಲೋಕೆ ದೈವ ಅಸರೇವಿಕ ಚಿಣ್ಮೇ ವೀರ ಉಗ್ರ ದಂಡಮಾಯನ್ಯಮತಿ ನೇದೀಯಮಾನ ಏನಮಾನ ತುಳುಭಯಸ್ಯ ರಾಜ ಚೋಷ್ಟೂಯತೆ ವಿಷ ಇಂದ್ರೋ ಮನುಷ್ಯ ಅಂತ ವೇದದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಾನು ಹೇಳಿದೆ, ಸ್ವಾಮೀಜಿ ಸೇಸ್ that it is mentioned in Bhagavad Gita and also Shrutis. I can read those books. I did not come over here. ನಾನು ಅದಕ್ಕೋಸ್ಕರ ಉಡುಪಿಗೆ ಬಂದು ಸ್ವಾಮಿಗಳ ಭೇಟಿ ಮಾಡಬೇಕಾಗಿಲ್ಲ. ಅದು ನಮ್ಮ ದೇಶದಲ್ಲಿ ಆ ಪುಸ್ತಕ ಸಿಗುತ್ತೆ, ನಾನು ಓದಿತ್ತು. ಐ ವಾಂಟ್ ಟು ನೋ ವೆದರ್ ಹಿ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಅಂತ ಕೊಟೇಶನ್ ನನಗೆ ಬೇಡ ಅಂತ. ಐ ವಾಂಟ್ ಟು ನೋ ವೆದರ್ ಹಿ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಶ್ಲೋಕ ಅದು ಋಗ್ವೇದದಲ್ಲಿದೆ, ಭಗವದ್ಗೀತೆಯಲ್ಲಿದೆ, ಅದು ನಮ್ಮ ದೇಶದಲ್ಲಿದೆ ಆ ಪುಸ್ತಕ. ನಾನು ಅಲ್ಲೇ ಕೂತು ಓದ್ಬೋದು. ನಾನು ಇಲ್ಲಿ ಬರಬೇಕಾದ ಅಗತ್ಯ ಇಲ್ಲ. ನೋಡಿ ಎಂಥ ಮಹತ್ವದ ಪ್ರಶ್ನೆ. ನಾವು ಅಧ್ಯಯನ ಮಾಡುವಾಗ ಇದನ್ನು ಇಲ್ಲಿ ಹೋಗ್ಬೇಕು, ಅನುಭವಿಸ್ಬೇಕು. ನಮ್ಮ ಅನುಭವ ಇದೆ, ಅದನ್ನು ನಾವು ಅನುಭವಿಸ್ಬೇಕು. ಆಚಾರ್ಯರ ಸಿದ್ಧಾಂತದ ಒಂದೊಂದು ಸಂಗತಿಯನ್ನು ನಾವು ಅನುಭವಿಸಬೇಕು. ಆಗ ಬರುವ ಆನಂದ. ಸಭೆಯಲ್ಲಿ ವಾದ ಮಾಡಿ ಶಾಲೆ ಹೊತ್ತುಕೊಂಡದ್ರಿಂದ ಆ ಆನಂದ ಬರೋದು ನಾವು ಅನುಭವಿಸಬೇಕು. ಕಡೆಗೆ ಅಲ್ಲ, ಅದು ಶ್ಲೋಕ, ಭಗವದ್ಗೀತೆಯ ಶ್ಲೋಕ, ಋಗ್ವೇದದ ಶ್ಲೋಕ, ಮಂತ್ರ, ಅದನ್ನೆಲ್ಲ ಅವನು ತನ್ನ ದೇಶದಲ್ಲಿದ್ದೆ ನಾನು ನೋಡ್ಬೋದಿತ್ತು. ಅದಕ್ಕೋಸ್ಕರ ನಾನು ಉಡುಪಿ ಬರಬೇಕಾಗಿಲ್ಲ. ನಾನು ನಿಮ್ಮ ಅನುಭವ ನನಗಬೇಕು ಅಂತಾನೆ. ಇದು ಎಂಥದ್ದು ಹೇಳೋದಾಚಾರ್ಯ, ಏನಾದ್ರು ಹೇಳಿ ಕಳಿಸಿ ಅವ್ರನ್ನ, ಏನಾದ್ರು ಹೇಳಿ ಕಳಿಸಿ ಅವ್ರನ್ನ. ಕಡೆಗೆ ನಾನು ಹೇಳಿದೆ ಸ್ವಾಮೀಜಿ ಸೇಸ್ ದ್ಯಾಟ್ ಅಂತ ಶುರು ಮಾಡಿದೆ. ಏನು ಹೇಳಿಲ್ಲ, ಸ್ವಾಮೀಜಿ ಸೇಸ್ ದ್ಯಾಟ್. ಇನ್ನು ಏನು ಹೇಳಿದೆ ಅಂದರೆ, ನಾನು ಹೇಳಿದೆ, ಉಪನಿಷತ್ತಲ್ಲಿ ಒಂದು ಮಾತಿದೆ, ಯಥಾ ಕ್ಷುದ್ರ ಮಿಶ್ರಾಣಿವ ಬೀಜಾನು. ಅಂದರೆ ಈ ಜೀವಾಣುಗಳು, ಸೌಂಡ್ಸ್ ಆರ್ ಜಸ್ಟ್ ಲೈಕ್ ಸೀಡ್ಸ್. ಈಗ ನೋಡಿ, ಹಾಗಲಕಾಯಿ ಬೀಜ, ಅದಕ್ಕೊಂದು ಸ್ವಭಾವ ಇದೆ. ಆ ಬೀಜ ಹಾಕಿದ್ರೆ ಹಾಗಲಕಾಯಿ ಆಗೋದು, ಮಾವಿನಕಾಯಿ ಆಗೋದು, ಮಾವಿನ ಹೊರಟು ಅದಾಗಿ ಮಾವಿನ ಹಣ್ಣೆ ಆಗೋದು. ಅಂದರೆ ಪ್ರತಿಯೊಂದು ಬೀಜಕ್ಕೆ ಅದರದ್ದೇ ಆದ ಒಂದು ಸ್ವಭಾವ ಇದೆಯಲ್ಲ. ಹಾಗಲಕಾಯಿ ಸ್ವಭಾವ ಕಹಿ, ಮಾವಿನಕಾಯಿ ಸ್ವಭಾವ ಸಿಹಿ, ಹುಣಸೆ ಬೀಜದ ಸ್ವಭಾವ ಹುಳಿ. ಇದು ಸತ್ವರಜಸ್ ತಮಸ್ಸು. ಹಾಗೆ ಸೀಡ್ಸ್ ಹೇಗೋ, ಸೋಲ್ ಹ್ಯಾವ್, ಎವ್ರಿ ಸೋಲ್ ಹ್ಯಾಸ್ ಗಾಟ್ ಇಟ್ಸ್ ಇಂಡಿವಿಜುವಲ್ ನೇಚರ್, ಸ್ವಭಾವ. ದಿಸ್ ಈಸ್ ಸ್ವಾಮೀಜಿಸ್ ಎಕ್ಸ್ಪೀರಿಯನ್ಸ್. ದಟ್ಸ್ ಆಲ್. ಹಾಗಾಗಿ ನಮಗೆ ವಿದೇಶಿಯರು ತುಂಬ ಸಿನ್ಸಿಯರ್ ಆಗಿ ಪ್ರಶ್ನೆ ಮಾಡ್ತಾರೆ. ಅವರು ನಮ್ಮ ಜನರಿಗೆ ವಾಕ್ಯಾರ್ಥ ಏನಾಯ್ತು ಗೊತ್ತಾ? ಒಂದ್ಸತಿ ಮೈಸೂರಿನಲ್ಲಿ ಮಧ್ವನವನಿ ಉತ್ಸವ, ಅಲ್ಲಿ ಏನಾಯ್ತು, ಮಧ್ವನವನಿ ಉತ್ಸವದಲ್ಲಿ ವೇದಾಪೋಷಿತ ವಾಕ್ಯಾರ್ಥ. ಅವಾಗ ನಾನು ಉಪನ್ಯಾಸ ಮಾಡುವ ಹೇಳಿ 25 ವರ್ಷದಿಂದ ಮಧ್ವನವನಿ ನಡೀತಾ ಇದೆ. 25 ವರ್ಷದಿಂದ ವೇದಾಪೋಷಿತ ವಾಕ್ಯಾರ್ಥ ನಡೀತಾ ಇದೆ. 25 ವರ್ಷಕ್ಕೆ 25 ಶಾಲೆ ಖರ್ಚಾಯಿತು ಅಂತ ಅಪೌರುಷೇತ್ವ ಪ್ರೂವ್ ಆಗ್ತಿದೆ. ಮತ್ತು ನಾನು ಒಂದು ವರ್ಷವೂ ಅದೇ ವೇದಾಪೋಷಿತ ವಾಕ್ಯಾರ್ಥ. ಯಾವ ಕರ್ಮ ಮಾಡ್ತೀರಿ ಇದನ್ನು? ನಿಮಗೆ ಇವತ್ತು 25 ವರ್ಷ ವಾದ ಮಾಡಿದ ನೀವು ವೇದಾಪೋಷಿತ ಬಗ್ಗೆ ಕನ್ವಿಕ್ಷನ್ ಬರಲಿಲ್ಲ ಅಂದರೆ ಯಾಕೆ ಈ ವಾದ ಅಂತ ಸಭೆಯಲ್ಲಿ ಕೇಳಿದ್ದೆ ನಾನು. ನಮಗೆ ಈ ವಿಷಯ ಮುಖ್ಯ ಆಗುತ್ತೆ. ನಮಗೆ ಪ್ರತಿಯೊಂದು ಸಂಗತಿಯನ್ನು ನಾವು ಓದತಕ್ಕ ವಿಷಯವನ್ನು ನಾವು ಅದನ್ನು ಅನುಭವಿಸಬೇಕು. ನಾವು ಅನುಭವಿಸಿ ಜೀರ್ಣಿಸಿಕೊಳ್ಬೇಕು. ಸುಮ್ಮನೆ ಬುಕ್ಕಿಶ್ ನಾಲೆಜ್ ಅದೇ, ಪಾಂಡಿತ್ಯೇಕ ಅಲ್ಲ, ತತ್ವಜ್ಞಾನ ಎಷ್ಟು ಗೊತ್ತವು. ಅದು ತತ್ವಜ್ಞಾನವಾಗಿ ನಮ್ಮ ಒಳಗೆ ಸೇರಬೇಕು, ಬರೀ ಪಾಂಡಿತ್ಯವಾಗಿ ಅಲ್ಲ. ಅದು ವೇದಾಪೋಷಿತ ವಾದ ಮಾಡಿದರೆ ಅದು ಬಲಿಸಾನ ಆಗೋದು. ವೇದ ಅಪೌರುಷ ಅನ್ನೋದು ನೀವು ಅನುಭವಿಸಿದಾಗ ಮಾತ್ರ ಅರ್ಥ ಆಗೋದು. ಅಲ್ಲಿ ತನಕ ನೀವು ತರ್ಕ ಮಾಡಿದರೆ ಅದು ಮುಗಿಯೋದೇ ಇಲ್ಲ.
ವೇದ ಅಪೌರುಷ ವೇದ ಅಪೌರುಷ ಒಂದು ವಾಕ್ಯ ಅಂತ ಆಗಬೇಕಾಗಿದ್ದರೆ ಅದನ್ನು ಆರ್ಡರ್ ಬೇಕಲ್ಲ. ಶಬ್ದಗಳಿಗೆ ವರ್ಣಗಳಿಗೆ ಆರ್ಡರ್ ಬಂದಾಗ ಶಬ್ದ ಆಯಿತು, ಶಬ್ದಗಳಿಗೆ ಆರ್ಡರ್ ಬಂದಾಗ ಸೆಂಟೆನ್ಸ್ ಆಯಿತು. ಆರ್ಡರ್ ಅನ್ನೋದು ಅದು ಮ್ಯಾನ್ ಮೇಡ್, ಅದು ಸ್ವತಃ ಇಲ್ಲ, ಅದು ಒಬ್ಬ ಮಾಡದೆ ಆರ್ಡರ್ ಬರುವುದು ಹೇಗೆ? ಅದರಿಂದ ಅದು ಅಪೌರುಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೂತ್ಬಿಟ್ಟ. ನೀವು ಏನು ಹೇಳಿದ್ರು ಮನವರಿಕೆ ಆಗೋಲ್ಲ. ಅದಕ್ಕೆ ನೈಯಾಯಿಕರು ಏನು ಹೇಳಿದರು? ಅಲ್ಲಪ್ಪ ಹೌದು, ಅದು ಯಾರಾದರೂ ಒಂದು ಆರ್ಡರ್ ಕೊಡದೆ ವರ್ಣಕ್ಕೆ ತನ್ನಷ್ಟಕ್ಕೆ ಆರ್ಡರ್ ಇಲ್ಲ. ಹೌದು, ಅದಕ್ಕೆ ವೇದಗಳನ್ನು ಮಾಡಿ ಭಗವಂತ, ವೇದ ಬಹುಶಃ ಭಗವಂತ ಮಾಡಿದ್ದು ನೋಡಿ. ಇಷ್ಟು ಇದು ನೈಯಾಯಿಕ ದೊಡ್ಡ ತಾರ್ಕಿಕರು ಹೇಳಿದ ಮಾತು. ಆಚಾರ್ಯರು ಹೇಳಿದ್ರು, ವೇದ ಭಗವಂತ ಹೇಳಿದ್ದು ಅಲ್ವಾ? ರೈಟ್, ಒಪ್ಕೊಳ್ಳು. ಯಾವಾಗ ಹೇಳಿದ್ದು? ಸೃಷ್ಟಿಯ ಆರಂಭದಲ್ಲಿ. ಯಾವ ಸೃಷ್ಟಿಯ ಆರಂಭದಲ್ಲಿ? ಈ ಸೃಷ್ಟಿಯ ಆರಂಭದಲ್ಲಿ. ಹಿಂದಿನ ಸೃಷ್ಟಿಯ ವೇದ ಹೇಳಿದ್ದು ಇತ್ತು, ಅದಕ್ಕೇನೇನು ಸೃಷ್ಟಿ ಹೇಳಿ ಇತ್ತು, ಅದಕ್ಕೇನು ಹೇಳಿ ಇತ್ತು. ಹಾಗೆ ಮತ್ತೆ ಅಪೌರುಷ ನೋಡಿ. ನಾವು ಸೃಷ್ಟಿಯ ಆರಂಭದಲ್ಲಿ ಹೇಳಿದ್ದು ಅದರಿಂದ ಪೌರುಷ ಆಗುವುದು ನೈಯಾಯಿಕರು. ಯಾವ ಸೃಷ್ಟಿಯ ಆರಂಭದಲ್ಲಿ? ಸೃಷ್ಟಿಗೆ ಆರಂಭ ಇಲ್ಲ, ಅದು ಅದೇ ಸನಾತನ ಸೃಷ್ಟಿ ಅನ್ನೋದು ಅನಾದಿ ಕಾಲದಲ್ಲಿ ಇರುವುದು. ಇದನ್ನ ಎಲ್ಲ ಸಿದ್ಧಾಂತಗಳು ಹೋಗ್ತಾರೆ. ಸೃಷ್ಟಿ ಸನಾತನ ಅಂದರೆ ಅನಾದಿ ಮತ್ತು ಸಾಂತ. ಸೃಷ್ಟಿ ಅನಾದಿ ಅಂದರೆ ಸಾಂತ. ಈ ಜೈನ ಸಿದ್ಧಾಂತ ಹೋಗುತ್ತೆ, ಬೌದ್ಧ ಸಿದ್ಧಾಂತ ಹೋಗುತ್ತೆ, ಭಾರತೀಯ ಸಿದ್ಧಾಂತಗಳೆಲ್ಲ ಹೋಗ್ತಾರೆ. ಸೃಷ್ಟಿ ಒಂದೇ ಸಂಖ್ಯೆ ಆಗುವುದು ಮತ್ತೆ ಸೃಷ್ಟಿ ಇಲ್ಲ ಅನ್ನೋದು ಅದು ಪಾಶ್ಚಾತ್ಯ ಕಾನ್ಸೆಪ್ಟ್. ಅಂದರೆ ಕ್ರೈಸ್ತರು ಹಾಗೆ ಹೇಳ್ತಾರೆ, ಮುಸಲ್ಮಾನರು ಹಾಗೆ ಹೇಳ್ತಾರೆ. ಬಟ್ ಭಾರತೀಯ ಸಿದ್ಧಾಂತದಲ್ಲಿ ಸೃಷ್ಟಿ ಯಾವತ್ತು ಒಂದು ಸೃಷ್ಟಿ ಶುರುವಾಯಿತು, ಅದು ಪ್ರಥಮ ಸೃಷ್ಟಿ ಅಲ್ವೇ ಅಲ್ಲ, ಅದಕ್ಕಿಂತ ಹಿಂದೆಯೂ ಸೃಷ್ಟಿ ಇತ್ತು. ಆದ್ದರಿಂದ ಯಾವಾಗ ಶುರು ಉಚ್ಚಾರ ಮಾಡಿ ಯಾವಾಗ ದೇವರು ದೇವರು ಉಚ್ಚಾರ ಮಾಡಿದ್ದವರಪ್ಪ, ಶುರು ಉಚ್ಚಾರ ಮಾಡಿದ್ದು ಯಾವಾಗ? ಶುರು ಹೇಳಿಕೊಟ್ಟು ಅದಕ್ಕಿಂತ ಹಿಂದೆ ಇತ್ತು. ಆವಾಗ ಅನಾದಿ ಆಗ್ತದೆ. ಅದೆಲ್ಲ ಪುರುಷ ಅನ್ನೋದು ಅಂದರೆ ಇಷ್ಟು ಸಿಂಪಲ್ ಆಗಿದೆ ವಿಷಯ. ಅದನ್ನು ನಾವು ಹೀಗೆ ಹೇಳಿದಾಗ ನಮ್ಮ ಅನುಭವ ತಟ್ಟಿದ್ದು ಮೂದಕ್ಕೆ ಮತ್ತೆ ವಾದ ಇಲ್ಲ. ಅದರ ಮೊದಲು ಅದು ಕರ್ತೃರಹಿತತ್ವ, ಅದು ಅಂದರೆ ಅಪ್ರಸಿದ್ಧ ಕರ್ತೃತ್ವ ಒಂದು ಇರುತ್ತೆ. ಅದು ನಾನು ಒಂದು ಮನೆಯಲ್ಲಿ ಒಂದು ಬರೆದಿರ್ತೇನೆ, ಬರೆದಿಟ್ಟು ಅಯ್ಯೋ ಅನಾದಿ ನಮ್ಮ ಹಿರಿಯರು ಬರೆದಿಟ್ಟು ಗ್ರಂಥ ಕರ್ತೃಯ ಅಂದರೆ ನಮ್ಮ ಕರ್ತೃ ಗೊತ್ತಿಲ್ಲ ಅಂತ ಹೇಳಿ ಇಲ್ಲ ಅಂತ ಯಾಕೆ ಹೇಳ್ತೀನಿ? ನಿಮ್ಗೆ ಏನು ವಾದ ಮಾಡಿದ್ರು ಕೊನೆ ನಿಲ್ಲೋದಿಲ್ಲ. ಅದರಿಂದ ಈ ಅನಾದಿ ಪರಂಪರೆ ಅನ್ನುವಂಥದ್ದು ಅಂದರೆ ಭಗವಂತ ಹೇಳಿದರೂ ಕೂಡ ಭಗವಂತನು ಒಂದು ಮೊದಲ ಬಾರಿಗೆ ಹೇಳಿದ, ಅದಕ್ಕಿಂತ ಮೊದಲು ಇರಲಿಲ್ಲ ಅಂತ ಹೇಳಿಕ್ಕೆ ಬರುವುದೇ ಇಲ್ಲ. ತೇನೇ ಬ್ರಹ್ಮ ಹೃದಯ ಆದಿಕವೇ, ಹೀಗೆ ಪ್ರತಿಯೊಂದು ವಿಷಯವನ್ನು ತುಂಬ ಸರಳವಾಗಿ ವಾಕ್ಯಾರ್ಥ ಇಲ್ಲದೆ ನಮಗೆ ಮನಮುಗುವಂತೆ ಹೇಳ್ತೇವೆ. ಇದು ಆಚಾರ್ಯರ ವೈಶಿಷ್ಟ್ಯ. ತರ್ಕಕ್ಕೆ ಅವರು ಮಹತ್ವವೇ ಕೊಡಲಿಲ್ಲ. ಆಚಾರ್ಯರ ಮತ್ತು ಪ್ರಾಣತತ್ವದ ಉಪಾಸನೆಗೆ ಒಂದು ಮಂತ್ರ ಇದೆ, ಬಹಳ ಅದ್ಭುತವಾದ ಮಂತ್ರ. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವಾಹು ಪರೇ ಅರ್ಧೇ ಪುರೀಷಿಣಂ ಅಥೇಮೇ ಅನ್ಯ ಉಪರೇ ವಿಚಕ್ಷಣಂ ಸಪ್ತಚಕ್ರೇ ಷಡರಾಹುರರ್ಪಿತಂ. ಇದು ಋಗ್ವೇದದ ಮಂತ್ರವೇ. ಆದರೆ ಇದು ಬಹಳ ಅದ್ಭುತವಾಗಿ ಪ್ರಾಣದೇವರ ಮತ್ತು ನಾರಾಯಣನ ಸ್ತೋತ್ರ. ಇದಕ್ಕೆ ಮೂರರ್ಥ. ಒಂದು ಸೂರ್ಯ ಅನೇಕ ಅರ್ಥ ಇದೆ, ತ್ರಯೋರ್ಥ ಸರ್ವವೇದೇಶು. ಇದು ಮೇಲುನೋಟಕ್ಕೆ ಸೂರ್ಯನನ್ನು ಹೇಳುವಂತಹ ಸೂರ್ಯಸ್ತುತಿ. ಅದರ ಒಳಕ್ಕೆ ಹೋದರೆ ಸೂರ್ಯನಲ್ಲಿ ನೆಲೆಸಿರ್ತಕ್ಕಂಥ ಪ್ರಾಣದೇವರ ಸ್ತೋತ್ರ, ಅದರ ಒಳಕ್ಕೆ ಹೋದರೆ ಸೂರ್ಯನಾರಾಯಣನ ಸ್ತೋತ್ರ. ನೋಡಿ, ಪಂಚಪಾದಂ 5 ರೂಪಗಳುಳ್ಳವನು. ಪಾದ ಅಂದರೆ ರೂಪ, ಆಸ್ಪೆಕ್ಟ್. 5 ರೂಪಗಳುಳ್ಳವನು. ಸೂರ್ಯನಿಗೆ 5 ರೂಪ ಅಂದರೆ 5 ಋತುಗಳು. 5 ಋತುಗಳಿಗೆ ಅವನು ಬದಲಾವಣೆ ಆಗ್ತಾ ಇರ್ತಾನೆ. ಒಂದೊಂದು ಋತುಧರ್ಮ ಅದು ಸೂರ್ಯನಲ್ಲಿ ಆ ಋತುವಿಗೆ ತಕ್ಕಂತೆ ಅವನ ಋತುವಿನ ರಚನೆಗೆ ಬೇಕಾದಂತಹ ಆಸ್ಪೆಕ್ಟ್ಗಳನ್ನು ಇಟ್ಕೊಂಡು ಪಂಚ ಋತುಗಳು. 6 ಋತುಗಳನ್ನು ಅಂತ ನೀವು ಕೇಳಬಹುದು. 6 ಋತುಗಳು ಇಲ್ಲ, 6 ಹೆಸರುಗಳು ಇರೋದಷ್ಟೇ. ಯಾಕೆಂದರೆ ವಸಂತ ಋತು ಗೊತ್ತು ನಮಗೆ, ಹೂ ಮರಗಳು ಎಲ್ಲ ಹೂ ಉದುರಿ ಹೊಸ ಚಿಗುರು ಬರುವ ಕಾಲ. ಆಮೇಲೆ ಗ್ರೀಷ್ಮ ಋತು
ಸೆಕೆ, ತಡೆಯಲಿಕ್ಕಾಗದ ಸೆಕೆ, ಅಂದರೆ ಅದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ. ವರ್ಷ ಋತು ಮಳೆ, ಆಮೇಲೆ ಶರದ್ ಋತು ಅಂದರೆ ಮೋಡಗಳೆಲ್ಲ ಚದರಿ ಆಕಾಶ ಸ್ವಚ್ಛವಾಗಿ ನೆಲದಲ್ಲಿರ್ತಕ್ಕಂಥ ಮಳೆ ಬಾವಿಗಳು ಅವು ಟ್ರಾನ್ಸ್ಪೇರೆಂಟು ಕೆಂಪು ಕೆಸರು ನೀರಿದ್ದದ್ದು ಈ ಸ್ವಚ್ಛ ನೀರಿನ ವಾತಾವರಣ ನಿರ್ಮಾಣ, ಎಲ್ಲ ಪಚ್ಚೆ ಬಯಲು. ಆಮೇಲೆ ಶರದ್ ಋತು ಆದಮೇಲೆ ಹೇಮಂತ. ಹೇಮಂತ ಅಂದರೆ ಚಳಿಗಾಲ, ಶಿಶಿರ ಅಂದರೆ ಚಳಿಗಾಲ. ಎರಡಿಲ್ಲ ಒಂದೇ, ಎರಡು ಹೇಮಂತ ಶಿಶಿರ, ಎರಡು ಹೆಸರು ಬೇರೆ, ಋತು ಒಂದೇ. ಚಳಿ ಚಳಿಯ ಋತು. ನೀವು ಇಂಗ್ಲೀಷಲ್ಲಿ ಐಡಿಯಾ ಅದರಿಂದ, ಯಾಕಂದರೆ ಅದು ಬೇರೆ ಇಲ್ಲ. ಹೇಮಂತ ಬೇರೆ, ಶಿಶಿರ ಹೆಸರು ಮಾತ್ರ ಬೇರೆ. ಶಿಶಿರ ಅಂದರೆ ಚಳಿ ಬರಿಸುವಂಥದ್ದು ಅಂತ ಅರ್ಥ, ಹೇಮಂತ ಅಂದರೆ ಹಿಮಂತ ನೋಡಿ ಚಳಿ ಬರಿಸುವಂಥದ್ದು ಅಂತ ಅರ್ಥ. ಹಾಗಾಗಿ ಎರಡು ಒಂದೇ, ಋತು ಧರ್ಮ ಒಂದೇ. ಅದರಿಂದ ಪಂಚಾರ್ಥವಹ ಅಂತ ಹೇಳಿದ್ರು ವೇದದಲ್ಲಿ, ಪಂಚಾರ್ಥವಹ ಅಂತ. ಆ ಋತುಗಳ ಧರ್ಮವನ್ನು ನಿರ್ಮಿಸುವಂತಹ ಸೂರ್ಯ ಪಂಚಪಾದ. ಆಮೇಲೆ ಪಿತರಂ, ಇದು ತಮಾಷೆ, ವರ್ಣ ವಿಪರ್ಯ. ಪಿತಾನ ತಪತೀತಿ ಪಿತ, ಆಚೆ ತಪತಿ ಸುಡುವವರು, ತಪತಿ ಇದು ಪಿತ. ಪಿತ ಅಂದರೆ ಕೆಲವು ಅಪ್ಪಂದ್ರೆ ಹಾಗೆ ಇರ್ತಾರೆ, ಮಕ್ಕಳಿಗೆ ತಪತಿ ಇತಿ ಪಿತ. ಯಹ ತಪತಿ ಸಹ ತಾಪಿ ಅಲ್ಲ ಪಿತ. ಪಿತರಂ ನೆಲಕ್ಕೆ ಬಿಸಿ ಮುಟ್ಟಿಸುವವರು. ದ್ವಾದಶಾಸ್ತ್ರ ತಿಂಗಳು, 12 ತಿಂಗಳು 12 ಮಾಸ. ಚೈತ್ರದಿಂದ ಫಲ್ಗುಣ ತನಕ 12 ತಿಂಗಳಲ್ಲಿ 12 ರೂಪದಿಂದ ನೆಲಕ್ಕೆ ಶಾಖ ಕೊಡುವವರು ಅಂತ. ಅದರಲ್ಲಿ ದಿವ ಆಹು ಪರೇ ಅರ್ಥೆ ಪುರೀಷಿಣಂ. ದಿವ ಆಹು ಪರೇ ಅರ್ಥೆ, ಆಕಾಶದ 6 ತಿಂಗಳು ಈ ಅರ್ಥದಲ್ಲಿ, ಅಂದರೆ ಉತ್ತರಾಯಣ ಮತ್ತು ಪರೇ ಅರ್ಥ ಮತ್ತು ದಕ್ಷಿಣಾಯನ. ಉತ್ತರಾಯಣ ದಕ್ಷಿಣಾಯನ ಅಂತ 2 ವಿಭಾಗದಲ್ಲಿ ಆಕಾಶದ ಆಚೆಗೆ ಈಚೆಗೆ ಇದ್ದು. ಮತ್ತೆ ಪುರೀಷಿಣಂ, ಪುರೀಷ ಅಂದರೆ ನೀರು, ಪುರೀಷಿಣಂ ಅಂದರೆ ಸೂರ್ಯನಿಂದ ಶಾಖ ಉತ್ಪತ್ತಿಯಾಗಿ ಮೋಡ ಮೇಲಾಗಿ ಮಳೆ ಬರುವುದಲ್ವ, ಪುರೀಷಿಣಂ ಅಂದರೆ ನಮಗೆ ಮಳೆ ಕೊಡುವುದು. ಇದು ಸೂರ್ಯ ಬಲವಾಗಿದೆ. ಆದರೆ ಪಂಚಪಾದಂ ಅಂದರೆ ಪ್ರಾಣದೇವರು ಮತ್ತು ನಾರಾಯಣ ಇಬ್ಬರು, ಪ್ರಾಣಾಪಾನಂ ವ್ಯಾನೋದಾಯಮಾನ ಪಂಚಪಾದ, ವಾಸುದೇವ ಸಂಕೃಷ್ಣ ಪ್ರತಿಜ್ಞಾನಂಥ ನಾರಾಯಣ ಪಂಚಪಾದ. ಇದು ಪಂಚಪಾದಂ. ಅವರಿಬ್ಬರೂ ಜಗತ್ತಿನ ಪಿತರಂ. ನಿಜವಾದ ಶಬ್ದ ಅರ್ಥ, ಇವನಿಗೆ ತಪತಿ ಪಿತ ಆಯಿತು, ಅವರು ಪಿತ ಆಯಿತು. ಪಾತೀತಿ ಪಿತ, ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿಗಳು ಪ್ರಾಣತತ್ವ ಮತ್ತು ನಾರಾಯಣ ತತ್ವ. ಪಂಚಪಾದಂ ಪಿತರಂ. ದ್ವಾದಶಾಕೃತಿ, ಸೂರ್ಯನಲ್ಲಿ ಇದ್ದು 12 ತಿಂಗಳನ್ನು ನೇಮಿಸುವವನು ಕೇಶವಾಗಿ ದ್ವಾದಶ ಮೂರ್ತಿಗಳು. ಹಾಗೆ ಪ್ರಾಣದೇವರು ಆ 12 ತಿಂಗಳಲ್ಲಿ ಸೂರ್ಯನ ನೇಮಿಸುವ. ಆದ್ದರಿಂದ 12 ಮಾಸಗಳಲ್ಲಿದ್ದು 12 ರೂಪಗಳಿಂದ ಮಾಸ ನಿಯಾಮಕವಾದ ರೂಪ ಪ್ರಾಣದೇವರದ್ದು, ಮತ್ತು ಮುಖ್ಯವಾಗಿ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮತ್ಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ದುರಾಂತ, ಇವು ಮಾಸ ನಿಯಾಮಕ ರೂಪಗಳು. ಅದರಿಂದ ದ್ವಾದಶಾಕೃತಿ ಭಗವಂತ ದ್ವಾದಶ ರೂಪನಾಗಿ ಪಂಚಪಾದನಾಗಿ. ದಿವ ಪರೇ ಅರ್ಥೆ ಪುರೀಷಣಂ. ದಿವ ಅರ್ಥೆ ಪರೇ ಅರ್ಥೆ ಅಂದರೆ ದಿವ ಪರೇ ಅರ್ಥೆ. ಯೌಹು ಅಂತಂದರೆ ದ್ಯುಲೋಕದ ಅಭಿಮಾನಿಯಾಗಿರ್ತಕ್ಕಂಥ ಭಾರತೀಯ. ಭಾರತೀಯ ಪರೇ ಅರ್ಥೆ ಅಂದರೆ ಬಲಭಾಗದಲ್ಲಿ, ಎಡದಲ್ಲಿ ಭಾರತೀ ದೇವಿ, ಬಲಬದಿಯಲ್ಲಿ ವಾಯುದೇವರು. ಭಾರತೀಯನ್ನು ಎಡಬದಿಯಲ್ಲಿ ಕೂಡಿಸಿಕೊಂಡು, ಪತ್ನಿಯ ಸ್ಥಾನ ಎಡಬದಿ. ಯಾಕೆಂದರೆ ಇದು ಶಾಸ್ತ್ರದ ವ್ಯವಸ್ಥೆ. ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ ಅಂತ. ತೊಡೆಯಲ್ಲಿ ಯಾರನ್ನೂ ಕೂಡಿಸಿಕೊಳ್ಳು, ಬಲ ತೊಡೆಯಲ್ಲಿ ಕೂಡಿಸಿಕೊಂಡ್ರೆ ಅವಳು ತಂಗಿ ಆಗ್ಬೋದು, ಮಗಳಾಗ್ಬೋದು, ಹೆಂಡತಿ ಆಗ್ಬೋದು. ಇದು ಶಾಸ್ತ್ರದ ನಿಯಮ. ಯಾವ ಹೆಣ್ಣನ್ನು ಬಲ ತೊಡೆಯಲ್ಲಿ ಕೂಡಿಸಿಕೊಂಡ್ರೆ ಅವಳು ತಂಗಿ ಅಥವಾ ಮಗಳು ಏನು ಆಗ್ಬೋದು, ಎಡ ತೊಡೆಯಲ್ಲಿ ಕೂಡಿಸಿಕೊಂಡ್ರೆ ಹೆಂಡತಿ. ಹಿಂದೆ ಇದ್ದ ಭಾಷೆ, ಅದು ಈಗ ತೊಡೆಯಲ್ಲಿ ಕೂಡಿಸ್ಕೊಳ್ತಾರೋ ಬಿಡ್ತಾರೋ ಶಾಸ್ತ್ರದ ನಿಯಮ ಇರ್ತದೆ. ಹಾಗೆ ಎಡತೊಡೆಯಲ್ಲಿ ಕೂಡಿಸಿಕೊಂಡ್ರೆ ಅದು ಹೆಂಡತಿ ಅಂತ ಅರ್ಥ. ಇದೆಲ್ಲ ಪ್ರತಿಯೊಂದು ಆ್ಯಕ್ಷನ್ನಿಗೆ ಒಂದು ಮೀನಿಂಗ್ ಇತ್ತು. ಎಡತೊಡೆಯಲ್ಲಿ ಭಾರ್ಯಾಭಾಗ ವಾಮ ಇತಿ ಪ್ರಸಿದ್ಧ. ಬಲತೊಡೆಯಲ್ಲಿ ಕೂತರೆ ಅವಳು ಮಗಳಾಗ್ಬೋದು, ತಂಗಿ ಆಗ್ಬೋದು, ಏನೂ ಆಗ್ಬೋದು. ಅಂತೂ ಹೆಂಡತಿ ಅಲ್ಲದ ಯಾವ ಸಂಬಂಧವೂ ಆಗ್ಬೋದು. ಹೆಂಡತಿ ಆಗಬೇಕಾದ್ರೆ ಎಡತೊಡೆಯಲ್ಲಿ ಕೂಡಬೇಕು. ಹಾಗಾಗಿ ಪರೇ ಅರ್ಧೆ ದಕ್ಷಿಣಾರ್ಥೆ, ಬಲಬದಿಯಲ್ಲಿ ದಿವ ಪರೇ ಅರ್ಥೆ. ಭಾರತೀಯ ದಕ್ಷಿಣ ಭಾಗದಲ್ಲಿ ಕೂತಿದ್ದಾರೆ. ಆಮೇಲೆ ಪುರೀಷಿನು ಅಂದರೆ
ಜಾಗದಲ್ಲಿ ನೀರು ಅಂತ ಅರ್ಥ ಹೇಳಿದ್ರೆ ನೀರು ಕೊಡುವವನು ಅಂತ. ಪುರೀಶನಂ ಅಂದರೆ ಪುರಂ ಇಚ್ಛನೀತಿ ಪುರೀಶಿ ಅಂದರೆ ಭಗವಂತನ ಪುರವನ್ನು ಬಯಸುವವನು. ಪ್ರಾಣದೇವರಲ್ಲ, ಅದು ಅಂತ ಬಯಸುವಂಥ ನಮ್ಮನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಇರುವವನು ಅಂತ. ಪುರೀಶ ಅಂಥ ಭಗವಂತನ ಲೋಕಕ್ಕೆ ಹೋಗುವ ಬಯಕೆ, ಅಂಥ ಬಯಕೆ ಇರುವವನನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಏನು ಮಾಡ್ತಾನೆ? ಅಥೇನೇ ಅಥೇ ಅನ್ಯೇ ಉಪರೇ. ಅದರಿಂದಲೇ ಆ ಪ್ರಾಣತತ್ವ ಎಲ್ಲಿದೆ? ಉಪರೇ. ಅಥೇನೇ ಅನ್ಯ ಉಪರೇ. ಉಪರೇ ಅಂದರೆ ಉಪರ. ಉಪರ ಅಂದರೆ ಯಾವುದರಿಂದ ನಾವು ಉಪರಮಣ ವಿಷಯ ಭೋಗಗಳ ಆನಂದವನ್ನು ಅನುಭವಿಸುತ್ತೇವೋ ಅದು ಉಪರ ಅಂದರೆ ಶರೀರ. ಅವನು ಎಲ್ಲಿದ್ದಾನೆ ಅಂದರೆ ಅಲ್ಲಿದ್ದಾನೆ. ದಕ್ಷಿಣಾಯನ ಉತ್ತರಾಯಣ ಮಾಡಿಕೊಂಡು ಅಥವಾ ಭಾರತೀಯ ದಕ್ಷಿಣ ಭಾಗದಲ್ಲಿ ಅಲ್ಲಿ ಕೂತಿದ್ದಾನೆ. ಭಗವಂತನು ಅಲ್ಲೇ ದಿವಃ ಪರೇ ಅರ್ಥೆ. ದಿವಃ ಪರೇ ಅರ್ಥೆ ಅಂದರೆ ದ್ವಿಲೋಕಾತ ಪರೇ ವೈಕುಂಠದಲ್ಲಿ ಇದ್ದಾನೆ. ಅದು ಎಂಥದ್ದು? ಅರ್ಧೆ ಆರುದ್ಧೆ ಸಮೃದ್ಧವಾಗಿರ್ತಕ್ಕ ಸುಖ ಪರಿಪೂರ್ಣವಾದ ದಿವಃ ಪರೇ ಆ ಸ್ವರ್ಗಕ್ಕಿಂತ ಆಚೆಗಿರ್ತಕ್ಕ ವೈಕುಂಠ ಲೋಕದಲ್ಲಿ ಕೂತವನು. ಅವನು ನಮಗೆ ಅಲ್ಲಿ ಯಾರು ಕೂತಿದ್ದಾನೆ? ಪುರುಷನವನು. ತನ್ನ ಪುರವನ್ನು ಭಕ್ತರಿಗೆ ಕೊಡಬೇಕು ಅಂತ ಕೂತಿದ್ದಾನೆ. ವೈಕುಂಠವನ್ನು ಕೊಡುವ ಅನುಗ್ರಹ ಕೊಡಲಿಕ್ಕೋಸ್ಕರ ಕೂತಿದ್ದಾನೆ. ಅದೇನೇ ಅನ್ಯ ಉಪರೇ ವಿಚಕ್ಷಣಂ. ಇದು ಆಕಾಶದಲ್ಲಿ ವೈಕುಂಠದಲ್ಲಿ ಭಗವಂತನನ್ನು ನೋಡುವವರಿದ್ದಾರೆ, ಪ್ರಾಣತತ್ವವನ್ನು ನೋಡುವವರಿದ್ದಾರೆ. ಅಲ್ಲಿ ಪರೇ ಅರ್ಥ ಅಂದರೆ ಸತ್ಯಲೋಕ, ಇನ್ನೊಂದು ಅರ್ಥ. ಆದರೆ ವಾಸ್ತವಿಕವಾಗಿ ಈ ಪ್ರಾಣತತ್ವವನ್ನು ಎಲ್ಲಿ ನೋಡಬೇಕು? ನಾರಾಯಣನಲ್ಲಿ ನೋಡಬೇಕು. ಉಪರೇ ನಮ್ಮ ದೇಹದಲ್ಲಿಯೇ ನೋಡಬೇಕು. ಅಥೇನೇ ಅನ್ಯೇ ಉಪರೇ. ಉಪರಂ ಅಂದರೆ ಉಪರಮತೆ ಅನೇನ. ಎಲ್ಲಿ ನಾವು ಉಪರಮಣ ವಿಷಯಗಳ ಭೋಗ ಮಾಡ್ತೇವೋ ಅದು ಶರೀರ. ಅದರಿಂದ ಬಹಳ ಮಂದಿ ಜ್ಞಾನಿಗಳು ವಿಚಕ್ಷಣಂ ಉಪರೇ ದೇಹದಲ್ಲಿಯೇ ಕಾಣ್ತಾರೆ ಪ್ರಾಣತತ್ವವನ್ನು. ಆಕಾಶದಲ್ಲಿಯೋ ಸತ್ಯಲೋಕದಲ್ಲಿಯೋ ಅಲ್ಲ, ಭಗವಂತನನ್ನು ಅಷ್ಟೇ ಆಕಾಶದಲ್ಲಿಯೋ ವೈಕುಂಠದಲ್ಲಿಯೋ ಅಲ್ಲ. ಉಪರೇ ನಮ್ಮ ದೇಹದೊಳಗೆ ಇರುವುದನ್ನು ಬಿಟ್ಟು ನೀವು ಆಕಾಶದಲ್ಲಿ ನೋಡಿದರೆ ಏನು ಕಾಣುತ್ತೆ? ಅದು ಎಂಥದ್ದು ಈ ದೇಹ? ಸಪ್ತಚಕ್ರೇ ಶಳದ ಆಹುರರ್ಪಿತಂ ಉಪರೇ ಅರ್ಪಿತಂ. ಈ ದೇಹದ ಒಳಗೆ ಇದ್ದಾನಪ್ಪ ಭಗವಂತ. ಎಂಥ ದೇಹ? ಸಪ್ತಚಕ್ರ, 7 ಚಕ್ರಗಳುಳ್ಳಂಥದ್ದು. ಏನು ಚಕ್ರಪ್ಪ? ಚಕ್ರ ಅಂದರೆ ಕಾಲು ಅಂತ ಅರ್ಥ. ಶಂಕರಮಣಾದ ಚಕ್ರ, ಯಾವುದರಿಂದ ನಡೀತೇವೋ ಅದು ಚಕ್ರ. 7 ಚಕ್ರಗಳು ಅಂದರೆ 7 ಕಾಲುಗಳು. ಹೇಳ್ತಾರೆ ನಾವು ಇರೋದೇ 2 ಕಾಲು ಇರೋದು. ಅದು ಎಲ್ಲ ಕೂತಿದ್ರೆ ಒಂದೇ ಕಾಲು. 2 ಇರ್ಬೋದು, 1 ಇರ್ಬೋದು. 7 ಎಲ್ಲಿ ಬರಬೇಕು? 7 ಕಾಲು, 7 ಪಾದ ಅಂದರೆ ನೋಡಿ. ಇದೆಲ್ಲ ನಾವು ಎಲ್ಲಿ ಸುಮ್ಮನೆ ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಹೈಟ್ ಎಷ್ಟು ನೋಡುವ ಅಂತ ಮಾರ್ಕ್ ಮಾಡ್ತಾರೆ. ನಿಮ್ಮ ಹೈಟ್ ಇಷ್ಟು ಇರೋದು, ನಿಮ್ಮ ವೆಯ್ಟ್ ಇಷ್ಟೇ ಇರಬೇಕು, ಸ್ವಲ್ಪ ರೆಡ್ಯೂಸ್ ಆಗಬೇಕು, ಅಷ್ಟೇ ಗೊತ್ತಾಗುತ್ತೆ. ಹೆಚ್ಚು ನಮಗೇನು ಗೊತ್ತಿಲ್ಲ. ಅವರು ಈ ದೇಹ, ಈ ದೇಹದ ಒಟ್ಟು ಎತ್ತರ ಉಂಟಲ್ವಾ, ನಿಮ್ಮ ಕಾಲಿನಿಂದ 7 ಪಾದಿದೆ. ಸಪ್ತಚಕ್ರೇ ಪಾದದ ಅಳತೆ ಉಂಟಲ್ವಾ, ಅದರಿಂದ 7 ಪಾದ ಈ ದೇಹ ಇದೆ. ಅದಕ್ಕೆ ಇದು ಸಪ್ತಚಕ್ರ. ಚಕ್ರ ಅಂದರೆ ಪಾದ ಅಂದರೆ ನಾವು ಅಡಿ ಅಂತ ಹೇಳ್ತೇವೆ. ಈ ಅಡಿ ಅಂತಂದರೆ 12 ಇಂಚೆ ಇರಬೇಕಾಗಿಲ್ಲ. ಒಬ್ಬೊಬ್ಬರ ಅಡಿ ಒಂದೊಂದು ಥರ ಅದು. ಯಾಕೆಂದರೆ ಎಲ್ಲರ ಅಡಿ ಒಂದೇ ಥರ ಇದೆ. ಚಪ್ಪಲಿ ನೋಡೋದು ಗೊತ್ತಾಗ, ಕೆಲವರು ಇಷ್ಟೇ ಇರುತ್ತೆ ಇರ್ತಾರೆ, ಕೆಲವರು ಇಷ್ಟೇ ಇರ್ತಾರೆ. ಅಂದರೆ ಪಾದ ಅವರವರ ಅಡಿ. ಅದು ಯಾರ ಅಡಿ ಎಷ್ಟು ಉದ್ದವೋ ಅದಕ್ಕಿಂತ 7 ಅಡಿಗೆ 7 ಪಟ್ಟು ದೇಹ ಇರ್ತದೆ. ಅಂದರೆ ಚಿಕ್ಕ ಕಾಲಿನವತ್ತು ಅದಕ್ಕೆ ಒಂದು ಮಗು 7 ಅಡಿ ಇರುತ್ತೆ. ಯಾಕೆಂದರೆ ಅದರ ಕಾಲ ಅಷ್ಟೇ ಇರೋದು. ಸೊ ಕಾಲು ಎಷ್ಟೋ ಅದರ 7 ಪಟ್ಟು ದೇಹ ಇರ್ತದೆ. ಪೂರ ಇರಬೇಕು ಅಂತ ನೀವೇ ಇಲ್ಲ. ಯಾಕೆಂದರೆ ಎಲ್ಲರೂ ಲಕ್ಷಣವಾಗಿ ಹುಡ್ತಾರೆ ಅಂತಾರೆ, ಅವಲಕ್ಷಣವಾಗಿ ಹುಡ್ತಾರೆ. ಅಷ್ಟೊಂದು ಎಲ್ಲಿದ್ರೆ ಸ್ವಲ್ಪ ಅಂದರೆ ಇದು ಪರ್ಫೆಕ್ಟ್ ಎನಾಟಮಿ. 7 ಸಪ್ತಚಕ್ರ ಇದು ಒಂದು. ಇನ್ನೊಂದು ನಾಮದಂಡ ಏನು ಗೊತ್ತಾ? ಒಬ್ಬ ಮನುಷ್ಯ ಮಲಗಿಸಿ ಅವನ ತಲೆ ಮತ್ತು ಕಾಲಿನ ಮಾರ್ಕಿಟ್ಕೊಂಡು ಒಂದು ಸರ್ಕಲ್ ಮಾಡಿ, ಇದು ಚಕ್ರ. ಸರ್ಕಲ್ಗೆ ಒಂದು ತುದಿ
ಕಾಲು, ಒಂದು ತುದಿ ತಲೆ, ಅದನ್ನು ಮಾರ್ಕ್ ಮಾಡಿ ಅಂದರೆ ಒಂದು ಸರ್ಕಲ್ ಮಾಡಿ. ಆ ಸರ್ಕಲ್ ಮಾಡಿದರೆ ಅವನು ಮತ್ತೆ ಮಲ್ಕೊಂಡಿದ್ದಾನಲ್ಲ, ಕೈ ಚಾಚಿದರೆ, ಆ ಕೈ ಚಾಚಿದರೆ ಆ ಸರ್ಕಲ್ ಒಂದು ಬದಿಗೆ ಈ ಕೈ ತುದಿ ಇರಬೇಕು, ಈ ಬದಿ ತುದಿ ಇರಬೇಕು, ಸರ್ಕಲ್ ತುದಿಗೆ, ಅಂದರೆ ಪರ್ಫೆಕ್ಟ್ ಚಕ್ರ ಆಯಿತು. ಅದನ್ನ ದೇಹ, ಈ 7 ಪಾದದ ದೇಹ ಹೇಗಿರುತ್ತೆ ಅಂದರೆ ಅದು ಪರ್ಫೆಕ್ಟ್ ಚಕ್ರಾಕಾರವಾಗಿರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟೋ ನಾವೊಂದು ಮಾನವ ಹೇಳ್ತೇವೆ, ಇಲ್ಲಿಂದ ಇಲ್ಲಿಗೆ ಎಷ್ಟೋ ಅಷ್ಟೇ ಇಲ್ಲಿಂದ ಇಲ್ಲಿ ತಲೆಯಿಂದ ಕಾಲ ಅಡ್ಡಕ್ಕೆ ಎಷ್ಟೋ ಅಂದರೆ ಹೊರಿಸಾಂಟಲ್ ಆಗಿ ಎಷ್ಟೋ ಅಷ್ಟೇ ವರ್ಕ್ ಇದು ಇದು ದಿಸ್ ಇಸ್ ಎನಾಟಮಿ ಆಫ್ ದಿ ಪರ್ಫೆಕ್ಟ್ ಬಾಡಿ. ಸಪ್ತಚಕ್ರೇ ಷಡ್ ಆಹುವರ್ತಿತ, 6 ಅರಗಳು, ಅರಗಿಲುಗಳು, ಚಕ್ರಕ್ಕೆ ಅರಗಿಲುಗಳು ಬೇಕು. 6 ಅರಗಿಲುಗಳು ಅಂದರೆ 6 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಅಥವಾ 2 ಕೈ, 2 ಕಾಲು, ಟಾರ್ಸು ಮತ್ತು ಹೆಡ್. ಇದು 6 ಅರಗಿಲುಗಳಿರತಕ್ಕಂಥ ಈ ಉಪರ ಅಲ್ವಾ, ಇದು ಉಪರ. 7 ಚಕ್ರ, 6 ಅರಗಳಿರ್ತಕ್ಕ ಈ ಉಪರದಲ್ಲಿ ಇದ್ದಾರೆ ಪ್ರಾಣದೇವರು ಇದ್ದಾರೆ, ನಾರಾಯಣರು ಇದ್ದಾರೆ ಅಂತ ಉಪಾಸನೆ. ಇದು ವೇದಕಾಲದ ಋಷಿಗಳು ಕಂಡಿರತಕ್ಕಂಥ ಅಂತರಂಗದ ರಹಸ್ಯ. ಅವ್ರು ಯಾವುದನ್ನು ಬರೀ ಆಕಾಶದಲ್ಲಿ ವೈಕುಂಠದಲ್ಲಿ ನೋಡಿ ಮುಗಿಸೋದು, ಅದನ್ನು ನಮ್ಮೊಳಗೆ ನೋಡಬೇಕು. ಯಾವುದು ಹೊರಗೆ ಇದೆಯೋ, ಯಾವುದು ಬ್ರಹ್ಮಾಂಡದಲ್ಲಿ ಇದೆಯೋ ಅದೆಲ್ಲವೂ ಪಿಂಡಾಂಡದಲ್ಲಿ. ಅದರಿಂದ ಪಿಂಡಾಂಡ ಅನ್ನೋದು ಬ್ರಹ್ಮಾಂಡದ ರೆಪ್ಲಿಕಾ. ಪಿಂಡಾಂಡದಲ್ಲಿ ಏನಿದೆ ಒಂದು ವಿಚಿತ್ರ, ಯಾವುದು ಬ್ರಹ್ಮಾಂಡದಲ್ಲಿದೆ ಅದು ಎಲ್ಲವೂ ಒಂದು ಪರಮಾಣುವಿನಲ್ಲಿ. ಅದರಿಂದ ಪರಮಾಣು ಅನ್ನೋದು ಬ್ರಹ್ಮಾಂಡದ ಸೂಕ್ಷ್ಮ, ಬ್ರಹ್ಮಾಂಡ ಅನ್ನೋದು ಪರಮಾಣುವಿನ ವಿಸ್ತಾರ. ಅದರಿಂದ ಒಂದು ವಿಷಯ ಅಂದರೆ ಪ್ರತಿಯೊಂದು ವಿಷಯ ತಿಳಿಬೇಕು ಅಂದರೆ ಏಕಂಚ, ಆಚಾರ್ಯರನ್ನು ಮಾತ್ರ ಹೇಳ್ತಾರೆ. ಇದೆಲ್ಲ ಆಚಾರ್ಯರು ಮಾತ್ರ ಹೇಳಿದ್ದು, ನೆನಪಿಟ್ಟುಕೊಳ್ಳಿ. ಎಂಥ ಅನುಭವದ ಮಾತು. ಏಕಂಚ ತತ್ವತೋ ಜ್ಞಾನ ವಿನಾ ಸರ್ವಜ್ಞತಾಂ ನರಃ ನ ಶಕ್ನೋತಿ. ನಿಮಗೆ ಒಂದು ಪರಮಾಣು ಇರಬೇಕು. ಅವರು ಏನು, ಅವರು ವಿಜ್ಞಾನಿಗಳು. ಯಾವುದು? ಆಟೋಮಿಕ್ ಎನರ್ಜಿ. ಆಟೋಮಿಕ್ ಎನರ್ಜಿಯಲ್ಲಿ ಅವರು ಎಕ್ಸ್ಪರ್ಟ್. ಅವರು ಆಚಾರ್ಯಗಳು ನನಗೆ ಇಡೀ ಪ್ರಪಂಚ ಗೊತ್ತಾದರೆ ಒಂದು ಪರಮಾಣು ಕೂಡ ಗೊತ್ತಾಗಲ್ಲ. ಏಕಂಚ ತತ್ವತೋ ಜ್ಞಾನ, ಯಾವುದೇ ಒಂದು ವಿಷಯವನ್ನು ಪೂರ್ಣ ತಿಳಿಬೇಕು ಅಂದರೆ ಎಲ್ಲವನ್ನೂ ಪೂರ್ಣ ತಿಳಿಯಬೇಕು. ನೀನು ಪೂರ್ಣ ಸರ್ವ ವಿಶ್ವವನ್ನು ಪೂರ್ಣ ತಿಳಿಯದೆ ಒಂದು ಪರಮಾಣು ಅರ್ಥ. ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಒಂದು ವಿಷಯ ಗೊತ್ತಾಗಬೇಕು, ಇಡೀ ಪ್ರಪಂಚ ತಿಳ್ಕೊಳ್ಳಬೇಕು. ಅದು ಇಷ್ಟು ಅದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಜನ ಯಾರು ಹೇಳಿದ್ದಾರೆ? ಯಾವ ಆಚಾರ್ಯ ಹೇಳ್ತಾರೆ? ನಮ್ಮ ಆಚಾರ್ಯ. ಏಕಂಚ ತತ್ವತೋ ಜ್ಞಾತು ವಿನಾ ಸರ್ವಜ್ಞತಾಂ ನರಃ ನ ಶಕ್ನೋತಿ. ಒಂದೇ ಒಂದು ಯಾವುದೇ ಒಂದು ವಿಷಯದಲ್ಲಿ ಸ್ಪೆಷಲೈಸೇಷನ್ ಇನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೂರ್ಖತನ ಅಂತ ಹೇಳ್ತಾರೆ. ಈಗ ನೋಡಿ, ಇದನ್ನು ನಮ್ಮ ಪಾಶ್ಚಾತ್ಯರಲ್ಲಿ ಈ ಮಾತು ಹೇಳ್ತಾರೆ. ಅಲೆಕ್ಸಿಸ್ ಕಾರ್ಯಗಳು ಬಹಳ ದೊಡ್ಡ ವೈದ್ಯ, ಮಾಡರ್ನ್ ವೈದ್ಯಶಾಸ್ತ್ರದಲ್ಲಿ ಬಹಳ ದೊಡ್ಡ ಹೆಸರು. ಅವನು ನೊಬೆಲ್ ಪ್ರೈಸ್ ಬಂತು, ದೊಡ್ಡ ವರ್ಲ್ಡ್ ಫೇಮಸ್ ಸರ್ಜನ್. ಅವನೊಂದು ಮಾತು ಹೇಳ್ತಾನೆ, ವೈದ್ಯಶಾಸ್ತ್ರ ಕೆಟ್ಟು ಹೋಯಿತು. ಯಾಕೆಂದರೆ ಸ್ಪೆಷಲೈಸೇಷನ್. ಅವನು ಥ್ರೋಟ್ ಸ್ಪೆಷಲಿಸ್ಟ್. ಉಳಿದದ್ದೆಲ್ಲೂ ಗೊತ್ತಿಲ್ಲ. ಕೈಗೆ ಕಾಲಲ್ಲಿ ಏನಾದ್ರು ಗಾಯ ಆದರೂ ಗೊತ್ತಿಲ್ಲ. ಅಂದರೆ ನಾನು ಥ್ರೋಟ್ ಸ್ಪೆಷಲಿಸ್ಟ್. ಕುತ್ತಿಗೆ ಪ್ರಾಬ್ಲಮ್ ಇದ್ದು ಬನ್ನಿ ಅಂತ. ಅವನು ಕುತ್ತಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎದೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದು ಗೊತ್ತಿಲ್ಲ ನನಗೆ. ಇನ್ನೊಂದು ಆಗುತ್ತೆ ಅಂದರೆ ಅಖಂಡವಾದ ಪರಿಜ್ಞಾನ ಇಲ್ಲ, ಖಂಡ ಜ್ಞಾನ. ಅಂದರೆ ಕಂಪಾರ್ಟ್ಮೆಂಟಲೈಸೇಷನ್ ಆಫ್ ನಾಲೆಡ್ಜ್. ಇಟ್ ಈಸ್ ಸೋ ಡೇಂಜರಸ್. ಅದು ವೈದ್ಯಶಾಸ್ತ್ರ ಬರ್ತಾ ಇದೆ. ಅಖಂಡ ಜ್ಞಾನವೇ ಇಲ್ಲ. ನಮ್ಮ ಆಯುರ್ವೇದ ಅನ್ನೋದು ಒಂದು ಭಾಗಕ್ಕೆ ಟ್ರೀಟ್ಮೆಂಟ್ ಮಾಡೋದಿಲ್ಲ, ಕಾಯಿಲೆಗಳಿಗೆ ಇಡೀ ದೇಹಕ್ಕೆ ಔಷಧ ಕೊಡೋದು. ಅವರಲ್ಲಿ ಹಾಗಲ್ಲ. ಅಲ್ಲಿ ಎಲ್ಲಿ ತನಕ ಅಂದರೆ ಕೈಯಲ್ಲಿ ಸ್ಪೆಷಲಿಸ್ಟು, ಕಾಲಿಗೆ ಪೋಡಿಯಾಟ್ರಿಸ್ಟು, ಕಾಲಿಗೆ ಸ್ಪೆಷಲಿಸ್ಟು, ಕೈಗಾಯ ಅಂದರೆ ನಾನು ಪೋಡಿಯಾಟ್ರಿಸ್ಟು ಅಂತ. ಇದೆಲ್ಲ ಅಮೆರಿಕದಲ್ಲಿ ಇಲ್ಲಿ ಶುರುವಾಗಿಲ್ಲ. ಇದು ಪೋಡಿಯಾಟ್ರಿಸ್ಟ್ಗಳು, ನಾವು ಪೋಡಿಯಾಟ್ರಿಸ್ಟು. ಅವನ ಹತ್ರ ಕಾಲಿಗೆ ಸಂಬಂಧಪಟ್ಟರೆ ಮಾತ್ರ. ಇವನು ENT, ಅದು ಬೇರೆ ಏನು ಕೇಳಿದ್ರು, ಇಯರ್ ನೋಸ್ ಆ್ಯಂಡ್ ಥ್ರೋಟ್. ಹಾಗೆ ಒಂದೊಂದು ಭಾಗವನ್ನು ಕಂಪಾರ್ಟ್ಮೆಂಟಲೈಸೇಷನ್ ಅಂತಾರೆ. ಈಗ ಜ್ಞಾನವನ್ನು ಹೀಗೆ ವಿಭಾಗ ಮಾಡಿ, ಖಂಡ ಮಾಡಿ, ಅಖಂಡ ಜ್ಞಾನವೇ ಮರೆತು ಹೋಗಿದೆ, ಕೆಟ್ಟು ಹೋಯಿತು ವೈದ್ಯಶಾಸ್ತ್ರ ಅಂತ. ಇದನ್ನು ಆಚಾರ್ಯ ಹೇಳ್ತಾರೆ, ನೀವು ಒಂದೊಂದು ಖಂಡದಲ್ಲಿ ಸ್ಪೆಷಲೈಸೇಷನ್ ಮಾಡಿ ಅಖಂಡ ಜ್ಞಾನವೇ ಕೆಟ್ಟು ಹೋಯಿತು. ಅಖಂಡ ಜ್ಞಾನ ಅಂತಂದರೆ ಒಂದನ್ನು ನೀವು ಅಖಂಡವಾಗಿ ತಿಳಿಯಲಿಕ್ಕೆ ಬರುವುದು. ಯಾವುದೇ ಒಂದು ಪರಮಾಣು ತಿಳಿಬೇಕಾಗಿತ್ತು. ನೋಡಿ, ಪರಮಾಣು ಅಂದರೆ ವಿಚಿತ್ರ. ಪರಮಾಣುವಿನ ಒಳಗೆ ಅನೇಕ ಸಬ್ ಆಟಮ್ಸ್ ಇದೆ. ಅವು ಎಷ್ಟೊಂದು ಇನ್ನೂ ಲೆಕ್ಕ ಮಾಡಲಿಕ್ಕಾಗ್ತಾ ಇಲ್ಲ.
ಮೊದಲು 3 ದಿನದೊಂದಿಗೆ ಬೆಳೀತಾ ಇದೆ. ಅನೇಕ ಸಬ್ಯಾಟಮ್ಸ್ ಇದೆ. ಆ ಸಬ್ಯಾಟಮ್ಸ್ ಏನು ಮಾಡ್ತಾ ಇದೆ? ಅವು ಚಲಿಸ್ತಾ ಇದೆ ನಿರಂತರ. ಅಂದರೆ ಪರಮಾಣು ಒಂದು ದೊಡ್ಡ ಟೊಳ್ಳು. ಇಷ್ಟು ವಿಚಿತ್ರ ಆಯಿತು. ಅದು ಘನ ಪದಾರ್ಥ ಅಲ್ಲ, ಅದರೊಳಗೆ ನಿರಂತರ ಸಬ್ಯಾಟಮ್ಸ್ ಚಲಿಸ್ತಾ ಇರಬೇಕು. ಅಂದರೆ ಅದೊಂದು ದೊಡ್ಡ ಟೊಳ್ಳು. ಘನ ಪದಾರ್ಥವೇ ಇಲ್ಲ ಈ ಪ್ರಪಂಚದಲ್ಲಿ. ಅದರೊಳಗೆ ಆಕಾಶ ಇದೆ. ಆಕಾಶ ಇದ್ಮೇಲೆ ಅಣೋರಣೀಯ ಅತೋಮಹೀಯ ನಮಗೆ ಗೊತ್ತಿರುವಂಥದ್ದು ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾದ ಆಕಾಶ, ದೊಡ್ಡದಕ್ಕಿಂತ ದೊಡ್ಡದು ಆಕಾಶ. ಆ ಆಕಾಶಕ್ಕಿಂತ ಸೂಕ್ಷ್ಮ ಇವರು ಅಂದರೆ ಅದರೊಳಗೆ ನೋಡಿ. ಹಾಗಾದರೆ ಆ ಸಬ್ಯಾಟಮ್ಸ್ ಒಳಗಿರ್ತಕ್ಕ ಭಗವಂತ ತಿಳಿಯದೆ ನಿಮಗೆ ಪರಮಾಣು ತಿಳಿಯೋದು. ನಮಗೆ ಸಬ್ಯಾಟಮ್ಸ್ ಮಾತ್ರ ಗೊತ್ತಿದೆ. ಸಬ್ಯಾಟಮ್ಸ್ ಅದು ಎಲ್ಲಿ ತನಕ ಅಂದರೆ ಅದರ ಒಳಗೆ ನಿರಂತರ ಚಲಿಸ್ತಾ ಇದೆ. ಅದು ಚಲಿಸ್ತಾ ಇದೆಯೋ ಇಲ್ಲವೋ ಅಂತ ಖಚಿತವಾಗಿ ವಿಜ್ಞಾನಕ್ಕೆ ಈಗ ಗೊತ್ತಾಗಿದೆ. ಅದು ಅವ್ರು ಹೇಳ್ತಾರೆ ಅದು ಚಲಿಸಿದ ಹಾಗೆ ಕಾಣುತ್ತಪ್ಪ, ಅಲ್ಲ ಸ್ಟಿಲ್ ಅದು ಇರ್ಬೋದು. ಅದನ್ನ ಪುಡ್ಜಾಪಕಾಪ್ರ ಹೇಳ್ತಾನೆ, ತದೇಜತಿ ತನ್ನೇಜತಿ ಅಂತ ಭಾರತದ ಋಷಿ ಮುನಿಗಳು ಹೇಳಿದರು. ನಮಗೆ ವಿಜ್ಞಾನಕ್ಕೆ ಇನ್ನೂ ಇದು ಅರ್ಥ ಆಗಲಿಲ್ಲ. ಅವನದ್ರ ಅರ್ಥ ಇಲ್ಲ. ತದೇಜತಿ ತನ್ನೇಜತಿ ಅಂದರೆ ಅವರು ಸಬ್ಯಾಟಮ್ಸ್ ಅದು ಚಲಿಸುತ್ತೋ ಇಲ್ಲವೋ. ತದೇಜತಿ ತನ್ನೇಜತಿ, ಇಟ್ ಮೂವ್ಸ್ ಅಂಡ್ ಇಟ್ ಮೂವ್ಸ್ ನಾಟ್, ವಿ ಡು ನಾಟ್ ನೋ. ಅಂದರೆ ಜಗತ್ತಿನ ಮೂಲ ಸತ್ಯ ಯಾವುದು ಅಂತ ಗೊತ್ತಾಗಬೇಕಾಗಿದ್ದರೆ ಗೊತ್ತಾಗದೆ ಪರಮಾಣು ಗೊತ್ತಾಗಬೇಕು. ಅದನ್ನೇ ವೇದದ ಕಾಲದ ಉಪರಿ ಯಸ್ಮಿನ್ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳಿದರೆ ಎಲ್ಲ ತಿಳಿಯುತ್ತೋ ಅದನ್ನು ತಿಳಿಯಪ್ಪ. ಸುಮ್ಮನೆ ಏನಾದರೂ ಸ್ಪೆಷಲೈಸೇಷನ್, ಒಂದು ಮರ, ಆ ಮರದಲ್ಲಿ ಎಲೆಗಳೆಷ್ಟು, ನಾನು ಸ್ಪೆಷಲೈಸೇಷನ್ ಯಾವುದಲ್ಲಿ ಎಲೆಗಳೆಷ್ಟು ಅದನ್ನು ಸ್ಪೆಷಲ್ ಏನು ಮಾಡ್ಬೇಕು? ಎಲೆಗಳೆಷ್ಟು ಅಂತ ನಾನು ಸ್ಪೆಷಲ್, ಅದನ್ನು ಎಮ್ಮೆ. ನಮಗೆ ಇದೆಲ್ಲ ಏನು ನಮ್ಮಲ್ಲಿ ನಾನು ಹೇಳೋದು ವ್ಯರ್ಥವಾದ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇವೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಹಂಸ ರಸ್ತೆಗಳಲ್ಲಿ ಅದೊಂದು ಪ್ರಶ್ನೆ, ಯಾರಾದರೂ ಶ್ರೀಮಂತ ಇದ್ದರೆ ಅವ್ರ ಮನೆ ಬಾಗಿಲೊಂದು ಹಂಪು ಬರಬೇಕು. ಅದು ಅಗತ್ಯ ಅಂತಲ್ಲ, ಶ್ರೀಮಂತರ ಮನೆ ಅವ್ನ ಬಾಗಿಲೊಂದು ಹಂಪು ಕಡೆ ಎಲ್ಲಿ ಹಂಪು ಬೇಕು. ಆಮೇಲೆ ಕೆಲವು ಹಂಪು ಹೀಗೆ ಮಡಕೆ, ಕೆಲವು ಅದು ನಿಮ್ಮ ಪೆಟ್ರೋಲ್ನ ಡ್ರಮ್ಮು ಹೊಡೆಯುವ ಹಾಗೆ ಹೀಗೆ ಅದು ಒಂದೊಂದು ಕಡೆ ಒಂದೊಂದು ಮನೆ ಹಂಪು. ನಾನು ಒಂದು ಕಡೆ ಹೇಳಿದೆ ಒಂದು ಕಾಲೇಜಿನಲ್ಲಿ, ನೀವೊಂದು ವಿಷಯ ಮಾಡಿ ಏನು ಅಂದರೆ ಹಂಪಾಲಜಿ. ನಾವು ಹಂಪಾಲಜಿ ಯಾವ್ಯಾವ ಕಡೆ ಯಾವ ರೀತಿ ಹಂಪು ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತೇವೆ. ಅದು ಹುಚ್ಚುಗಟ್ಟಿ ಸೆಟ್ ಆಗಿದ್ದು ನಾವು ಏನು ಹಂಪಾಲಜಿ ದರಿದ್ರ. ನಮ್ಮ ಎಜುಕೇಶನ್ ಸಿಸ್ಟಮ್ ಇಷ್ಟು ಕೆಟ್ಟ ಅಂದರೆ ನಮ್ಮ ಹುಡುಗ ಹಂಪಾಲಜಿ ಮೇಲೆ MA ಮಾಡ್ತಾರೆ. ನಮ್ಮ ಕೆಟ್ಟತನಕ್ಕೆ ಭಾರವೇ ಎಲ್ಲಿ ತನಕ ಅದೇ ಉಂಟು ನೋಡಿ. ಹೀಗೆ ಮಡಿಕೆ ಒಂದು 8, 10, 12 ಮಾಡ್ತಾರೆ. ಅದು ಯಾಕೆ ಗೊತ್ತಾ? 9 ತಿಂಗಳು ತುಂಬಿದ ಗರ್ಭಿಣಿಯರು ಅದರ ಮೇಲೆ ಕುಡಿಸಿ ಪಾಸ್ ಮಾಡಿಬಿಟ್ಟು ಡೆಲಿವರಿ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಏನೆಲ್ಲ ಸಂಶೋಧನೆ ಮಾಡಿ ಕೊಡ್ತೇವೆ. ನಮ್ಮ ನಾಗರಿಕತೆ ಅಂದರೆ ಅದು ಬೆದ್ದುತನ. ನಾವು ವಿ ಡು ನಾಟ್ ನೋ ಆ್ಯಂಡ್ ವಿ ಡು ನಾಟ್ ನೋ ದಟ್ ವಿ ಡು ನಾಟ್. ಅದು ನಮ್ಮ ನಾಗರಿಕತೆ. ಅದನ್ನು ಆಚಾರ್ಯರು ಸ್ಪಷ್ಟವಾಗಿ ನಮಗೆ ಮೊದಲು the beginning of knowledge, wisdom is that first we must know that we do not know. ನಮಗೆ ಗೊತ್ತಿದೆ ಅನ್ನೋ ಭ್ರಮೆಯಲ್ಲಿ ನಾವು ಹಾಗಾಗ್ತೇವೆ. ಇದು ತಮಾಷೆ ನೋಡಿ. ಆ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ಏನು ಅಂದರೆ ಪ್ರಾಣಶಕ್ತಿ ಅಪಾನ ಶಕ್ತಿ. ನಮಗೆ ಪ್ರಾಣಾಪಾನ, ವಾಯುದೇವರು ಪ್ರಾಣಾಪಾನ. ಅವ್ರು ಏನು ಹೇಳ್ತಾರೆ ಅಂದರೆ ಭೂಮಿಯಲ್ಲಿ ಅಪಾನ ಶಕ್ತಿ ಇದೆ, ಆಕಾಶದ ಸ್ವರ್ಗದಲ್ಲಿ ಪ್ರಾಣಶಕ್ತಿ ಇದೆ. ಅಪಾನ ಶಕ್ತಿ ಅಲ್ಲ, ನಮಗೆ ಅಪಾನ ವಾಯು ಅಂತ ಗೊತ್ತುಂಟು, ಅಪಾನ ಶಕ್ತಿ ಇದೆ ಅಂತ ಗೊತ್ತಿಲ್ಲ. ಅದೇನು ಅಪಾನ ಶಕ್ತಿ? ಭೂಮಿಯಲ್ಲಿ ಎಲ್ಲ ಕಡೆ ಅಪಾನ ಶಕ್ತಿ, ಯಾಕೆ ಪ್ರಾಣಶಕ್ತಿ ಇಲ್ಲ? ಇದು ಮುಂಬೈಯಲ್ಲಿ ಇದನ್ನು ಪ್ರವಚನ ಮಾಡ್ತಿದ್ದೇನೆ. ನಾನು ಹೇಳಿದೆ ನಿಮಗೆ ಪ್ರಾಣಶಕ್ತಿ ಅಪಾನ ಶಕ್ತಿ ಅಂತ ಹೇಳಿದ್ರೆ ಗೊತ್ತಾಗ. ಭೂಮಿಯಲ್ಲಿ ಏನಿದೆ? ಏನಿದೆ ಕೆಳಕ್ಕೆ ಇಳಿಯುತ್ತೆ, ಅದೇ ಅಪಾನ ಶಕ್ತಿ. ಅಪಾನ ಶಕ್ತಿ ಕೆಳಕ್ಕೆ ಇಳಿಯುವುದು, ಪ್ರಾಣಶಕ್ತಿ ಮೇಲೆ ಇಳಿಯುವುದು. ಹಾಗಾಗಿ ಮೇಲಕ್ಕೆ ಹೋದರೆ ಈಗ ಮೇಲೆ ಚಂದ್ರ ಮತ್ತು ಭೂಮಿ, ಅದರ ಮಧ್ಯ ಪಾಯಿಂಟ್ ತನಕ ನೀವು ಮೇಲೆ ಎಲ್ಲಿ ಮೇಲೆ ಒಂದು ನಿಮ್ಮನ್ನು ಕೆಳಕ್ಕೆ ಇಳಿತಾರೆ. ಅಲ್ಲಿಂದ ಆಚೆ ಒಂದು ಮತ್ತೆ ಮೇಲೆ ಇಳಿತಾರೆ ಚಂದ್ರ. ಅದೇ ಪ್ರಾಣಶಕ್ತಿ, ಇದೇ ಅಪಾನಶಕ್ತಿ. ಅಂದರೆ ಗ್ರಾವಿಟೇಷನ್ ಎರಡು ಮುಖಗಳು. ಎಷ್ಟು ಸರಳವಾಗಿ ಪ್ರಾಚೀನರು ಹೇಳಿದ್ದಾರೆ. ಇವತ್ತು ನಮಗೆ ಪ್ರಾಣಾಪಾನ, ಎಲ್ಲದಕ್ಕೂ ಪ್ರಾಣಾಪಾನ ಅದಾರ್ಥ ಆಗೋದು. ಪ್ರಾಣಾಪಾನ ಅಂದರೆ
ಭೂಮಿಯ ಎಷ್ಟು ನೀವು ಮೇಲಕ್ಕೆ ಹೋದರೂ ಅದು ಕೆಳಕ್ಕೆ ಇಳಿತದೆ. ಅದೇ ಅಪಾನ. ಅಪಾನ ಅಂದರೆ ಅಪನಯನ, ಆನಯನ, ಕೆಳಕ್ಕೆ ಇಳಿಯುವುದು. ಅಲ್ಲಿ ಮೇಲೆ ಹೋದರೆ ಮೇಲೆ ಇಳಿತದೆ. ಅದೇ ಅಪರಾಣ ಶಕ್ತಿ. ಇದನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಒಂದು ತಮಾಷೆ ಏನಾಯಿತು ಅಂದರೆ, ಅಲ್ಲಿ ನಿಮ್ಗೆ ಗೊತ್ತಿದೆ, ಬಾಂಬೆಯಲ್ಲಿ ಅಣು ರಿಯಾಕ್ಟರ್, ಆಟೋಮಿಕ್ ಎನರ್ಜಿ ಅಲ್ಲಿ ದೊಡ್ಡ ಸಂಸ್ಥೆ. ಅಲ್ಲಿಯ ದೊಡ್ಡ ಸೈಂಟಿಸ್ಟು ನನಗೊತ್ತಿಲ್ಲ, ಅವ್ರು ಉಪನ್ಯಾಸಕ್ಕೆ ಬಂದಿದ್ರು. ಅವರು ಅಲ್ಲಿ ಆಟೋಮಿಕ್ ಎನರ್ಜಿಯಲ್ಲಿ ಅವ್ರ ಚೀಫ್ ಆಫೀಸರೋ ಡೈರೆಕ್ಟರು ಏನೋ ಅಂತ ಯಾರು, ಅವ್ರು ಕನ್ನಡಿಗರು. ಹಾಗಾಗಿ ಉಪನ್ಯಾಸಕ್ಕೆ ಬಂದಿದ್ರು. ಅವರು ಒಂದು ಮಾತು ಹೇಳಿದರು. ನಾನು ಹೇಳಿದ್ದು ಆಚಾರ್ಯರ ಸಿದ್ಧಾಂತವನ್ನು ಹೇಳಿದ್ದೆ. ನಾನೇನು ನನ್ನ ಸಂಶೋಧನೆ ಹೇಳಿದ್ದಾರೆ. ಇದೆಲ್ಲ ಪ್ರಾಣಾಪಾನ ಅಂದರೆ ಅರ್ಥ ಏನು ಅಂತ ಆಚಾರ್ಯ ಹೇಳಿದ್ದಾರೆ, ನಾನು ಹೇಳಿದೆ ಅಷ್ಟೇ. ಅವರು ಬಂದು ಏನು ಹೇಳಿದ್ರು ಗೊತ್ತಾ? ಇದು ಅಂದರೆ ಆಚಾರ್ಯರ ಸಿದ್ಧಾಂತವನ್ನು ಜನಕ್ಕೆ ಮುಟ್ಟಿಸಿದರೆ ಜನರಿಗೆ ಏನು ಅನ್ನಿಸ್ತದೆ ಅನ್ನೋದು ತಮಗೆ ಗೊತ್ತಿರಲಿ ಅಂತ ನಾನು ಹೇಳಿದೆ. ಅವರು ಹೇಳಿದರು, ನಮಗೆ ಈ ತನಕ ಒಂದು ಭ್ರಮೆ ಇತ್ತು. ಇದವರು ಹೇಳಿದ ಮಾತು ಏನು ಅಂದರೆ, ನಾವು ವಿಜ್ಞಾನ ಓದಿದವರು, ವಿ ಆರ್ ಸೈಂಟಿಸ್ಟ್, ವಿ ನೋ ದ ಸೀಕ್ರೆಟ್ಸ್ ಆಫ್ ದ ವರ್ಲ್ಡ್ ಯೂನಿವರ್ಸ್. ಪ್ರಪಂಚದ ರಹಸ್ಯವನ್ನೆಲ್ಲ ತಿಳಿದವರು ನಾವು ಸೈಂಟಿಸ್ಟ್ ಅನ್ನುವ ಭ್ರಮೆ ಇತ್ತು ನಮಗೆ. ನೋಡಿ, ಆ ಮನುಷ್ಯನ ಪ್ರಾಮಾಣಿಕತೆ ಬೇಕು. ಇವತ್ತು ನಿಮ್ಮ ಬಾಯಿಂದ ಉಪನಿಷತ್ತು ಕೇಳಿದ ಮೇಲೆ ನನಗೊಂದು ವಿಷಯ ಗೊತ್ತಾಗಿ ಏನು ಅಂದರೆ, ನಮಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತದೆ. ಇದು ನನ್ನ ಹೆಗ್ಗಳಿಗೋಸ್ಕರ ಅಲ್ಲ, ಆಚಾರ್ಯರು ಹೇಳಿದ ಇಂಟರ್ಪ್ರಿಟೇಷನ್ ಅನ್ನು ಹೇಳಿದಾಗ ಸೈಂಟಿಸ್ಟ್ಗಳಿಗೆ ಆದ ಭಾವನೆ ನಮಗೆ ಏನು ಗೊತ್ತಿಲ್ಲ ಅನ್ನೋದು ಇವತ್ತು ಗೊತ್ತಾಯಿತು. ದಯವಿಟ್ಟು ಪ್ರತಿ ವರ್ಷ ಬಂದು ಉಪನಿಷತ್ತು ನಮಗೆ ಹೇಳಿದ್ದು. ಇದು ಒನ್ ಆಫ್ ದ ಲೀಡಿಂಗ್ ಸೈಂಟಿಸ್ಟ್ ಅದೇ ಹೇಳಿದ ಮಾತು. ಯಾಕೆಂದರೆ ಅದು ಆಚಾರ್ಯರು ದೊಡ್ಡ ಸೈಂಟಿಸ್ಟ್. ಆ ಸೈಂಟಿಸ್ಟ್ ಅನ್ನೋದು ನೀವೆಲ್ಲ ಪುಟಕೋಶಿಗಳು ಯಾವುದಲ್ಲ ಯಾವ ಅಂದರೆ ಅಲ್ಲ, ಇದು ಮಾತ್ರ ನನ್ನದಲ್ಲ. ನೀವು ಒಂದು ಪುಸ್ತಕ ಪ್ರಿಂಟ್ ಆಗಿದೆ, ಅದು ನೀವು ಪ್ರಾಯ ಹೆಚ್ಚಿನವರು ನೋಡಿರಿ. ಅದು ವಂಡರ್ಸ್ ಆಫ್ ದಿ ವರ್ಲ್ಡ್, ವಿಶ್ವದ ವಿಸ್ಮಯಗಳು ಅಂತ ಒಂದು ಪುಸ್ತಕ ಪ್ರಿಂಟ್ ಆಗಿದೆ. ಅಮೆರಿಕದವರು ಬರೆದವರೊಬ್ಬರು ಕ್ರಿಶ್ಚಿಯನ್, ಅವರು ಶಿಕಾಗಿ ಅಮೆರಿಕದಲ್ಲಿ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್. ಅವರು ಅದು ಪ್ರಿಂಟ್ ಆದದ್ದು ಅಮೆರಿಕದಲ್ಲಿ, ಆ ಪುಸ್ತಕ ವಂಡರ್ಸ್ ಆಫ್ ದಿ ವರ್ಲ್ಡ್. ಅವರು ಅದರಲ್ಲಿ ಹೇಳ್ತಾರೆ, ಪ್ರಪಂಚದಲ್ಲಿ ಇವತ್ತು ಏನು ವಿಜ್ಞಾನ ಚಿಂತನೆ ಬೆಳೆದಿದೆ, ಅದಕ್ಕೆ ಪಂಚಾಂಗ ಹಾಕಿದವರು 4 ಜನ. ಇಡೀ ಪ್ರಪಂಚದ ಚಿಂತನೆ, ಬೌದ್ಧಿಕ ಚಿಂತನೆಗೆ ಪಂಚಾಂಗ ಹಾಕಿದವರು 4 ಜನ. ಆ 4 ಜನರಲ್ಲಿ ಒನ್ ಆಫ್ ದೆಮ್ ಈಸ್ ಮಧ್ವಾಚಾರ್ಯ. ಭಾರತದಲ್ಲಿ ಯಾರ ಹೆಸರನ್ನೂ ಹೇಳೋದಿಲ್ಲ ಅವರು. ಇವತ್ತಿನ ನಮ್ಮ ಸೈಂಟಿಫಿಕ್ ಇನ್ವೆನ್ಷನ್ಗೆ ಬೀಜಕ್ಷೇಪ ಮಾಡಿದವರು, ಆ ಚಿಂತನೆಗೆ ಆಧಾರ ಸ್ತಂಭವಾಗಿ ಪಂಚಾಂಗವಾಗಿ ನಿಂತ 4ರಲ್ಲಿ ಭಾರತದಲ್ಲಿ ಒಬ್ಬರು, ಅದು ಮಧ್ವಾಚಾರ್ಯ. ಆ ಪುಸ್ತಕವನ್ನು ನೀವೆಲ್ಲರೂ ಓದಬೇಕು. ಯಾಕಂದ್ರೆ ನಾವು ಬರೆದವನು ಮಧ್ವ ಅಲ್ಲ, ಅವನು ಕ್ರೈಸ್ತವ, ಕ್ರಿಶ್ಚಿಯನ್. ಅವನು ಜೀಸಸ್ ಕ್ರೈಸ್ತನ್ನೇ ಹೇಳೋದು, 4 ಜನರಲ್ಲಿ ಒಬ್ಬರು ಅಂತ ಮಧ್ವಾಚಾರ್ಯ ಅಂತ ಹೇಳ್ತಾರೆ. ಮತ್ತೆ ಏನು ಅವನು ಮಧ್ವಾಚಾರ್ಯ ಬಗ್ಗೆ ಹೇಳುವಾಗ ನಮಗೆ ವಿಸ್ಮಯ. ಅವನು ಹೇಳ್ತಾನೆ, he was an intellectual parent, he was a musician, he was a mountaineer, he was a wrestler and what not, he was everything. ಎಲ್ಲ ಶಕ್ತಿಗಳು ಸ್ವಭಾವವಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಯವರು ಎಲ್ಲ ಅವ್ರ ಜೀವನದಲ್ಲಿ ಗೊತ್ತಾಗುತ್ತೆ. ದೊಡ್ಡ ಸಂಗೀತಗಾರ. he was not only an intellectual parent, he was a mountaineer, he was a musician, he was a wrestler and he was everything. ಎಲ್ಲ ಅದ್ಭುತಗಳ ಸಮಾವೇಶ. ಅದೇ ಅದ್ವೈತವನ್ನು ಅಟ್ಯಾಕ್ ಮಾಡ್ತಾನೆ. ಮೋಸ್ಟ್ ಸೈಂಟಿಫಿಕ್ ಫಿಲಾಸಫಿ ಉಗ್ರವಾಗಿ ಖಂಡನೆ ಮಾಡ್ತಾನೆ. ಇದೇನು ಯಾರು ಪೂರ್ವಾಗ್ರಹ ಇಲ್ಲ ಅವ್ರು, ಯಾಕಂದ್ರೆ ಯಾವ ಮತದವರು ಅಲ್ಲ, ಅವ್ರಿಗೂ ವಿದೇಶಿ ಅಲ್ಲ, ವಿದೇಶದಲ್ಲಿ ಓದಿದವರು, ವಿಜ್ಞಾನ ಸೈನ್ಸ್ ಅನ್ನು ಓದಿದವರು, ವಿಜ್ಞಾನದ ವಿದ್ಯಾರ್ಥಿ. ಇಂಥ ಅಂದರೆ ನಮಗೆ ನಾವು ಬರೀ ಮಾತುಗಳಾಗಿ ಹುಟ್ಟಿದ್ದೇವೆ ಅಂತ ಹೆಮ್ಮೆ ಪಟ್ಟುಕೊಂಡ್ರೆ ಸಾಕು. ಎಂಥ ದೊಡ್ಡ ಸಂಪತ್ತು ನಮ್ಮ ಅದಕ್ಕೆ ನಾವು ಉತ್ತರಾಧಿಕಾರಿಗಳಾಗಿದ್ದೀವಿ ಅಂತ ಅದು ಗೊತ್ತಾದರೆ ನಮ್ಮ ಜವಾಬ್ದಾರಿ ಗೊತ್ತಾಗುತ್ತೆ. ನಾವು ಎಂಥ ಒಂದು ದೊಡ್ಡ ಜ್ಞಾನ ಪರಂಪರೆಯ ಸಕ್ಸೆಸರ್ ಆಗಿ ಬಂದಿದ್ದೇವೆ, ಅದನ್ನು ಉಳಿಸುವ ಜವಾಬ್ದಾರಿ ಅಲ್ವ ನಮಗೆ. ಏನೋ ಮಧ್ವಾಚಾರ್ಯ ಹೇಳಿದಾಗ ನಮಗೆ ಸಂಬಂಧ ಎಲ್ಲ ಬದುಕಿದ್ರೆ ನಾವು ಎಂಥ ದ್ರೋಹ ಮಾಡಿದಾಗ, ಎಂಥ ಒಂದು ವಿಸ್ಡಮನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಮುಂದಿನ ತಲೆಮಾರಿ ಕೊಟ್ಟು ಹೋಗೋದು ಬೇಡವಾ?
ಅದನ್ನು ನಾವು ತಿಳ್ಕೊಂಡು ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ಕೊಟ್ಟು ಹೋಗಬೇಕು. ಇಲ್ಲದಿದ್ದರೆ ನಾವು ಆ ಲಿಂಕನ್ನು ಕಳೆದಂತಹ ಪಾಪಿಗಳಾಗ್ತೇವೆ. ಇಂಥ ದೊಡ್ಡ ಜ್ಞಾನ ಪರಂಪರೆಯನ್ನು ಕೊಟ್ಟಿದ್ದಾರೆ ಆಚಾರ್ಯ. ಅವರು ಒಂದು ಶಬ್ದವನ್ನು ಪ್ರತಿಯೊಂದು ಶಬ್ದಕ್ಕೆ ಹೇಗೆ ಅರ್ಥ ಹಚ್ಚಬೇಕು ಅನ್ನೋದನ್ನು ಕೂಡ ಅಲ್ಲಿ ತನಕ ಬರೀ ಲೆಕ್ಸಿಕಲ್ ಮೀನಿಂಗ್ ಡಿಕ್ಷನರಿ ನೋಡಿ ಅರ್ಥ ಮಾಡ್ತಿತ್ತು ಜನ. ಆಚಾರ್ಯ ಹೇಳಿದ್ರು ಡಿಕ್ಷನರಿ ನೋಡಿ ಅಲ್ಲ, ಸಂಸ್ಕೃತದ ಭಾಷೆ ಅದು ನಿರ್ವಚನದ ಭಾಷೆ, ಅದು ನಿರ್ವಚನ ಮಾಡಿ ಅರ್ಥ ಮಾಡಿ. ನೋಡಿ ಅಗ್ನಿವೀಣೆ ಅಂತ ವೇದದ ಮಂತ್ರ ಶುರುವಿನ ಸುಮ್ಮನೆ ನಾನು ಉದಾಹರಣೆ ಅಗ್ನಿವೀಣೆ ಅಗ್ನಿ ಅಂದರೆ ಅಗ್ನಿ ಅಂದರೆ ಬೆಂಕಿ. ಎಲ್ಲರೂ ಅರ್ಥ ಹೇಳಿ ಯಾರೂ ಏನೂ ಅರ್ಥ ಹೇಳಿಲ್ಲ. ಬೆಂಕಿಯನ್ನು ಉಪಾಸನೆ ಮಾಡುವುದು, ಅದು ಬೆಂಕಿಯನ್ನು ಸ್ತೋತ್ರ ಮಾಡುವುದು. ಬೆಂಕಿಯಿಂದ ಅಫ್ಕೋರ್ಸ್ ಕಟ್ಟಿಗೆಯಲ್ಲಿ ಉರಿಯುವ ಬೆಂಕಿ ಅಲ್ಲ, ಅದರೊಳಗೆ ಒಂದು ದೇವತೆ ಅಗ್ನಿ ದೇವ ಅಷ್ಟೇ ಸಮಥಿಂಗ್. ಆಚಾರ್ಯ ಹೇಳಿದ್ರು ಅವನು ಆ ಬೆಂಕಿಯಲ್ಲಿ ಇರ್ತಕ್ಕಂಥ ದೇವತೆಯನ್ನು ಮೊದಲನೇ ಹಂತದಲ್ಲಿ ಯಾಕೆ ಸ್ತೋತ್ರ ಮಾಡೋದು? ಎಲ್ಲ ಬಿಟ್ಟು ಅಗ್ನಿವೀಣೆ ಯಾಕೆ? ಒಂದು ನೋಡಿ ಪ್ರಶ್ನೆ. ವಾಯುವೀಣೆ ಹೇಳ್ಬೋದು, ಇಂದ್ರವೀಣೆ ಹೇಳ್ಬೋದು, ಏನು ಹೇಳ್ಬೋದು, ಅಗ್ನಿಯೇ ಯಾಕೆ? ದೇವತೆಗಳನ್ನು ಮತ್ತೆ ಇಡೀ ವೇದದಲ್ಲಿ 106 ದೇವತೆಗಳು ಬರ್ತಾರೆ. ಅದು ಯಾವ ಅದು ಅಗ್ನಿ ಯಾಕೆ ಫಸ್ಟು? ಆಮೇಲೆ ನಂಬರ್ 2 ಅಗ್ನಿವೀಣೆ ಯಾಕೆ? ವನ್ಯವೀಣೆ ಯಾಕೆ ಆಗೋದು? ಅಗ್ನಿವೀಣೆ ಪುರೋಹಿತಂ ಯಜ್ಞಸ್ಯ ದೇವೋ ಅರ್ಥ ಆಗುತ್ತೆ. ವನ್ಯ ಬಗೆಯ ಶಬ್ದ. ಈ ಚಿಂತನೆ ಯಾರು ಮಾಡಿಲ್ಲ. ಆಚಾರ್ಯ ಹೇಳಿದ್ರು ಅಗ್ನಿವೀಣೆ ಅಂದರೆ ಅಗ್ನಿವೀಣೆ ಅಂದರೆ ಒಂದೇ ಅಲ್ಲಪ್ಪ, ಅರ್ಥವೇ ಬೇರೆ ಆಗುತ್ತೆ. ಅಗ್ನಿ ಅಂತ ಮೊದಲು ಯಾಕೆ ಹೇಳಿದ್ದು ಗೊತ್ತಾ? ಅದು ಅಗ್ನಿ ಶಬ್ದದ ಅರ್ಥ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಗ್ನಿ ಅಂದರೆ ಈ ಪಿಂಡಾಂಡ ಬ್ರಹ್ಮಾಂಡಗಳನ್ನು ನಿಯಂತ್ರಿಸುವ ಮೂಲಶಕ್ತಿ ಅಂತ. ಅದನ್ನು ಮೊದಲು ಹೇಳಿದ ಮತ್ತೆ ಯಾವುದು ಹೇಳ್ತದೆ? ಯಾಕೆಂದ್ರೆ ಅಗಂ ನಯತಿ, ಅಂಗಂ ನಯತಿ, ಅತಿ ಅಗ್ನಿ. ಯಾವುದು ಸ್ವತಃ ಚಲನಶೀಲವಲ್ಲದ ಯೂನಿವರ್ಸಲ್ ಅಗಂ ಅಂದರೆ ವಿಚ್ ಮೇಕ್ಸ್ ಮೂವ್ ಇನರ್ಟ್. ಯಾವ ಇನರ್ಟ್ ಚಲನಶೀಲವಲ್ಲದ ವಿಶ್ವವನ್ನು ಯಾರು ಚಲನೆ ಕೊಟ್ಟು ತಿರುಗಿಸ್ತಾ, ಇಡೀ ವಿಶ್ವ ಯಾರಿಂದಾಗಿ ಚಲಿಸ್ತಾ ಇದೆಯೋ ಅವನು ಅಗ್ನಿ. ಓಹೋ, ಇದಲ್ಲಪ್ಪ ಬೆಂಕಿ ಅಲ್ಲ, ಅಗ್ನಿ ಅದು. ಆಮೇಲೆ ಅಂಗಮ್ನ ಇದು ಬ್ರಹ್ಮಾಂಡಕ್ಕಾಗಿ. ಅದೇ ಪಿಂಡಾಟಕ್ಕೆ ಬಂದರೆ ನಮ್ಮ ಅಂಗ, ನಮ್ಮ ಕಣ್ಣು ಕಿವಿ ಮೂಗು ನಮ್ಮ ಸಮಸ್ತ ಅಂಗಗಳು ಯಾವ ಶಕ್ತಿ ಒಳಗಿದ್ರೆ ಇದು ಚಲಿಸ್ತದೆ, ಇದರ ಬಿದ್ದು ಹೋಗುತ್ತೆ ಹೆಣಮಾಡ, ಅದು ಅಗ್ನಿ. ಓಹೋ, ಹಾಗಾದ್ರೆ ಪಿಂಡಾಂಡ ಬ್ರಹ್ಮಾಂಡಗಳನ್ನು ನಿಯಂತ್ರಿಸುವ ಆದಿಶಕ್ತಿ. ಅದನ್ನು ಹೇಳಿದ್ರೆ ಇನ್ಯಾವುದು ಹೇಳಬೇಕಪ್ಪ ಮೊದಲು? ಮತ್ತೆ ವಹನೇಂದ್ರಿಯ ಅಂತ ಬರುತ್ತಾ? ಬರೋಲ್ಲ. ಅದಕ್ಕೆ ಬೇರೆ ನಿರ್ವಚನ. ಒಂದು ಶಬ್ದವನ್ನು ಎಟಿಮಾಲಜಿಕಲ್ ಆಗಿ ಚಿಂತನೆ ಮಾಡಿ ಈ ವೇದಕ್ಕೆ ಹೊಸ ಬೆಳಕನ್ನು ಕೊಟ್ಟವರು ಆಚಾರ್ಯ ಮಧ್ವರು. ಅಲ್ಲಿ ತನಕ ನೀವು ನೋಡಬೇಕು, ಒಂದು ಮಂತ್ರ ಇದೆ ವೇದದಲ್ಲಿ, ಇಂಥ ತುಂಬ ಮಂತ್ರಗಳು ಬರ್ತಾರೆ. ಏನು ಅಂದರೆ ಸೂರ್ಯ ರಥದಲ್ಲಿ ಕೂತು ಭೂಮಿ ಒಂದು ಪ್ರದಕ್ಷಿಣೆ ಬಂದ, ಬೆಳಕಾಯಿ ಕತ್ತಲೆ ಆಯಿತು. ಕತ್ತಲೆ ಆಗಿ ಎಲ್ಲಿ ಹೋಗಬೇಕು? ಮನೆ ಹೋದ ಸೂರ್ಯ. ಮನೆ ಹೋದ್ಮೇಲೆ ಅವನು ರಥ ಕಟ್ಟಿದ ಕುದುರೆಗಳ ಲಾಯದಲ್ಲಿ ಕಟ್ಟಿ ಏನು ಮಾಡಿದ? ಅದು ಹುಲ್ಲು ತಿನ್ನಲಿಕ್ಕಾಗಲ್ಲ, ಆ ಕಚ್ಚಿಟ್ಟ. ಇಂಥ ಒಂದು ಮಂತ್ರ ಬರುತ್ತೆ. ಹೀಗೆ ಅರ್ಥ ಬರ್ತಿದ್ದಾರೆ ಸಾಯ. ಸೂರ್ಯ ಭೂಮಿ ಪ್ರದಕ್ಷಿಣೆ ಮಾಡಿ ಆದಮೇಲೆ ರಥದಿಂದ ಕುದುರೆಯನ್ನು ಬಿಚ್ಚಿ ಲಾಯದಲ್ಲಿ ಕಟ್ಟಿ ಅದಕ್ಕೆ ನೀರಿಟ್ಟ, ಹುಲ್ಲು ಕೊಟ್ಟ. ಇಷ್ಟೇ ವೇದಾದ್ರಿ ಆಗ್ತದೆ ವೇದ ಅಂದರೆ ಇದರ ವಿಚಿತ್ರ. ಸಪ್ತ ಯುಂಜಂತಿ ರಥಮೇಕಚಕ್ರಂ. ಆಚಾರ 7 ಕುದುರೆಗಳು ಕಟ್ಟಿದ ಒಂದು ಚಕ್ರದ ಗಾಡಿ. 7 ಕುದುರೆಗಳು ಅವನ ಗಾಡಿ. ಹಂಗೆ ತಿಳ್ಕೊಂಡ್ಬಿಟ್ರು ಜನ. ಒಂದೇ ಚಕ್ರ, 7 ಕುದುರೆ. ಯಾಕೆ ಒಂದೇ ಚಕ್ರ ಅಂದರೆ ಸೂರ್ಯ ಚಲಿಸುವುದರಿಂದ ನಿರಂತರ ಚಲಿಸುವುದು ಯಾವುದು? ಕಾಲಚಕ್ರ. ಮುಂದೆ 2 ಚಕ್ರ, 2 ಕಾಲ ಇಲ್ಲ, ಒಂದೇ ಚಕ್ರ. ಅದು ಚಲಿಸ್ತಾ ಇದೆ. ಅದಕ್ಕೆ 7 ಕುದುರೆಗಳು. ಯಾಕೆಂದರೆ 7 ವಾರಗಳು. ಇದೊಂದು ಮುಖ, ಇಷ್ಟೇ ಅರ್ಥ ಅಂತಲ್ಲ, ಇದೊಂದು ಮುಖ. ಹೀಗೆ ಇದರ ಆ ಮಾತು, ಅದರ ಒಳಗಿನ ಅರ್ಥ ಏನು ಎಲ್ಲ ಇದು ವೇದದಲ್ಲಿ ಹೇಳ್ತಕ್ಕಂಥದ್ದು ಒಂದು ಸಾಂಕೇತಿಕವಾದ ಭಾಷೆ, ಮಿಸ್ಟಿಕ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ತೇವೆ. ಅದು ಹೇಳತಕ್ಕಂಥದ್ದು ಸಾಂಕೇತಿಕವಾಗಿ ಹೇಳುತ್ತೆ, ಅದರ ಒಳಗಿರ್ತಕ್ಕಂಥ ಅರ್ಥವನ್ನು ನಾವು ಗ್ರಹಿಸಬೇಕು. ಇದನ್ನು ಮೊದಲ ಬಾರಿ ಹೇಳಿದವರು ಆಚಾರ್ಯ. ಎಲ್ಲ ನಾನು ಯಾರು ಹೇಳಿಲ್ಲ. ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ. ಇದನ್ನು ಮಿಸ್ಟಿಕ್ ಗುಹ್ಯ ಭಾಷೆಯಲ್ಲಿ ಹೇಳುವಂತಹದ್ದು ವೇದದಲ್ಲಿದೆ, ಪುರಾಣಗಳಲ್ಲಿದೆ. ಅದರ ವಾಚ್ಯಾರ್ಥ ತಗೊಂಡು ತಪ್ಪರ್ಥ ಮಾಡ್ಕೋಬೇಡಿ, ಅದರ ಗುಹ್ಯ ಅರ್ಥವನ್ನು ತಗೊಳ್ಳಿ. ದರ್ ಆರ್ 3 ಲ್ಯಾಂಗ್ವೇಜಸ್.
ಅಂದರೆ ಸಂಸ್ಕೃತ, ಇಂಗ್ಲಿಷು, ಹಿಂದಿ ಅಲ್ಲ. ಸಂಸ್ಕೃತದಲ್ಲಿ ಮುಖ್ಯ ಭಾಷೆ ದರ್ಶನ, ಅಂದರೆ ಸಮಾಧಿ ಭಾಷೆ ಅಂದರೆ ಟು ನರೇಟ್ ಎ ಥಿಂಗ್ ಆಸ್ ಇಟ್ ಈಸ್. ಹೇಗೆ ಇದೆ ಹಾಗೆ ಹೇಳುವುದು ಸಮಾಧಿ ಭಾಷೆ. ಹೇಗೆ ಕಾಣುತ್ತೆ ಅಷ್ಟೇ ಹೇಳುತ್ತೆ, ಅದು ಹಾಗೆ ಇರಬೇಕಾಗಿಲ್ಲ. ಹೇಗೆ ಕಾಣುತ್ತೆ ಅದನ್ನು ಹೇಳುವುದು ದರ್ಶನ. ಕಂಡಿದೆ, ಇರಬೇಕಾಗಿಲ್ಲ ಕಂಡದ್ದೆಲ್ಲ. ಸೊ ಇದ್ದದ್ದನ್ನು ಹೇಳುವುದು ಸಮಾಧಿ ಭಾಷೆ, ಕಂಡದ್ದನ್ನು ಹೇಳುವುದು ದರ್ಶನ ಭಾಷೆ. ಇದ್ದದ್ದು ಕಂಡದ್ದು ಅರ್ಥವಾಗದಂತೆ ಹೇಳುವುದು ಮುಖ್ಯ ಭಾಷೆ. ಹೀಗೆ 3 ಥರದ ಭಾಷೆ ವೇದದಲ್ಲಿ ಇದೆಯಪ್ಪ. ಅದನ್ನು ತಿಳ್ಕೊಂಡು ವೇದಕ್ಕೆ ಅರ್ಥ ಹೇಳುವ ಮತ್ತು ಪುರಾಣಗಳು. ಇದು ಮೊಟ್ಟ ಮೊದಲ ಬಾರಿ ಹೇಳಿದ ಆಚಾರ್ಯ. ಒಂದೆರಡು ವಿಷಯ ಆಚಾರ್ಯ ಹೇಳಿದ ಅಪೂರ್ವ ಅಂದರೆ ಇಡೀ ವೈದಿಕ ವಾಂಗ್ಮಯದಲ್ಲಿ ಅವರು ಒಂದು ಹೊಸ ಶಕ ಪ್ರಾರಂಭ ಮಾಡಿದರು. ಆ ತನಕ ಸ್ವಪ್ನದಲ್ಲಿ ಯಾರು ಯೋಚನೆ ಮಾಡಿದ್ರು ಈ ಸಂಗತಿಗಳನ್ನೆಲ್ಲ. ಅದರಿಂದ ಈ ಪುರಾಣಗಳಿಗೆ ಹೀಗೆಲ್ಲ ಅರ್ಥ ಮಾಡಲಿಕ್ಕೆ ಬರುತ್ತೆ ಅಂತ ಯಾರು ಯೋಚನೆ ಮಾಡಿ. ಅಷ್ಟೇ ಏನು ಸೂಕ್ಷ್ಮ ನೋಡಿ. 3 ಭಾಷೆ ಆಯ್ತಲ್ಲ, ದರ್ಶನ ಸಮಾಧಿ ಭಾಷೆ, ದರ್ಶನ ಭಾಷೆ, ಮುಖ್ಯ ಭಾಷೆ. ಕೆಲವು ಹಾಗಲ್ಲ. ಮತ್ತೆ ಅದರ ಸಬ್ ಡಿವಿಷನ್ಸ್ ಇದೆ. ಅಂದರೆ ಏನು? ಸಮಾಧಿ ಭಾಷೆ, ಸಮಾಧಿ ದರ್ಶನ ಭಾಷೆ, ಸಮಾಧಿ ಮುಖ್ಯ ಭಾಷೆ. ದರ್ಶನ ಸಮಾಧಿ ಭಾಷೆ, ದರ್ಶನ ಭಾಷೆ, ದರ್ಶನ ಮುಖ್ಯ ಭಾಷೆ. ಅದು ಮತ್ತೆ ಅದನ್ನು ಡಿವೈಡ್ ಮಾಡಿದ್ರು. ಹೀಗೆ ಮಾಡೋದು 9 ಆಯಿತು. ಮತ್ತೆ ಅದನ್ನು ಸಮಾಧಿ ಭಾಷೆ, ಸಮಾಧಿ ದರ್ಶನ ಭಾಷೆ, ಸಮಾಧಿ ದರ್ಶನ ಮುಖ್ಯ ಭಾಷೆ, ಸಮಾಧಿ ಮುಖ್ಯ ಭಾಷೆ. ಈ ಮಾಡಿದ್ರೆ 89 ಒಟ್ಟಿಗೆ ಭಾಷೆಗಳು 81 ನಮೂನೆಯ ಭಾಷೆಗಳಿವೆ ಪುರಾಣದಲ್ಲಿ. ಇದರ ಸೂಕ್ಷ್ಮ ತಿಳ್ಕೊಂಡು ಅರ್ಥ ಮಾಡಿದ್ರು. ಯಾರು ಹೋಗಿದ್ದಾರೆ ಸೂಕ್ಷ್ಮ? ಅಂದರೆ ಆಚಾರ್ಯರು ಕೊಟ್ಟಂತಹ ಸಂಗತಿಗಳು ಎಲ್ಲವೂ ಕೂಡ ಯುನೀಕ್. ಅದನ್ನು ಹಿಂದಿನ ಆಚಾರ್ಯ ಪುರುಷರು ಕನಸು ಕೂಡ ಕಾಣುತ್ತೆ. ಇಷ್ಟು ಅದ್ಭುತವಾದಂತಹ ಒಂದು ಫಿಲಾಸಫಿಯನ್ನು ಕೊಟ್ಟಿದ್ದಾರೆ ನಮಗೆ. ಒಂದು ಈ ಎಚ್ಚರಣೆಗಳು ನಾವು ಇಷ್ಟು ಆನಂದವಾಗಿ ಎಲ್ಲವನ್ನು ಮರೆತು ಬದುಕ್ತಾ ಇದ್ದೇವೆ. ಬಹಳ ದುಃಖದ ನನಗೆ ಒಮ್ಮೆ ಅನಿಸೋದು, ಮಧ್ವಾಚಾರ್ಯ ಬಹಳ ತಪ್ಪು ಮಾಡಿದರು ಕರ್ನಾಟಕದಲ್ಲಿ. ಇದನ್ನು ಕನ್ನಡಿಗರಿಗೆ ನಮ್ಮ ಮಧ್ವಾಚಾರ್ಯದ ಅಭಿಮಾನವೇ ಇಲ್ಲ. ಇಲ್ಲ ಬಂಗಾಳದಲ್ಲಿ ಹುಟ್ಟಿದರೆ ಅಲ್ಲಿ ಹುಟ್ಟಿದ ಒಬ್ಬ ಸಣ್ಣ ಕಾದಂಬರಿಕಾರನ್ನು ತಲೆಯನ್ನು ಹೊತ್ತು ಕುಣಿತಾರೆ. ನಮ್ಮ ಮಧ್ವಾಚಾರ್ಯರು ಇಡೀ ವಿಶ್ವದಲ್ಲಿ ಕುಡಿದು ಬಿಡ್ತಿದ್ರು ಬಂಗಾಳಿಗಳು. ಕನ್ನಡಿಗರಿಗೆ ಇಂಥ ಒಂದು ಚೇತನ ಲೋಕೋತ್ತರ ಪ್ರತಿಭೆ ಕರ್ನಾಟಕದಲ್ಲಿ ಹುಟ್ಟಿದ್ದು ಅಂತ ಹೆಮ್ಮೆ ಪಡುವ ಭಾಗ್ಯವೂ ಇಲ್ಲ ಕನ್ನಡಿಗರಿಗೆ. ಎಲ್ಲಿ ತನಕ ಅಂದರೆ ನಿಮಗೆ ಒಂದು ಕಥೆ ಹೇಳಬೇಕು. ಒಂದು ಉಡುಪಿಯವರು ಯಾರೊಬ್ಬರು ಒಂದು ಭಾಳ ಹಿಂದೆ ಒಂದು ತುಳು ಸಿನಿಮಾ ತೆಗೆದು, ತುಳು ಸಿನಿಮಾದಲ್ಲಿ ಅದಕ್ಕೊಂದು ಟೈಟಲ್ ಸಾಂಗ್ ಬರ್ಕೊಡ್ಬೇಕು ಅಂತ ನನ್ನ ಹತ್ರ ಹೇಳಿ. ನಾನು ಟೈಟಲ್ ಸಾಂಗ್ ಬರೆಯುವಾಗ ಅದರಲ್ಲಿ ಮಧ್ವಾಚಾರ್ಯರನ್ನು ಕೊಟ್ಟ ನಾಡು ಅಂತ ಒಂದು ಲೈನ್. ಸತ್ಯಕಾಲದಲ್ಲಿ ಅತಿಶಯೋಕ್ತಿ ಇಲ್ಲ, ಏನಿಲ್ಲ, ಅದು ಸೆಲ್ಫ್ ಕ್ಯಾಂಪೇನ್ ಏನಿಲ್ಲ. ಮಧ್ವಾಚಾರ್ಯರನ್ನು ಕೊಟ್ಟ ನಾಡು ತುಳುನಾಡಿನ ಬಗ್ಗೆ ಹೇಳುವ ಒಂದು ಲೈನ್ ಕೊಟ್ಟೆ. ಅದರ ಪ್ರೊಡ್ಯೂಸರ್ ಏನು ಹೇಳಿದ್ರು ಗೊತ್ತಾ? ಇದು ಬೇಡ, ಇದು ಕಾಂಟ್ರವರ್ಷಿಯಲ್. ಮಧ್ವಾಚಾರ್ಯರು ಅವರು ಗ್ರೇಟ್ ಪರ್ಸನಾಲಿಟಿ ಅನ್ನುವಂಥದ್ದು ಸ್ಮಾರಕದ ಒಪ್ಪಲ್ಲ. ನಮ್ಮ ಸಿನಿಮಾ ಸ್ಮಾರಕದ ನೋಡಬೇಕು, ಬೇಡ. ನಾಳೆ ಬೇರೆ ಯಾವ ಹಾಕಿ ನಾನು ಹಾಕೊಡ್ಕೊಡೋದು ಅಲ್ಲ, ನಮ್ಮ ಜನರ ನನಗೆ ಅವಾಗ ಹೇಳಿದನು, ಅಲ್ಲಪ್ಪ ನೀವು ಸ್ಮಾರಕ ಇರ್ಬೋದು, ನೀವು ನಾಸ್ತಿಕರು ಇರ್ಬೋದು, ಮಧ್ವಾಚಾರ್ಯ ಅಂತ ಒಬ್ಬ ಮಹಾಪುರುಷ ಇನ್ನೆಲ್ಲ ಹುಟ್ಟಿದ್ದಂತ ರಿಕಗ್ನೈಸ್ ಮಾಡೋ ಸೌಜನ್ಯವೂ ಇರೋದು. ಅಷ್ಟು ಪೂರ್ವಾಗ್ರಹ ಇದೆ. ಯಾರು ಮಧ್ವಾಚಾರ್ಯರು ಈ ನಾಡಿನ ಹೆಮ್ಮೆಯ ಮಗ ಅಂತ ಹೇಳಲಿಕ್ಕೆ ಮನಸ್ಸಿಲ್ವೋ ಅವರು ಈ ಜಿಲ್ಲೆಯಲ್ಲಿ ಇರ್ಲಿಕ್ಕೆ ನಾಲಾಯಕ ಅಂತ ಹೇಳಿ ಬಂದಿಲ್ಲ. ಮತ್ತೇನು ನೀವು ತುಳುನಾಡಿನಲ್ಲಿ ಇರ್ಲಿಕ್ಕೆ ನಾಲಾಯಕ, ನಾನು ಇನ್ನೂ ಪದ್ಯ ಬರ್ಕೊಡೋಲ್ಲ, ಮತ್ತೆ ಯಾರ ಪದ್ಯ ಹಾಕಿದ್ರೆ ಗೊತ್ತಿಲ್ಲ. ಹೀಗೆ ನಮ್ಮ ಮನೋವಂತಿ ಅಂದರೆ ಮಧ್ವಾಚಾರ್ಯ ಅಯ್ಯೋ ಒಂದು ಕಾಂಟ್ರವರ್ಷಿಯಲ್ ಆಗುತ್ತೆ, ಬೇಡ ಮಧ್ವಾಚಾರ್ಯ ಏನು ಕಾಂಟ್ರವರ್ಷಿಯಲ್? ನೀವು ನೀವು ಅವರ ಸಿದ್ಧಾಂತ ನಮ್ಮದು ಬೇಡಪ್ಪ. ತುಳುನಾಡಿನ ಕರ್ನಾಟಕ ಒಬ್ಬ ಗ್ರೇಟ್ ಇಂಟೆಲೆಕ್ಚುವಲ್ ಅಂತ ಒಪ್ಪುವುದಕ್ಕೆ ಏನು ಕಾಂಟ್ರವರ್ಸಿ? ಇಷ್ಟು ನಮ್ಮಲ್ಲಿ ಮಾಲಿನ್ಯ, ಜ್ಞಾನ ಮಾಲಿನ್ಯ, ಬರೇ ಪೂರ್ವಾಗ್ರಹಗಳು, ಪ್ರಿಜುಡೈಸ್ಡ್ ವ್ಯೂಸ್, ಸತ್ಯವನ್ನು ಅರಿಯುವ ಎಚ್ಚರ ಇಲ್ಲ. ಹಾಗಾಗಿ ಅಲ್ಲ, ಅದು ಬೇರೆಯವರಿಗೆ ಮಾತ್ರ ಹೇಳುವುದಿಲ್ಲ, ಮಾಧ್ವರಿಗೂ ಹಾಗೆ. ಮಾಧ್ವರಿಗೂ ಕೂಡ ಬರೇ ದುರಾಗ್ರಹ ಇದೆ. ನಾವು ದುರಾಗ್ರಹದಿಂದ ಏನೂ ಉಪಯೋಗ ಇಲ್ಲ. ಮಧ್ವಾಚಾರ್ಯರನ್ನು ತಿಳಿದು ಗೌರವಿಸಬೇಕು. ನಾವು ಮಾಧ್ವರಾಗಿ ಹುಟ್ಟಿದ್ದೇವೆ, ಆದ್ದರಿಂದ ಉಳಿದವರೆಲ್ಲ ಅಯೋಗ್ಯರು, ನಾವೇ ಮೋಕ್ಷ ಇದ್ದೇವೆ ಅಂತ ತಿಳ್ಕೊಂಡು ಏನೂ ಉಪಯೋಗ ಇಲ್ಲ. ಮಾಧ್ವರಾಗಿ ಹುಟ್ಟಿದವರೆಲ್ಲ ಮೋಕ್ಷ ಇದ್ದಿರಲ್ಲ. ದೈತ್ಯರು ಮಾಧ್ವರಾಗಿರ್ಬೇಕು, ಯಾವುದೋ ಮುಂದೆ ಮತ್ತೆ ದೈತ್ಯರಾಗ. ಅದರಿಂದ ಮಾಧ್ವರಾಗಿ ಹುಟ್ಟಿದವರೆಲ್ಲ ಮೋಕ್ಷ ಇದ್ದಿರೋ ಭ್ರಮೆ ಬೇಡ.
ಸ್ಮಾರ್ತರಾಗಿ ಹುಟ್ಟಿದವರೆಲ್ಲ ದೈತ್ಯರನ್ನು ಭ್ರಮೆ ಬೇಡ. ಯಾವುದೋ ಪಾತ್ರದಿಂದ ಒಂದು ಜನ್ಮದಲ್ಲಿ ಸ್ಮಾರ್ತರಾಗಿದ್ದವರು ಮತ್ತೆ ಪುನಃ ಇದೆಲ್ಲ ಶಾಸ್ತ್ರದಲ್ಲಿರೋ ಸತ್ಯ. ಹಾಗಾಗಿ ಯಾರನ್ನು ನಾವು ಇನ್ನೊಬ್ಬರನ್ನು ಸ್ಮಾರ್ತ ನೋಡಿದ ಕೂಡ ಅವರೆಲ್ಲ ಅಯೋಗ್ಯರು, ನಾವು ಮೋಕ್ಷ ಯೋಗ್ಯರು ಅನ್ನುವಂಥ ಭಾವನೆ ತುಂಬ ಕಡೆ ಇದೆ, ನಾನು ನೋಡಿದ್ದೇನೆ. ಇದೆಲ್ಲ ತಪ್ಪು. ನಾವು ಮಧುರಾಗಿ ಹುಟ್ಟಿದ್ದರಿಂದಲೇ ಸಾರ್ಥಕ ಆಯಿತು ಅನ್ನೋ ಭ್ರಮೆ ಬೇಡ. ಯಾವಾಗ ಸಾರ್ಥಕ ಆಗುವುದು ನಾವು ಮಧುರಾಗಿ ಹುಟ್ಟಿದ್ದರಿಂದ ಆಚಾರ್ಯ ಮಧ್ವರನ್ನ ಯಾವಚ್ಛಕ್ತಿ ನಮ್ಮ ಜೀವಮಾನದಲ್ಲಿ ನಿರಂತರ ಅಧ್ಯಯನ ಮಾಡಿ ಅಜ್ಞಾನ ಪರಂಪರೆಯನ್ನು ಉಳಿಸುವ ಪ್ರಯತ್ನ ಮಾಡಿದಾಗ ಸಾರ್ಥಕವಾಗುತ್ತೆ. ಸುಮ್ಮನೆ ಮಾತಾಡ್ತಾ ಹೋದೆ, ಗಂಟೆಗೆ ನೋಡಿಲ್ಲ, ವಿಳಂಬ ಆಗಿ ತೊಂದರೆ ಆಗಿತ್ತು, ಕ್ಷಮಿಸಿ. ನಿಮಗೆಲ್ಲರಿಗೂ ವಂದನೆಗಳು.